ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸೂಚನೆ ಅಂತಂದ್ರೆ, ಇರಾನ್ ತನ್ನ ದೇಶದಲ್ಲಿರುವಂತಹ ಚಾಬಹಾರ್ ರೈಲ್ ಲಿಂಕ್ ಪ್ರಾಜೆಕ್ಟ್ ಇಂದ ಇಂಡಿಯಾವನ್ನ ಡ್ರಾಪ್ ಮಾಡಿರೋ ಹಿನ್ನೆಲೆಯಲ್ಲಿ ಚಾಬಹಾರ್ ಪೋರ್ಟಿನ ಬಗ್ಗೆ ಎಲ್ಲ ಬೇಸಿಕ್ ಡೀಟೇಲ್ಸ್ ಅನ್ನ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡಿರುವಂತಹ ಒಂದು ಸೆಪರೇಟ್ ವಿಡಿಯೋ ಈಗಾಗಲೇ ಅವೈಲಬಲ್ ಇದೆ. ಅದರ ಉಪಯೋಗವನ್ನ ಪಡೆದುಕೊಳ್ಳಿ. ಜೊತೆಗೆ USA ತಾನು WHO ದಿಂದ ಹೊರಗಡೆ ಬರ್ತೀನಿ ಅಂತ ಅನೌನ್ಸ್ ಮಾಡಿರೋದರ ಹಿನ್ನೆಲೆಯಲ್ಲಿ ಮತ್ತು ಈ ಹಿಂದೆ ಕೂಡ WHO ಸುದ್ದಿಯಲ್ಲಿತ್ತು. ಫಾರ್ ಎಕ್ಸಾಂಪಲ್, ಇಂಡಿಯಾ WHO ದ ಎಕ್ಸಿಕ್ಯೂಟಿವ್ ಬೋರ್ಡ್ಗೆ ಆಯ್ಕೆಯಾಯಿತು. ಎಲ್ಲದರ ಹಿನ್ನೆಲೆಯಲ್ಲಿ WHO ದ ಬಗ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಸಣ್ಣ ವಿಡಿಯೋ ನಿಮಗೆ ಮಂಡೇ ಮಾರ್ನಿಂಗ್ ಸಿಗುತ್ತೆ. ಅದರ ಉಪಯೋಗವನ್ನು ಕೂಡ ಪಡೆದುಕೊಳ್ಳಿ. ಮೊದಲಿಗೆ GS ಪೇಪರ್ 1 ಆರ್ಟ್ ಅಂಡ್ ಕಲ್ಚರ್ ಇಂದನೇ ಶುರು ಮಾಡೋದಾದ್ರೆ, ಈ ಆರ್ಟಿಕಲ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಕೇರಳದ ಪದ್ಮನಾಭ ಸ್ವಾಮಿ ಟೆಂಪಲ್ ನ ಆಡಳಿತದ ಅಧಿಕಾರ ಟ್ರಾವಾಂಕೂರ್ ರಾಯಲ್ ಫ್ಯಾಮಿಲಿಗೆ ಸೇರಿದ್ದು ಅಂತ. ಇದರ ಹಿನ್ನೆಲೆಯಲ್ಲಿ ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಬೇಕಾಗಿರೋದು ಪದ್ಮನಾಭ ಸ್ವಾಮಿ ಟೆಂಪಲ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್. ಮೊದಲನೇ ಪಾಯಿಂಟ್, ಈ ದೇವಸ್ಥಾನ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಕೇರಳ ರಾಜ್ಯದ ಈ ಭಾಗದಲ್ಲಿ ತಿರುವನಂತಪುರಂ ಅಲ್ಲಿ ಲೊಕೇಟ್ ಆಗಿರುವಂತಹ ದೇವಸ್ಥಾನ ಇದಾಗಿದೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಈ ಟೆಂಪಲ್ ನ ಹಿಸ್ಟ್ರಿಯ ಬಗ್ಗೆ. ಈ ಟೆಂಪಲ್ ಮೊದಲಿಗೆ ಕನ್ಸ್ಟ್ರಕ್ಟ್ ಆಗಿದ್ದು ಅರೌಂಡ್ 8th ಸೆಂಚುರಿಯಲ್ಲಿ. ಆ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನ ಮರದ ಕಟ್ಟಿಗೆಯಿಂದ ನಿರ್ಮಿಸಲಾಗಿತ್ತು. ಆದರೆ ನಂತರ 18th ಸೆಂಚುರಿಯಲ್ಲಿ ಈಗ ಸದ್ಯಕ್ಕೆ ನಾವು ಕಾಣ್ತಾ ಇರುವಂತಹ ಟೆಂಪಲ್ ಅನ್ನ ಕಟ್ಟಲಾಯಿತು ಗ್ರಾನೈಟ್ ಅನ್ನ ಬಳಕೆ ಮಾಡಿಕೊಂಡು ಅಂತ ಹೇಳ್ತಾರೆ. ಜೊತೆಗೆ ಕೆಲವೊಂದು ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಈಗ ಸದ್ಯಕ್ಕೆ ಈ ಟೆಂಪಲ್ ಇರುವಂತಹ ಜಾಗದಲ್ಲಿ ಒಂದು ದೇವಸ್ಥಾನ ಇತ್ತು ಅಂತ ಸಂಗಮ್ ಲಿಟರೇಚರ್ ಕೂಡ ಹೇಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಟೆಂಪಲ್ ಸಾಕಷ್ಟು ಹಳೆಯದಾದಂತ ಪುರಾತನವಾದಂತ ಟೆಂಪಲ್ ಆಯ್ತು. ಆದ್ದರಿಂದನೇ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಇಂಪಾರ್ಟೆಂಟ್. ಸೊ ಮೊದಲಿಗೆ ಹಿಸ್ಟ್ರಿ ಅಂತಂದ್ರೆ 8th ಸೆಂಚುರಿಯಲ್ಲಿ ಮರದ ಕಟ್ಟಿಗೆಯಿಂದ ನಿರ್ಮಿಸಲಾಗಿತ್ತು. ನಂತರ 18th ಸೆಂಚುರಿಯಲ್ಲಿ ಇವತ್ತು ನಾವು ಕಾಣ್ತಾ ಇರುವಂತಹ ಪದ್ಮನಾಭ ಸ್ವಾಮಿ ಟೆಂಪಲ್ ನ ಗ್ರಾನೈಟ್ ಅಲ್ಲಿ ಕಟ್ಟಲಾಯಿತು. 18th ಸೆಂಚುರಿಯಲ್ಲಿ ಈ ಟೆಂಪಲ್ ಅನ್ನ ಕಟ್ಟಿಸಿದ್ದು ಯಾರು ಅಂತಂದ್ರೆ ಟ್ರಾವಾಂಕೂರ್ ಮಹಾರಾಜ ಆದಂತ ಮಾರ್ಥಾಂಡ ವರ್ಮ. ಇವರ ಹೆಸರನ್ನ ಕೂಡ ನಾವು ನೆನಪಿಟ್ಕೊಳ್ಬೇಕು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಈ ಟೆಂಪಲ್ ಈಗ ಸದ್ಯಕ್ಕೆ ಚೇರಾ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅನ್ನ ಹೊಂದಿದೆ. ಈ ದೇವಸ್ಥಾನದ ಮೇನ್ ಡೈಟಿ ಅಥವಾ ದೇವರು ಯಾರು ಅಂತಂದ್ರೆ ಲಾರ್ಡ್ ವಿಷ್ಣು. ಅನಂತ ಶಯನ ಪೋಸ್ಚರ್ ಅಲ್ಲಿ ಇರುವಂತ ಲಾರ್ಡ್ ವಿಷ್ಣು, ಆದಿಶೇಷನ ಮೇಲೆ ಮಲಗಿಕೊಂಡಿರುವಂತ ಲಾರ್ಡ್ ವಿಷ್ಣು. ಇಲ್ಲಿ ಆದಿಶೇಷ ಅಂತಂದ್ರೆ ಎಲ್ಲ ಸರ್ಪಗಳ ರಾಜ. ಆದಿಶೇಷನ ಮೇಲೆ ಮಲಗಿಕೊಂಡಿರುವಂತ ಒಂದು ಪೋಸ್ಚರ್ ಅಲ್ಲಿ ಲಾರ್ಡ್ ವಿಷ್ಣು ಇರೋದು ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನ ಸಾಕಷ್ಟು ಶ್ರೀಮಂತ ದೇವಸ್ಥಾನ ಆಗಿದೆ. ಇಷ್ಟೊಂದು ಶ್ರೀಮಂತತೆ ಈ ದೇವಸ್ಥಾನಕ್ಕೆ ಹೇಗೆ ಬಂತು ಅಂತಂದ್ರೆ, ಈ ದೇವಸ್ಥಾನವನ್ನ ಕಟ್ಟಿಸಿದ ನಂತರ ಟ್ರಾವಾಂಕೂರ್ ಮಹಾರಾಜರು ತಮ್ಮನ್ನ ತಾವು ಲಾರ್ಡ್ ವಿಷ್ಣುವಿನ ದಾಸ ಅಂತ ಹೇಳ್ಕೊಂಡು ತಮಗೆ ಬಂದಿದ್ದಂತ ಎಲ್ಲ ಸಂಪತ್ತನ್ನ ಗೋಲ್ಡಿನ ರೂಪದಲ್ಲಿ ಈ ದೇವಸ್ಥಾನದಲ್ಲಿ ಸಂಗ್ರಹಿಸಲಿಕ್ಕೆ ಶುರು ಮಾಡಿದ್ರು ಅನ್ನೋದು ಒಂದು ನಂಬಿಕೆ. ಇದು ಈ ದೇವಸ್ಥಾನದ ಸಂಪತ್ತನ್ನ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಪಾಯಿಂಟ್ ಮಾತ್ರನೇ. ನಂತರ ಈ ದೇವಸ್ಥಾನದ ಸ್ಪೆಷಾಲಿಟಿ ಅಂತಂದ್ರೆ, ಇಂಡಿಯಾದಲ್ಲಿ ವೈಷ್ಣವಿಸಮ್ ಅಲ್ಲಿ ಅರೌಂಡ್ 108 ಹೋಲಿ ಟೆಂಪಲ್ಸ್ ಗಳು ಇದಾವೆ, ಪವಿತ್ರವಾದಂತಹ ದೇವಸ್ಥಾನಗಳಿದಾವೆ. ಅವುಗಳಲ್ಲಿ ಈ ದೇವಸ್ಥಾನ ಕೂಡ ಒಂದಾಗಿದೆ. ನಂತರ ಈಗ ನಾವು ಕೇಸ್ಗೆ ಬರೋಣ. ಈ ದೇವಸ್ಥಾನದ ಮ್ಯಾನೇಜ್ಮೆಂಟ್, ಆಡಳಿತದ ಅಧಿಕಾರ ಯಾರ ಕೈಯಲ್ಲಿ ಇರಬೇಕು? ಈಗ ಸಂಪದ್ಭರಿತವಾಗಿದೆ ಈ ದೇವಸ್ಥಾನ ಅಂತಂದ್ರೆ, ಈ ದೇವಸ್ಥಾನದ ಸಂಪತ್ತಾಗಿರಬಹುದು, ಈ ದೇವಸ್ಥಾನದ ಆಡಳಿತ ಆಗಿರಬಹುದು, ಇದೆಲ್ಲವೂ ಯಾರ ಹಕ್ಕು ಅನ್ನುವಂತ ಕ್ವೆಶನ್ ಬರುತ್ತೆ. ಇದೆಲ್ಲವೂ ನಮಗೆ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆ ಟ್ರಾವಾಂಕೂರ್ ಮಹಾರಾಜರ ಕೈಯಲ್ಲಿ ಇತ್ತು. ನಮಗೆ ಇಂಡಿಪೆಂಡೆನ್ಸ್ ಬಂದ ನಂತರ ಟ್ರಾವಾಂಕೂರ್ ಪ್ರಿನ್ಸ್ಲಿ ಸ್ಟೇಟ್ ಅನ್ನ ನಾವು ಇಂಡಿಯಾಕ್ಕೆ ಇಂಟಿಗ್ರೇಟ್ ಮಾಡ್ಕೊಂಡ್ವಿ. ಈ ಇಂಟಿಗ್ರೇಷನ್ಗೆ ಮಹಾರಾಜರು ಒಪ್ಪಿದ್ದಕ್ಕೋಸ್ಕರ ಅವರಿಗೆ ಪ್ರತಿಫಲವಾಗಿ ನಾವು ಪ್ರೈವಿ ಪರ್ಸನ್ ಕೂಡ ಪ್ರಾಮಿಸ್ ಮಾಡ್ತೀವಿ. ಇದೇ ರೀತಿಯಾಗಿ ಇಂಡಿಯಾ ಎಲ್ಲಾ ಪ್ರಿನ್ಸ್ಲಿ ಸ್ಟೇಟ್ಸ್ ಗಳನ್ನ ಇಂಟಿಗ್ರೇಟ್ ಮಾಡ್ಕೊಳ್ಳೋದು. ಅಂದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಗಳನ್ನ ಇಂಡಿಯಾದ ಜೊತೆಗೆ ಇಂಟಿಗ್ರೇಟ್ ಮಾಡ್ಕೊಳ್ಳಿಕ್ಕೆ ಮಹಾರಾಜರು ಒಪ್ತಾರಲ್ವಾ, ಅದಕ್ಕೆ ಅವರಿಗೆ ಪ್ರತಿಫಲವಾಗಿ ನಾವು ಪ್ರೈವಿ ಪರ್ಸನ್ ನ ಪ್ರಾಮಿಸ್ ಮಾಡ್ತೀವಿ. ಆದರೆ ಈ ಪ್ರೈವಿ ಪರ್ಸ್ ಇಂದ ಗವರ್ನಮೆಂಟ್ ಖಜಾನೆಯ ಮೇಲೆ ಬರ್ಡನ್ ಜಾಸ್ತಿ ಆಗ್ತಾ ಬಂತು. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇಂಡಿಯಾ ಪಾವರ್ಟಿಯ ಎಗನೆಸ್ಟ್ ಆಗಿ ಫೈಟ್ ಮಾಡಬೇಕು, ಇನ್ಇಕ್ವಾಲಿಟಿಯ ಎಗನೆಸ್ಟ್ ಆಗಿ ಫೈಟ್ ಮಾಡಬೇಕು, ಅದಕ್ಕೆ ಪ್ರೈವಿ ಪರ್ಸ್ ಅಡ್ಡಿ ಆಗ್ತಾ ಇದೆ ಅನ್ನುವಂತ ವಾದಗಳನ್ನು ಕೇಳಿ ಬಂತು. ಅದರ ಹಿನ್ನೆಲೆಯಲ್ಲೇ 1971 ನಲ್ಲಿ ನಮ್ಮ ಸಂವಿಧಾನಕ್ಕೆ 26ನೇ ಸಂವಿಧಾನ ತಿದ್ದುಪಡಿಯನ್ನ ತಗೊಂಡ್ ಬರ್ತೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ಟಾರ್ಗೆಟ್ ಮಾಡಿ UPSC ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಈಗ ಬರ್ತಾ ಇರುವಂತ ಪ್ರಿಲಿಮ್ಸ್ ಅಲ್ಲಿ ಗವರ್ನಮೆಂಟ್ ಪ್ರೈವಿ ಪರ್ಸನ್ ನ ಯಾವ ತಿದ್ದುಪಡಿಯ ಮುಖಾಂತರವಾಗಿ ಅಬಾಲಿಷ್ ಮಾಡ್ತು ಅಂತ ಕೇಳಬಹುದು. 1971 ನಲ್ಲಿ 26ನೇ ಸಂವಿಧಾನ ತಿದ್ದುಪಡಿಯ ಮುಖಾಂತರವಾಗಿ ಅಬಾಲಿಷ್ ಮಾಡ್ತೀವಿ ನಾವು ಪ್ರೈವಿ ಪರ್ಸನ್ ನ. ಈಗ ಪ್ರೈವಿ ಪರ್ಸನ್ ನ ಅಬಾಲಿಷ್ ಮಾಡಿದೀವಿ ಅಂತಂದ್ರೆ ಮಹಾರಾಜರಿಗೆ ಸಿಗ್ತಾ ಇದ್ದಂತ ಎಲ್ಲ ಸೌಲಭ್ಯಗಳು, ಎಲ್ಲ ವಿನಾಯಿತಿಗಳು ಮತ್ತು ಎಲ್ಲ ಹಕ್ಕುಗಳನ್ನ ನಾವು ತೆಗೆದು ಹಾಕಿದ ಹಾಗೆ ಆಯ್ತು. ಈಗ ಅವರ ಹಕ್ಕುಗಳಲ್ಲಿ ಒಂದು ಹಕ್ಕು ಪದ್ಮನಾಭ ಸ್ವಾಮಿ ಟೆಂಪಲ್ ನ ಮ್ಯಾನೇಜ್ ಮಾಡುವಂತ ಅದರ ಅಧಿಕಾರದ ಹಕ್ಕು ಕೂಡ ಅವರದ್ದೇ ಆಗಿತ್ತು. ಈಗ ಆ ಹಕ್ಕನ್ನು ಕೂಡ ತೆಗೆದು ಹಾಕಬೇಕಾ ಅನ್ನುವಂತ ಕ್ವೆಶನ್ ನಮ್ಮ ಮುಂದೆ ಬರುತ್ತೆ. ಅದರಲ್ಲೂ 1991 ನಲ್ಲಿ ಆಗ ಇದ್ದಂತ ಟ್ರಾವಾಂಕೂರ್ ಮಹಾರಾಜರು ತೀರ್ಕೊಳ್ತಾರೆ. ಆಗ ಈ ಕ್ವೆಶನ್ ನ್ಯಾಯಾಂಗಕ್ಕೆ ಹೋಗುತ್ತೆ. ಈ ಪದ್ಮನಾಭ ಸ್ವಾಮಿ ಟೆಂಪಲ್ ನ ಆಡಳಿತದ ಅಧಿಕಾರವನ್ನ
ಮಹಾರಾಜರಲ್ಲೇ ಇರಿಸಬೇಕಾ ಅಥವಾ ಇದನ್ನ ತೆಗೆದುಹಾಕಿ ಗವರ್ನಮೆಂಟ್ಗೆ ಕೊಡಬೇಕಾ, ಯಾಕೆಂತಂದ್ರೆ ಪ್ರೈವಿ ಪರ್ಸನ್ ನಾವು ಅಬಾಲಿಷ್ ಮಾಡಿದೀವಿ ಅನ್ನುವಂತ ಕ್ವೆಶನ್ ಬರುತ್ತೆ. ಆವಾಗಿನಿಂದ ನಡೀತಾ ಇದ್ದಂತ ಕೇಸು ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಮುಕ್ತಾಯ ಆಗಿದೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಒಂದು ಟೆಂಪಲ್ ನ ಶಿ ಬೈಟ್ ರೈಟ್ ಅಂತಂದ್ರೆ ಈ ಟೆಂಪಲ್ ನ ಆಡಳಿತದ ಅಧಿಕಾರ ಈ ಮಹಾರಾಜರ ಫ್ಯಾಮಿಲಿಗೆ ಸೇರಿದ್ದು ಅನ್ನುವಂತ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ಶಿ ಬೈಟ್ ರೈಟ್ ಅನ್ನುವಂತ ಈ ಪದ ಏನಿದೆ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್. ಶಿ ಬೈಟ್ ರೈಟ್ ಅಂತಂದ್ರೆ ಯಾವುದಾದ್ರೂ ಒಂದು ಟೆಂಪಲಿನ ಅಲ್ಲಿನ ಡಯಟಿ ದೇವರು ಏನಿದ್ದಾರೆ ಆ ದೇವರ ವಿಷಯವಾಗಿರುವಂತ ಫಿನಾನ್ಷಿಯಲ್ ಅಫೇರ್ಸ್ ಗಳನ್ನ ಮ್ಯಾನೇಜ್ ಮಾಡುವಂತ ಹಕ್ಕು, ಆ ದೇವರ ಆರ್ಥಿಕ ವ್ಯವಹಾರಗಳು ಏನಿದ್ದಾವೆ ಇವುಗಳ ಆಡಳಿತದ ಹಕ್ಕನ್ನು ನಾವು ಶಿ ಬೈಟ್ ರೈಟ್ ಅಂತ ಕರಿತೀವಿ. ಈ ಶಿ ಬೈಟ್ ರೈಟ್ ಅಥವಾ ಇದನ್ನೇ ನಾವು ಶಿ ಬೈಟ್ ಶಿಪ್ ಅಂತ ಕೂಡ ಕರಿತೀವಿ. ಇದು ಕೇವಲ ಒಂದು ಟೈಟಲ್ ಮಾತ್ರನೇ. ಯಾಕೆ ಅಂತಂದ್ರೆ ಅವರು ಆಡಳಿತ ಮಾಡ್ತಾ ಇರುವಂತಹ ಪ್ರಾಪರ್ಟಿ ಏನಿದೆ ಇದು ಅಲ್ಲಿರುವಂತಹ ದೇವರಿಗೆ ಬಿಲಾಂಗ್ ಆಗಿತ್ತು. ಆದ್ದರಿಂದ ಇಲ್ಲಿ ಪದ್ಮನಾಭ ಸ್ವಾಮಿ ಟೆಂಪಲ್ ನ ಆಡಳಿತದ ಅಧಿಕಾರವನ್ನ ಶಿ ಬೈಟ್ ಶಿಪ್ ಅನ್ನ ಇಲ್ಲಿ ರಾಯಲ್ ಫ್ಯಾಮಿಲಿಗೆ ಕೊಟ್ಟರೂ ಕೂಡ ಅವರು ಆ ದೇವಸ್ಥಾನದ ಪ್ರಾಪರ್ಟಿಯನ್ನ ಆ ದೇವಸ್ಥಾನದ ಸಂಪತ್ತನ್ನ ಲೀಗಲಿ ಕ್ಲೈಮ್ ಮಾಡುವ ಹಾಗಿಲ್ಲ. ಆ ಎಲ್ಲ ಸಂಪತ್ತು ಅಲ್ಲಿರುವಂತ ದೇವರಿಗೆ ಬಿಲಾಂಗ್ ಆಗಿದ್ದು. ಇದು ನಮಗೆ ಶಿ ಬೈಟ್ ಶಿಪ್ ಅಥವಾ ಶಿ ಬೈಟ್ ರೈಟ್ಸ್ ಗಳ ಬಗ್ಗೆ ಬೇಕಾಗಿರುವಂತ ಒಂದು ಸಣ್ಣ ಕ್ಲಾರಿಟಿ. ಇಷ್ಟು ನಮಗೆ ಓವರಾಲ್ ಈ ಒಂದು ಟಾಪಿಕ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಇದೇ ವಾರ ಅರುಣಾಚಲ್ ಪ್ರದೇಶನ ಚೀಫ್ ಮಿನಿಸ್ಟರ್ ಒಂದು ಬುಕ್ ಅನ್ನ ರಿಲೀಸ್ ಮಾಡ್ತಾರೆ, ತಂಗಮ್ಸ್ ಅನ್ನುವಂತ ಬುಕ್. ಈ ಪುಸ್ತಕದ ಫುಲ್ ನೇಮ್ ಬಂದು ತಂಗಮ್ಸ್ ಎನ್ ಎಥ್ನೋ ಲಿಂಗ್ವಿಸ್ಟಿಕ್ ಸ್ಟಡಿ ಆಫ್ ದಿ ಕ್ರಿಟಿಕಲಿ ಎಂಡೇಂಜರ್ಡ್ ಗ್ರೂಪ್ ಆಫ್ ಅರುಣಾಚಲ್ ಪ್ರದೇಶ್. ಅಂದ್ರೆ ಅರುಣಾಚಲ್ ಪ್ರದೇಶ್ ರಾಜ್ಯದಲ್ಲಿರುವಂತ ಕ್ರಿಟಿಕಲಿ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ ಭಾಷೆಗಳು ಅಂತ ಏನಿದಾವೆ ಈ ಭಾಷೆಗಳ ಬಗೆಗಿನ ಒಂದು ಸ್ಟಡಿ ಈ ಪುಸ್ತಕ ಆಗಿದೆ. ಇದರ ಹಿನ್ನೆಲೆಯಲ್ಲಿ ತಂಗಮ್ಸ್ ಅನ್ನುವಂತ ಪದ ನಮಗೆ ವೆರಿ ಇಂಪಾರ್ಟೆಂಟ್. ತಂಗಮ್ಸ್ ಅನ್ನೋದು ಆಕ್ಚುಲಿ ಅರುಣಾಚಲ್ ಪ್ರದೇಶಲ್ಲಿರುವಂತ ಒಂದು ಸಮುದಾಯದ ಹೆಸರಾಗಿದೆ. ಅರುಣಾಚಲ್ ಪ್ರದೇಶಲ್ಲಿ ಆದಿ ಅನ್ನುವಂತ ಒಂದು ಬುಡಕಟ್ಟು ಸಮುದಾಯ ಬರುತ್ತೆ. ಈ ಬುಡಕಟ್ಟು ಸಮುದಾಯದಲ್ಲೇ ಒಂದು ಸಣ್ಣ ಗುಂಪು ತಂಗಮ್ಸ್ ಅನ್ನುವಂತ ಗುಂಪು. ಈ ಗುಂಪು ಮಾತನಾಡುವಂತ ಭಾಷೆಯೇ ತಂಗಮ್ ಲ್ಯಾಂಗ್ವೇಜ್. ಈ ತಂಗಮ್ ಲ್ಯಾಂಗ್ವೇಜ್ ನ ಬಗ್ಗೆ 1975 ಅಲ್ಲಿ ತಂಗಮ್ಸ್ ಅನ್ನುವಂತ ಒಂದು ಪುಸ್ತಕ ಬರುತ್ತೆ. ಆ ಪುಸ್ತಕ ಮಾತ್ರನೇ ಈ ಲ್ಯಾಂಗ್ವೇಜ್ ನ ಬಗ್ಗೆ ಇಲ್ಲಿಯವರೆಗೂ ಮಾತಾಡಿರೋದು. ಆ ಪುಸ್ತಕದ ಪ್ರಕಾರ ಈ ತಂಗಮ್ ಲ್ಯಾಂಗ್ವೇಜ್ ಅನ್ನ ಅರೌಂಡ್ 25 ವಿಲೇಜಸ್ ಗಳಲ್ಲಿ ಅರುಣಾಚಲ್ ಪ್ರದೇಶಲ್ಲೇ ಅರೌಂಡ್ 25 ಹಳ್ಳಿಗಳಲ್ಲಿ ಹರಡಿಕೊಂಡಿರುವಂತ ಅರೌಂಡ್ 2000 ಜನತೆ ಮಾತಾಡ್ತಾರೆ ಅಂತ ಈ ಪುಸ್ತಕ ಹೇಳುತ್ತೆ. ಇದಾದ ನಂತರ ನೆಕ್ಸ್ಟ್ ಬಂದಿರುವಂತ ಸ್ಟಡಿಯೇ ಈಗ ರಿಲೀಸ್ ಆಗಿರುವಂತ ತಂಗಮ್ಸ್ ಅನ್ನುವಂತ ಈ ಪುಸ್ತಕ. ಈ ಪುಸ್ತಕದಲ್ಲಿ ತಂಗಮ್ಸ್ ಲ್ಯಾಂಗ್ವೇಜ್ ಅಲ್ಲಿ ಇರುವಂತಹ ಹಾಡುಗಳಾಗಿರಬಹುದು, ಕಥೆಗಳಾಗಿರಬಹುದು, ಈ ತಂಗಮ್ ಸಮುದಾಯದಲ್ಲಿ ಇರುವಂತಹ ಫೆಸ್ಟಿವಲ್ಸ್ ಗಳು ಆಗಿರಬಹುದು, ಇವೆಲ್ಲವುಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಲಾಗಿದೆ. ಆದರೆ ವೆರಿ ಇಂಪಾರ್ಟೆಂಟ್ಲಿ ಈ ಪುಸ್ತಕ ಹೇಳುತ್ತೆ ಈ ತಂಗಮ್ ಲ್ಯಾಂಗ್ವೇಜ್ ಅನ್ನ ಈಗ ಸದ್ಯಕ್ಕೆ ಮಾತಾಡ್ತಾ ಇರೋದು ಎಷ್ಟು ಜನ ಅಂತಂದ್ರೆ ಕೇವಲ 250 ಸ್ಪೀಕರ್ಸ್ ಮಾತ್ರನೇ ಇದ್ದಾರೆ ಅಂತ. ಆದ್ದರಿಂದನೇ ಈ ಲ್ಯಾಂಗ್ವೇಜ್ ಇವತ್ತು ಕ್ರಿಟಿಕಲಿ ಎಂಡೇಂಜರ್ಡ್ ಲ್ಯಾಂಗ್ವೇಜ್ ಆಗಿದೆ. ಯುನೆಸ್ಕೋ ಕೊಡುತ್ತೆ ವರ್ಲ್ಡ್ ಅಟ್ಲಾಸ್ ಆಫ್ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ ಅಂತ. ಈ ಅಟ್ಲಾಸ್ ಅಲ್ಲಿ ಈ ತಂಗಮ್ ಲ್ಯಾಂಗ್ವೇಜ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸ್ ಅನ್ನ ಹೊಂದಿದೆ. ನಾವು ಈ ಸ್ಟೇಟಸ್ ಗಳನ್ನ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ತಂಗಮ್ ಲ್ಯಾಂಗ್ವೇಜ್ ಅನ್ನೋದು ಟಿಬೆಟೋ ಬರ್ಮನ್ ಲ್ಯಾಂಗ್ವೇಜ್ ಫ್ಯಾಮಿಲಿಗೆ ಸೇರಿರುವಂತ ಲ್ಯಾಂಗ್ವೇಜ್ ಆಗಿದೆ. ಯಾವ ರೀತಿಯಾಗಿ ಕನ್ನಡ, ತಮಿಳ್, ಮಲಯಾಳಂ ಎಲ್ಲ ಲ್ಯಾಂಗ್ವೇಜಸ್ ಗಳು ದ್ರಾವಿಡ ಪರಿವಾರಕ್ಕೆ ಸೇರಿದವೋ ಅದೇ ರೀತಿಯಾಗಿ ಈ ತಂಗಮ್ ಲ್ಯಾಂಗ್ವೇಜ್ ಅನ್ನೋದು ಟಿಬೆಟೋ ಬರ್ಮನ್ ಲ್ಯಾಂಗ್ವೇಜ್ ಫ್ಯಾಮಿಲಿಗೆ ಸೇರಿರುವಂತ ಒಂದು ಲ್ಯಾಂಗ್ವೇಜ್ ಆಗಿದೆ. ಈಗ ಈ ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್ ಈ ಲ್ಯಾಂಗ್ವೇಜಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ವರ್ಲ್ಡ್ ಅಟ್ಲಾಸ್ ಆಫ್ ಎಂಡೇಂಜರ್ಡ್ ಲ್ಯಾಂಗ್ವೇಜ್ ಅನ್ನುವಂತ ಈ ಅಟ್ಲಾಸ್ ಅನ್ನ ರಿಲೀಸ್ ಮಾಡೋದು ಯಾರು? ಯುನೆಸ್ಕೋ. ಈ ಒಂದು ಅಟ್ಲಾಸ್ ಅಲ್ಲಿ ಮೊದಲಿಗೆ ಸೇಫ್ ಅನ್ನುವಂತ ಸ್ಟೇಟಸ್ ಅನ್ನ ಕೊಡಲಾಗುತ್ತೆ. ಸೇಫ್ ಅಂತಂದ್ರೆ ಇಂಟರ್ ಜನರೇಷನ್ ಲ್ಯಾಂಗ್ವೇಜ್ ಟ್ರಾನ್ಸ್ಮಿಷನ್ ಅನ್ನು ನಾವು ನೋಡಿದಾಗ, ಅಂದ್ರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹೋದಾಗ ಆ ಭಾಷೆಯನ್ನ ಎಷ್ಟರ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಸೇಫ್ ಸ್ಟೇಟಸ್ ಅನ್ನ ಹೊಂದಿರುವಂತ ಭಾಷೆಯನ್ನ ಅಲ್ಲಿರುವಂತ ಎಲ್ಲ ಜನರೇಷನ್ಸ್ ಗಳು ಮಾತಾಡ್ತಾ ಇದ್ದಾವೆ. ಆದ್ದರಿಂದ ಆ ಭಾಷೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅನ್ಇಂಟರಪ್ಟೆಡ್ಲಿ ಟ್ರಾನ್ಸ್ಮಿಷನ್ ಅನ್ನ ಕಾಣ್ತಾ ಇದೆ. ಇದು ಸೇಫ್ ಸ್ಟೇಟಸ್ ಅನ್ನ ಹೊಂದಿರುವಂತ ಲ್ಯಾಂಗ್ವೇಜ್. ಅದೇ ವಲ್ನರಬಲ್ ಸ್ಟೇಟಸ್ ಅನ್ನ ಹೊಂದಿರುವಂತ ಲ್ಯಾಂಗ್ವೇಜ್ ಅಲ್ಲಿ ಚಿಲ್ಡ್ರನ್ ಅಲ್ಲಿರುವಂತ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಮಾತಾಡ್ತಾ ಇದ್ದಾರೆ ಆ ಭಾಷೆಯನ್ನ. ಆದರೆ ಕೆಲವೊಂದು ಡೊಮೈನ್ಸ್ ಗಳಲ್ಲಿ ಮಾತ್ರನೇ ಮಾತಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಆ ಭಾಷೆಯನ್ನ ಮಾತಾಡ್ತಾ ಇದ್ರು ಕೂಡ ಆ ಭಾಷೆಯಲ್ಲಿ ಅವರು ಶಿಕ್ಷಣವನ್ನ ಪಡೆದುಕೊಳ್ಳದೆ ಹೋಗಬಹುದು. ಅಂದ್ರೆ ಆ ಪರ್ಟಿಕ್ಯುಲರ್ ಭಾಷೆಯನ್ನ ಮಕ್ಕಳು ಕೆಲವೊಂದು ಡೊಮೈನ್ಸ್ ಗಳಲ್ಲಿ ಮಾತ್ರನೇ ಬಳಕೆ ಮಾಡ್ತಾ ಇದ್ದಾರೆ. ಅಂತ ಭಾಷೆಯನ್ನ ನಾವು ವಲ್ನರಬಲ್ ಸ್ಟೇಟಸ್ ಅಲ್ಲಿ ಇರುವಂತ ಭಾಷೆ ಅಂತ ಕರಿತೀವಿ. ನಂತರ ಯಾವ ಭಾಷೆಗಳನ್ನ ಮಕ್ಕಳು ತಮ್ಮ ಮನೆಯಲ್ಲಿ ಮದರ್ ಟಂಗ್ ಮಾತೃಭಾಷೆಯಾಗಿ ಕಲಿತಾ ಇಲ್ವೋ ಅಂತ ಭಾಷೆಗಳನ್ನ ನಾವು ಡೆಫಿನೆಟ್ಲಿ ಎಂಡೇಂಜರ್ ಸ್ಟೇಟಸ್ ಗೆ ಹಾಕ್ತಿವಿ. ನಂತರ ಯಾವ ಭಾಷೆಗಳನ್ನ ಕೇವಲ ಗ್ರ್ಯಾಂಡ್ ಪೇರೆಂಟ್ಸ್ ಅಥವಾ ಓಲ್ಡರ್ ಜನರೇಷನ್ ಮಾತ್ರನೇ ಮಾತಾಡ್ತಾ ಇದೆ, ಆ ಭಾಷೆಯನ್ನ ಯಂಗರ್ ಜನರೇಷನ್ ಈಗ ಇರುವಂತ ತಲೆಮಾರು ಕೇವಲ ಅರ್ಥ ಮಾಡ್ಕೊಳ್ಳುತ್ತೆ ಮಾತ್ರನೇ, ಆದರೆ ಆ ಭಾಷೆಯನ್ನ ಮಾತಾಡ್ತಾ ಇಲ್ಲ ಅಂತ ಹೇಳ್ತೀವೋ ಅಂತ ಭಾಷೆಗಳನ್ನ ನಾವು ಸಿವಿಯರ್ಲಿ ಎಂಡೇಂಜರ್ ಸ್ಟೇಟಸ್ ಗೆ ಹಾಕ್ತಿವಿ. ನಂತರ ಯಾವ ಭಾಷೆಯನ್ನ ಈಗ ಸದ್ಯಕ್ಕೆ ಮಾತಾಡ್ತಾ
ಇರೋರು ಕೇವಲ ಗ್ರ್ಯಾಂಡ್ ಪೇರೆಂಟ್ಸ್ ಮಾತ್ರನೇ, ಅವರು ಕೂಡ ಆ ಭಾಷೆಯನ್ನ ಕಂಪ್ಲೀಟ್ಲಿ ಮಾತಾಡ್ತಾ ಇಲ್ಲ, ಪಾರ್ಷಿಯಲಿ ಮಾತ್ರನೇ ಮಾತಾಡ್ತಾ ಇದ್ದಾರೆ ಅಂತ ಇದೆಯೋ ಅಂತ ಭಾಷೆನ ನಾವು ಕ್ರಿಟಿಕಲಿ ಎಂಡೇಂಜರ್ ಸ್ಟೇಟಸ್ಗೆ ಹಾಕ್ತೀವಿ. ಈಗ ಸದ್ಯಕ್ಕೆ ನಾವು ಡಿಸ್ಕಸ್ ಮಾಡಿದಂತ ತಂಗಮ್ ಲ್ಯಾಂಗ್ವೇಜ್ ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಲ್ಯಾಂಗ್ವೇಜ್ ಆಗಿದೆ. ನಂತರ ಎಕ್ಸ್ಟಿಂಕ್ಟ್ ಲ್ಯಾಂಗ್ವೇಜ್, ಸಾಕಷ್ಟು ಭಾಷೆಗಳು ಇಂಡಿಯಾದಲ್ಲಿ ಇವತ್ತು ಎಕ್ಸ್ಟಿಂಕ್ಟ್ ಆಗಿದ್ದಾವೆ. ಎಕ್ಸ್ಟಿಂಕ್ಟ್ ಲ್ಯಾಂಗ್ವೇಜ್ ಅಂತಂದ್ರೆ ಈಗ ಸದ್ಯಕ್ಕೆ ಆ ಭಾಷೆಯನ್ನ ಯಾರೂ ಮಾತಾಡ್ತಾ ಇಲ್ಲ ಅಂತ ಅರ್ಥ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಮಗೆ ಇಲ್ಲಿ ತಂಗಮ್ಸ್ ಅನ್ನುವಂಥ ಸಮುದಾಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಅರುಣಾಚಲ್ ಪ್ರದೇಶ್ ಅಂತ ನೆನಪಿರಬೇಕು. ಇಷ್ಟು ಮಾತ್ರ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್. ನಂತರ ನಾವು GS ಪೇಪರ್ 2ಗೆ ಶಿಫ್ಟ್ ಆಗೋದ್ರೆ IR ಸೆಕ್ಷನ್ ಅಲ್ಲಿ ಮೊದಲನೇ ಆರ್ಟಿಕಲ್ ಮಲಬಾರ್ ಎಕ್ಸಸೈಸಿನ ಬಗ್ಗೆ. ಇತ್ತೀಚೆಗೆ ಒಂದಷ್ಟು ಸುದ್ದಿಗಳು ಬರ್ತವೆ ಈ ಎಕ್ಸಸೈಸ್ಗೆ ಇಂಡಿಯಾ ಆಸ್ಟ್ರೇಲಿಯಾವನ್ನ ಕೂಡ ಸೇರಿಸಿಕೊಳ್ಳಿಕ್ಕೆ ಅಂತ ಮುಂದೆ ಬಂದಿದೆ ಅಂತ. ಅಫಿಷಿಯಲಿ ಇನ್ನು ಯಾವುದೇ ನ್ಯೂಸ್ಗಳು ಬಂದಿಲ್ಲ, ಆದರೆ ಈಗ ಸದ್ಯಕ್ಕೆ ಇಂಡಿಯಾ ಒಂದಷ್ಟು ಪ್ರೋಸೆಸ್ ಅನ್ನ ಶುರು ಮಾಡಿದೆ ಆಸ್ಟ್ರೇಲಿಯಾವನ್ನ ಸೇರಿಸಿಕೊಳ್ಳಿಕ್ಕೆ ಅನ್ನುವಂಥ ಸುದ್ದಿ ಬಂದಿದೆ. ಆದ್ದರಿಂದ ಮಲಬಾರ್ ಎಕ್ಸಸೈಸಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಈ ಮಲಬಾರ್ ಎಕ್ಸಸೈಸ್ ಅನ್ನೋದು ಇಂಡಿಯಾ, ಜಪಾನ್, USA ಈ 3 ದೇಶಗಳ ನಡುವೆ ನಡೆಯುವಂತ ಆನ್ಯುಯಲ್ ಟ್ರೈಲ್ಯಾಟ್ರಲ್ ಎಕ್ಸಸೈಸ್ ಆಗಿದೆ. ಈ ಒಂದು ಎಕ್ಸಸೈಸ್ ಇಂಡಿಯನ್ ಓಷನ್ ಅಲ್ಲಿ ಮತ್ತು ಪೆಸಿಫಿಕ್ ಓಷನ್ ಅಲ್ಲಿ ಆಲ್ಟರ್ನೇಟಿವ್ಲಿ ನಡೆಯುತ್ತೆ. ಅಂದ್ರೆ ಈ ವರ್ಷ ಇಂಡಿಯನ್ ಓಷನ್ ಅಲ್ಲಿ ಈ ಎಕ್ಸಸೈಸ್ ಆದ್ರೆ ಮುಂದಿನ ವರ್ಷ ಪೆಸಿಫಿಕ್ ಓಷನ್ ಅಲ್ಲಿ ಆಗುತ್ತೆ. ಈ ರೀತಿಯಾಗಿ ಪ್ರತಿ ವರ್ಷ ನಡೆಯುವಂತ ಮಲಬಾರ್ ಎಕ್ಸಸೈಸ್ ಇಂಡಿಯಾ, ಜಪಾನ್ ಮತ್ತು USA ಈ 3 ದೇಶಗಳ ನಡುವೆ ನಡೆಯುತ್ತೆ. ಈ ಮಲಬಾರ್ ಎಕ್ಸಸೈಸ್ ಅನ್ನ ನಾವು ಒರಿಜಿನಲಿ ಶುರು ಮಾಡೋದು 1992 ಅಲ್ಲಿ. ಆ ಸಂದರ್ಭದಲ್ಲಿ ಇಂಡಿಯಾ ಮತ್ತು USA ನಡುವೆ ಇದ್ದಂತ ಒಂದು ಬೈಲ್ಯಾಟ್ರಲ್ ಎಕ್ಸಸೈಸ್ ಇದಾಗಿತ್ತು. ಆದರೆ 2015ರಲ್ಲಿ ಜಪಾನ್ ಅನ್ನು ನಾವು ಸೇರಿಸಿಕೊಳ್ತೀವಿ. ಇದರಿಂದ ಇದು ಟ್ರೈಲ್ಯಾಟ್ರಲ್ ಎಕ್ಸಸೈಸ್ ಆಗುತ್ತೆ. ಈಗ ನೆಕ್ಸ್ಟ್ ಹಂತದಲ್ಲಿ ಆಸ್ಟ್ರೇಲಿಯಾವನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅನ್ನುವಂತ ಬೆಳವಣಿಗೆಗಳು ಶುರುವಾಗಿದ್ದಾವೆ. ಅದರಲ್ಲೂ ಇಂಡಿಯಾ ಚೈನಾದ ನಡುವೆ ಬಾರ್ಡರ್ ಇಶ್ಯೂಸ್ಗಳು ಜಾಸ್ತಿ ಆಗ್ತಾ ಇರಬೇಕಾದ್ರೆ ಚೈನಾದ ಕನ್ಸರ್ನ್ಸ್ ಗಳಿಗೆ ಇಂಡಿಯಾ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ವಾದದ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾವನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಇಂಡಿಯಾ ಮುಂದೆ ಬಂದಿದೆ ಅನ್ನುವಂತ ಸುದ್ದಿಗಳು ಬಂದಿವೆ. ಈಗ ಆಸ್ಟ್ರೇಲಿಯಾವನ್ನ ಈ ಮಲಬಾರ್ ಎಕ್ಸಸೈಸ್ಗೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ ಆದ್ರೆ ಕ್ವಾಡ್ ಗುಂಪಲ್ಲಿರುವಂತ 4 ದೇಶಗಳು ಸೇರಿಕೊಂಡಿರುವಂತ ಒಂದು ಎಕ್ಸಸೈಸ್ ಈ ಮಲಬಾರ್ ಎಕ್ಸಸೈಸ್ ಆಗುತ್ತೆ. ಅಥವಾ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ ಈ ಕ್ವಾಡ್ ಗುಂಪು ಇಲ್ಲಿಯವರೆಗೂ ಇನ್ಫಾರ್ಮಲ್ ಸ್ಟ್ರಾಟಜಿಕ್ ಫೋರಂ ಆಗಿ ಇದ್ದಂತ ಈ ಒಂದು ಗುಂಪನ್ನ ಮಿಲಿಟರೈಸ್ ಮಾಡುವಂತ ಒಂದು ಸ್ಟೆಪ್ ಇದಾಗುತ್ತೆ. ಮಿಲಿಟರೈಸೇಷನ್ ಆಫ್ ಕ್ವಾಡ್ ಅನ್ನುವಂತ ಒಂದು ಸ್ಟೆಪ್ ಇದಾಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ. ಆದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕ್ವಾಡ್ ಗುಂಪಲ್ಲಿ ಇರುವಂತ 4 ದೇಶಗಳು ಯಾವ್ಯಾವು ನಮಗೆ ನೆನಪಿರಬೇಕು. ಇಂಡಿಯಾ, USA, ಜಪಾನ್ ಮತ್ತು ಆಸ್ಟ್ರೇಲಿಯಾ 4 ಡೆಮಾಕ್ರಸಿ ದೇಶಗಳು. ಈ 4 ದೇಶಗಳು ತಮಗೆ ಇರುವಂತಹ ಕಾಮನ್ ಇಂಟ್ರೆಸ್ಟಿನ ಆಧಾರದ ಮೇಲೆ ಬಂದು ಕೂಡಿರುವಂತಹ ಒಂದು ಫೋರಂ ಆಗಿದೆ. ಇಲ್ಲಿಯವರೆಗೂ ಯಾವುದೇ ಫಾರ್ಮಲ್ ಅನೌನ್ಸ್ಮೆಂಟ್ಸ್ ಗಳು ಈ ಕ್ವಾಡ್ ಗುಂಪಿನಿಂದ ಹೊರಗಡೆ ಬಂದಿಲ್ಲ ಅಥವಾ ಯಾವುದೇ ಫಾರ್ಮಲ್ ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿಯವರೆಗೂ ನಾವು ತಯಾರು ಮಾಡಿಲ್ಲ ಈ ಕ್ವಾಡ್ ಗುಂಪಿನ ಬಗ್ಗೆ. ಸೊ ಇಲ್ಲಿಯವರೆಗೂ ಕೇವಲ ಇನ್ಫಾರ್ಮಲ್ ಸ್ಟ್ರಾಟಜಿಕ್ ಫೋರಮಿನ ರೂಪದಲ್ಲಿ ಮಾತ್ರನೇ ಇದ್ದಂತ ಈ ಕ್ವಾಡ್ ಗುಂಪಿಗೆ ಒಂದು ಮಿಲಿಟರಿ ಸ್ವರೂಪವನ್ನ ಕೊಡ್ಲಿಕ್ಕೆ ಆಗುತ್ತೆ ಈ ಮಲಬಾರ್ ಎಕ್ಸಸೈಸಿನ ಮುಖಾಂತರವಾಗಿ. ನಾವು ಆಸ್ಟ್ರೇಲಿಯಾವನ್ನ ಏನಾದ್ರೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ ಆದ್ರೆ ಅನ್ನೋದು ಎಕ್ಸ್ಪರ್ಟ್ಸ್ ಗಳ ಒಪಿನಿಯನ್. ಸೊ ಮೊದಲನೇ ಪಾಯಿಂಟ್ ಕ್ವಾಡ್ ಗುಂಪಿನಲ್ಲಿ ಇರುವಂತ 4 ದೇಶಗಳು ಯಾವ್ಯಾವು ಅಂತ. ಎರಡನೇ ಪಾಯಿಂಟ್ ಮಲಬಾರ್ ಎಕ್ಸಸೈಸಿನ ಬಗ್ಗೆ. ಈ ಎಕ್ಸಸೈಸ್ ಅನ್ನ ಮೊದಲಿಗೆ ನಾವು ಕಂಡಕ್ಟ್ ಮಾಡಿದ್ದು 1992 ಅಲ್ಲಿ ಬೈಲ್ಯಾಟ್ರಲ್ ಎಕ್ಸಸೈಸ್ ಆಗಿ ಇಂಡಿಯಾ ಮತ್ತು USA ನಡುವೆ. ನಂತರ 2015ರಲ್ಲಿ ಜಪಾನ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಈಗ ಸದ್ಯಕ್ಕೆ ಪ್ರಪೋಸಲ್ ಇರೋದು ಆಸ್ಟ್ರೇಲಿಯಾವನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ. ನಂತರ ಆಸ್ಟ್ರೇಲಿಯಾ ಜೊತೆಗೆ ಇನ್ನೂ 2 ಎಕ್ಸಸೈಸ್ ಗಳನ್ನ ಇಂಡಿಯಾ ಕಂಡಕ್ಟ್ ಮಾಡುತ್ತೆ. ಒಂದು ಆಸ್ ಇಂಡೆಕ್ಸ್ ಅನ್ನುವಂತ ಎಕ್ಸಸೈಸ್, ಇನ್ನೊಂದು ಪಿಚ್ ಬ್ಲಾಕ್ ಅನ್ನುವಂತ ಎಕ್ಸಸೈಸ್. ಈ 2 ಎಕ್ಸಸೈಸ್ ಗಳ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೀವಿ. ನಂತರ ಇಂಡಿಯಾ ಮತ್ತು ಜಪಾನ್ ನಡುವೆ ಕೂಡ ಸಾಕಷ್ಟು ಎಕ್ಸಸೈಸ್ ಗಳು ಇದಾವೆ. ಒಂದು ಜಿಮೆಕ್ಸ್ ಅನ್ನುವಂತ ಎಕ್ಸಸೈಸ್, ಇನ್ನೊಂದು ಶಿನ್ಯು ಮೈತ್ರಿ ಅನ್ನುವಂತ ಎಕ್ಸಸೈಸ್, ಇನ್ನೊಂದು ಧರ್ಮ ಗಾರ್ಡಿಯನ್ ಅನ್ನುವಂತ ಎಕ್ಸಸೈಸ್. ಅದೇ ರೀತಿಯಾಗಿ ಇಂಡಿಯಾ ಮತ್ತು USA ನಡುವೆ ಒಂದು ಯುದ್ಧ ಅಭ್ಯಾಸ್, ಎರಡನೆಯದು ವಜ್ರ ಪ್ರಹಾರ್, ಮೂರನೆಯದು ರೆಡ್ ಫ್ಲಾಗ್. ಈ 3 ಎಕ್ಸಸೈಸ್ ಗಳನ್ನ ನೆನ್ಪಿಟ್ಕೊಳ್ಬೇಕು. ಇತ್ತೀಚೆಗೆ ರೆಡ್ ಫ್ಲಾಗ್ ಎಕ್ಸಸೈಸ್ ಸುದ್ದಿಯಲ್ಲಿತ್ತು. ನಂತರ ಕೋಪ್ ಇಂಡಿಯಾ ಅನ್ನುವಂತ ಎಕ್ಸಸೈಸ್, ಸಂಗಮ್ ಅನ್ನುವಂತ ಎಕ್ಸಸೈಸ್, ನಂತರ ಸ್ಪಿಟ್ಟಿಂಗ್ ಕೋಬ್ರಾ ಅನ್ನುವಂತ ಎಕ್ಸಸೈಸ್. ಇಷ್ಟು ಎಕ್ಸಸೈಸ್ ಗಳನ್ನ ನಾವು USA ಜೊತೆಗೆ ಕಂಡಕ್ಟ್ ಮಾಡ್ತೀವಿ. ಇಷ್ಟು ನಮಗೆ ಓವರಾಲ್ ಈ ಒಂದು ಟಾಪಿಕ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಲಾಸ್ಟ್ ವೀಕ್ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ನೋಡಿದ್ವಿ ಚೈನಾ ದೇಶ ಭೂತಾನ್ ದೇಶದ ಸಾಕ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇರುವಂತ ಏರಿಯಾವನ್ನ ತನಗೆ ಬಿಲಾಂಗ್ ಆಗಿದ್ದು ಅಥವಾ ಚೈನಾ ಮತ್ತು ಭೂತಾನ್ ನಡುವೆ ಈಗ ಸದ್ಯಕ್ಕೆ ಬಾರ್ಡರ್ ಇಶ್ಯೂಸ್ ಅನ್ನ ಹೊಂದಿರುವಂತ ಪ್ರದೇಶ ಅಂತ ಹೇಳ್ತು ಅಂತ. ಅದರಲ್ಲೂ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿಯ ಮುಖಾಂತರವಾಗಿ ಈ ವೈಲ್ಡ್ ಲೈಫ್ ಸ್ಯಾಂಚುರಿ ಈಗಾಗಲೇ ಸಾಕಷ್ಟು ಏಡ್ ಅನ್ನ ಪಡ್ಕೊಂಡಿದೆ. ಈ ವರ್ಷದ ಏಡ್ ಅನ್ನ ಪಡ್ಕೊಳ್ತಿರುವಂತಹ ಸಂದರ್ಭದಲ್ಲೇ ಈ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿಯ ಮೀಟಿಂಗಿನ ಸಂದರ್ಭದಲ್ಲೇ ಚೈನಾ ಈ ಕನ್ಸರ್ನ್ ಅನ್ನ ರೈಸ್ ಮಾಡ್ತು ಅಂತ ನೋಡಿದ್ವಿ. ಈ ಸಾಕ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಚುರಿಯ
ಪ್ರದೇಶ ಅಥವಾ ಓವರ್ ಆಲ್ ಈ ಇಶ್ಯೂ ನಮಗೆ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಈ ಸಾಂಗ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರುವಂತಹ ಈ ಪ್ರದೇಶ ಚೈನಾದ ಜೊತೆಗೆ ಯಾವುದೇ ಬಾರ್ಡರ್ ಅನ್ನ ಹೊಂದಿಲ್ಲ. ಇದು ಬಾರ್ಡರ್ ಹೊಂದಿರೋದು ಇಂಡಿಯಾದ ಜೊತೆಗೆ, ಅರುಣಾಚಲ್ ಪ್ರದೇಶನ ಜೊತೆಗೆ ಬಾರ್ಡರ್ ಅನ್ನ ಹೊಂದಿರೋದು. ಆದ್ದರಿಂದ ಇಂಡೈರೆಕ್ಟ್ಲಿ ಇಲ್ಲಿ ಚೈನಾ ಹೇಳ್ತಾ ಇದೆ ಅರುಣಾಚಲ್ ಪ್ರದೇಶ್ ಚೈನಾಕ್ಕೆ ಬಿಲಾಂಗ್ ಆಗಿದ್ದು ಅಂತ. ಸೊ ಓವರ್ ಆಲ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಸಾಂಗ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿ ಲೊಕೇಟ್ ಆಗಿದೆ? ಭೂತಾನ್ ಅಲ್ಲಿ ಲೊಕೇಟ್ ಆಗಿದೆ. ಇದು ನಮಗೆ ನೆನಪಿದ್ರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಈ ವಾರದ ಸುದ್ದಿ ಏನು ಅಂತಂದ್ರೆ ಈ ಸಾಂಗ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರುವಂತ ಈ ಒಂದು ಪ್ರದೇಶ ಏನಿದೆ, ಈ ಪ್ರದೇಶ ಭೂತಾನ್ನ ತ್ರಾಶಿ ಗ್ಯಾಂಗ್ ಅನ್ನುವಂತ ಪ್ರದೇಶ. ಈ ಪ್ರದೇಶಕ್ಕೆ ಇಂಡಿಯಾ ಕನೆಕ್ಟಿವಿಟಿ ಲಿಂಕ್ ಅನ್ನ ತಗೊಂಡ್ ಬರ್ತಾ ಇದೆ. ಇದು ಅಸ್ಸಾಮಿನ ಗುವಾಹಟಿಯಿಂದ ಶುರುವಾಗಿ ಗುವಾಹಟಿಯಿಂದ ತ್ರಾಶಿ ಗ್ಯಾಂಗ್ ಮತ್ತು ತವಾಂಗ್ ಈ ರೀತಿಯಾಗಿ ಇರುವಂತ ಲಿಂಕ್ ಆಗಿದೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ತ್ರಾಶಿ ಗ್ಯಾಂಗ್ ಅನ್ನ ಅರುಣಾಚಲ್ ಪ್ರದೇಶನ ತವಾಂಗಿನ ಜೊತೆಗೆ ಕನೆಕ್ಟ್ ಮಾಡುವಂತ ಲಿಂಕ್ ಇದಾಗಿದೆ. ಅದರ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಈ ಟಾಪಿಕ್ ಮತ್ತೆ ಸುದ್ದಿಯಲ್ಲಿದೆ. ಭೂತಾನಿನ ಈ ತ್ರಾಶಿ ಗ್ಯಾಂಗ್ ಏರಿಯಾವನ್ನ ಏತಿ ಟೆರಿಟರಿ ಅಂತ ಕೂಡ ಕರೀತಾರೆ. ಇಲ್ಲಿ ಏತಿ ಅಂತಂದ್ರೆ ಈ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಬಹುದು. ಹಿಮಮಾನವ ಈ ರೀತಿಯಾಗಿ ಇರುವಂತ ಹಿಮಮಾನವ ಅಥವಾ ಏತಿ ಅನ್ನುವಂತ ಪ್ರಾಣಿಯೊಂದು ಈ ಟೆರಿಟರಿಯಲ್ಲಿ ಜೀವಿಸ್ತಾ ಇದೆ ಅನ್ನುವಂತ ನಂಬಿಕೆ ಇದೆ. ಆದರೆ ಇದರ ಬಗ್ಗೆ ಫ್ಯಾಕ್ಟ್ಸ್ ಗಳು ನಮ್ಮಲ್ಲಿ ಇಲ್ಲ. ಆದರೆ ಏತಿಗಳು ಜೀವಿಸ್ತಾ ಇರುವಂತಹ ಈ ಪ್ರದೇಶವನ್ನ ಭೂತಾನಲ್ಲಿ ಏತಿ ಟೆರಿಟರಿ ಅಂತ ಕೂಡ ಕರೀತಾರೆ. ಈ ಏತಿ ಟೆರಿಟರಿ ಮತ್ತು ಸಾಂಗ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಹೊಂದಿರುವಂತಹ ತ್ರಾಶಿಗಾಂಗ್ ಏರಿಯಾಕ್ಕೆ ಈಗ ಇಂಡಿಯಾ ಕನೆಕ್ಟಿವಿಟಿಯನ್ನ ತರ್ತಾ ಇದೆ. ಸೊ ಒಟ್ಟಾರೆಯಾಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ತ್ರಾಶಿಗ್ಯಾಂಗ್, ಸಾಂಗ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಏತಿ ಟೆರಿಟರಿ ಎಲ್ಲ ಟರ್ಮ್ಸ್ಗಳು ನೆನಪಿದ್ರೆ ಸಾಕಾಗುತ್ತೆ. ಭೂತಾನ್ ಪರ್ಸ್ಪೆಕ್ಟಿವ್ ಅಲ್ಲಿ ಅನ್ನೋದು ಮಾತ್ರ ನಮಗೆ ಇಂಪಾರ್ಟೆಂಟ್. ನಂತರ ಇದೇ ವಾರ ಬಾಂಗ್ಲಾದೇಶಿನ ಬಾಷನ್ಚಾರ್ ಐಲ್ಯಾಂಡ್ ಸುದ್ದಿಯಲ್ಲಿತ್ತು. ನಮಗೆ ಸುದ್ದಿಯಲ್ಲಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಸ್ಥಳಗಳು ಎಲ್ಲಿ ಲೊಕೇಟ್ ಆಗಿದಾವೆ ಅಂತ ತಿಳಿದಿದ್ರೆ ಸಾಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಆದರೆ ಈ ಸ್ಥಳಗಳು ನೆನಪಿರಬೇಕು ಅಂತಂದ್ರೆ ಸ್ವಲ್ಪ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ಈ ಬಾಷನ್ಚಾರ್ ಐಲ್ಯಾಂಡ್ ಅನ್ನೋದು ಬಾಂಗ್ಲಾದೇಶಿನ ಈ ಒಂದು ಭಾಗದಲ್ಲಿರುವಂತಹ ಒಂದು ಸಣ್ಣ ದ್ವೀಪ ಆಗಿದೆ. ಈಗ ಈ ಬಾಂಗ್ಲಾದೇಶ್ ರಾಷ್ಟ್ರದ ಪಕ್ಕದಲ್ಲೇ ಇರುವಂತ ಮಯನ್ಮಾರ್ ದೇಶದಲ್ಲಿ ರೋಹಿಂಗ್ಯಾ ಪೀಪಲ್ ನ ಎಗೇನೆಸ್ಟ್ ಆಗಿ ಸಾಕಷ್ಟು ಶೋಷಣೆಗಳು ಆಗ್ತವೆ. ಆ ಶೋಷಣೆಗಳಿಗೆ ಹೆದರಿಕೊಂಡು ಈ ರೋಹಿಂಗ್ಯಾ ಪೀಪಲ್ ಪಕ್ಕದಲ್ಲಿರುವಂತಹ ಇಂಡಿಯಾ, ಬಾಂಗ್ಲಾದೇಶ್ ಎಲ್ಲ ರಾಷ್ಟ್ರಗಳಿಗೆ ಬರ್ತಾರೆ. ಅದರಲ್ಲೂ ಬಾಂಗ್ಲಾದೇಶ್ಗೆ ಪಕ್ಕದಲ್ಲೇ ಇರುವಂತಹ ಕಾಕ್ಸ್ ಬಜಾರ್ ಅನ್ನುವಂತ ಈ ಪ್ರದೇಶಕ್ಕೆ ಹರಿದು ಬರ್ತಾರೆ ರೋಹಿಂಗ್ಯಾ ಪೀಪಲ್. ಜೊತೆಗೆ ಬಾಂಗ್ಲಾದೇಶ್ಗೆ ಬಂದಂತ, ಅದರಲ್ಲೂ ಬಾಂಗ್ಲಾದೇಶಿನ ರೆಫ್ಯೂಜಿ ಕ್ಯಾಂಪ್ಗಳಲ್ಲಿ ಇದ್ದಂತ ಈ ರೋಹಿಂಗ್ಯಾ ಪೀಪಲ್ ನ ಬಾಂಗ್ಲಾದೇಶ್ ಏನ್ ಮಾಡುತ್ತೆ ಅಂತಂದ್ರೆ ಇತ್ತೀಚೆಗೆ ತಾನೇ ಸೃಷ್ಟಿಯಾಗಿರುವಂತ ಒಂದು ಹೊಸ ದ್ವೀಪ ಬಾಷನ್ಚಾರ್ ಐಲ್ಯಾಂಡ್ ಅಂತ ಈ ದ್ವೀಪಕ್ಕೆ ಅವರನ್ನ ರೀಲೊಕೇಟ್ ಮಾಡುತ್ತೆ. ಈಗ ನಮಗೆ ಮತ್ತೆ ಈ ಬಾಷನ್ಚಾರ್ ಐಲ್ಯಾಂಡ್ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಈ ಬಾಷನ್ಚಾರ್ ಐಲ್ಯಾಂಡ್ ಅಲ್ಲಿರುವಂತಹ ರೋಹಿಂಗ್ಯಾ ಪೀಪಲ್ಗೆ ಕೋವಿಡ್-19 ಸೋಂಕು ಬಂದಿದೆ. ಹಾಗಿದ್ದು ಕೂಡ ಅವರನ್ನ ವಾಪಸ್ಸು ಮೇನ್ಲ್ಯಾಂಡ್ ಬಾಂಗ್ಲಾದೇಶ್ಗೆ ಕರ್ಕೊಳ್ಳಿಕ್ಕೆ ಬಾಂಗ್ಲಾದೇಶ್ ರೆಡಿ ಇಲ್ಲ. ಅದರ ಹಿನ್ನೆಲೆಯಲ್ಲೇ ಬಾಷನ್ಚಾರ್ ಐಲ್ಯಾಂಡ್ ನಮಗೆ ಸುದ್ದಿಯಲ್ಲಿತ್ತು. ಸೊ ಒಟ್ಟಾರೆಯಾಗಿ ನಮಗೆ ಈ ಮ್ಯಾಪ್ ಅಲ್ಲಿ ನೆನಪಿರಬೇಕಾಗಿರೋದು 2 ಪಾಯಿಂಟ್ಗಳು. ಒಂದು ಕಾಕ್ಸ್ ಬಜಾರ್, ಇನ್ನೊಂದು ಬಾಷನ್ಚಾರ್ ಐಲ್ಯಾಂಡ್. ಎರಡೂ ಪ್ರದೇಶಗಳು ಲೊಕೇಟ್ ಆಗಿರೋದು ಬಾಂಗ್ಲಾದೇಶಲ್ಲಿ. ಇಷ್ಟು ಮಾತ್ರ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರೋದು. ಅದೇ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ರೋಹಿಂಗ್ಯಾ ಕ್ರೈಸಿಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಮತ್ತು ಇಂಡಿಯಾ ಬಾಂಗ್ಲಾದೇಶ್ ಅಥವಾ ಇಂಡಿಯಾ ಬಾಂಗ್ಲಾದೇಶ್ ಮಯನ್ಮಾರ್ ರಿಲೇಶನ್ಶಿಪ್ ಎಲ್ಲ ಟಾಪಿಕ್ಸ್ ಗಳಲ್ಲಿ ನಾವು ಬಾಷನ್ಚಾರ್ ಐಲ್ಯಾಂಡ್ ಅನ್ನ ಒಂದು ಎಕ್ಸಾಂಪಲ್ ರೂಪದಲ್ಲಿ ಅಥವಾ ಒಂದು ಫ್ಯಾಕ್ಟಿನ ರೂಪದಲ್ಲಿ ಬಳಕೆ ಮಾಡ್ಕೊಳ್ಬಹುದು. ನಂತರ ಇತ್ತೀಚೆಗೆ ಟರ್ಕಿ ದೇಶದ ಹಯಾ ಸೋಫಿಯಾ ಅನ್ನುವಂಥ ಮ್ಯೂಸಿಯಂ ಒಂದನ್ನು ಮಾಸ್ಕ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಇದರ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಬೇಕಾಗಿರೋದು ಒಂದೇ ಪಾಯಿಂಟ್. ಅದೇನು ಅಂತಂದ್ರೆ ಹಯಾ ಸೋಫಿಯಾ ಮ್ಯೂಸಿಯಂ ಅಥವಾ ಹಯಾ ಸೋಫಿಯಾ ಮಾಸ್ಕ್ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಬಹುದು. ಇದು ಟರ್ಕಿ ದೇಶದ ಇಸ್ತಾನ್ಬುಲ್ ಅಲ್ಲಿ ಲೊಕೇಟ್ ಆಗಿದೆ. ಇಷ್ಟು ಮಾತ್ರನೇ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಹಯಾ ಸೋಫಿಯನ್ನ. ಆದರೆ ಇದು ನಮಗೆ ಸುಲಭವಾಗಿ ನೆನಪಿರಬೇಕು ಅಂತಂದ್ರೆ ಇದರ ಹಿನ್ನೆಲೆಯನ್ನ ಅಥವಾ ಪ್ರಾಮುಖ್ಯತೆಯನ್ನ ಒಂದಷ್ಟು ಪಾಯಿಂಟ್ಸ್ ರೂಪದಲ್ಲಿ ನೋಡಬೇಕು. ಈ ಪಾಯಿಂಟ್ಸ್ ಗಳು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೆ ಹಯಾ ಸೋಫಿಯಾ ನೆನಪಿರಬೇಕು ಅಂತಂದ್ರೆ ಈ ಪಾಯಿಂಟ್ಸ್ ಗಳನ್ನ ನೋಡಬೇಕು. ಮೊದಲಿಗೆ ಹಯಾ ಸೋಫಿಯಾ ಅನ್ನೋದು ಅರೌಂಡ್ 537 AD ಯಲ್ಲಿ ನಿರ್ಮಾಣ ಆದಂತ ಒಂದು ಸ್ಟ್ರಕ್ಚರ್ ಆಗಿದೆ. ಯಾರು ನಿರ್ಮಿಸಿದ್ದು ಅಂತಂದ್ರೆ ಆ ಸಂದರ್ಭದಲ್ಲಿ ಇದ್ದಂತ ರೋಮನ್ ಎಂಪರರ್ ಜಸ್ಟೀನಿಯನ್ I ಅನ್ನುವಂತ ರೂಲರ್ ಇದನ್ನ ನಿರ್ಮಿಸ್ತಾರೆ. ಬೈಜಾಂಟಿನ್ ಆರ್ಕಿಟೆಕ್ಚರ್ ಅಲ್ಲಿ ಇರುವಂತ ಒಂದು ಸ್ಟ್ರಕ್ಚರ್ ಈ ಹಯಾ ಸೋಫಿಯಾ ಆಗಿದೆ. ಆ ಸಂದರ್ಭದಲ್ಲಿ ಇದು ಒಂದು ಚರ್ಚ್ ಆಗಿತ್ತು. ಆದ್ರೆ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಆಗುತ್ತೆ. ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅಟೋಮನ್ನರ ಕೈ ಕೆಳಗೆ ಬರುತ್ತೆ. ಈಗ ಅಟೋಮನ್ ರಾಜರು ಈ ಚರ್ಚ್ ಅನ್ನ ಮಾಸ್ಕ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ಇಲ್ಲಿಯವರೆಗೂ ಹಯಾ ಸೋಫಿಯಾ ಒಂದು ಚರ್ಚ್ ಆಗಿತ್ತು. 15th ಸೆಂಚುರಿಯ ನಂತರ ಮಾಸ್ಕ್ ಆಗುತ್ತೆ. ಮಾಸ್ಕ್ ಆಗಿ ಕಂಟಿನ್ಯೂ ಆಗುತ್ತೆ 1934 1934 ಅಲ್ಲಿ ಟರ್ಕಿ ದೇಶದ ನಾಯಕರಾದಂತ ಮುಸ್ತಾಫಾ ಕೆಮಲ್ ಅಟಾತುರ್ಕ್ ಇವರು ಈ ಮಾಸ್ಕ್ ಅನ್ನ ಒಂದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡ್ತಾರೆ. ನಮಗೆ ಗೊತ್ತು ವರ್ಲ್ಡ್ ವಾರ್ I ನಲ್ಲಿ ಟರ್ಕಿ ದೇಶ ಸ್ವತಂತ್ರ ದೇಶ ಆಗುತ್ತೆ. ಆದ್ರಿಂದ ಅಟೋಮನ್ ಸಾಮ್ರಾಜ್ಯವನ್ನೇ ತೆಗೆದು ಹಾಕಲಾಗುತ್ತೆ. ಆ
ಕಾರಣಕ್ಕೋಸ್ಕರನೇ 1920s ಅಲ್ಲಿ ನಾವು ಇಂಡಿಯಾದಲ್ಲಿ ಕೂಡ ಖಿಲಾಫತ್ ಚಳುವಳಿಯನ್ನ ಕೂಡ ನೋಡ್ತೀವಿ. ಅದರ ಹಿನ್ನೆಲೆಯಲ್ಲೇ ಟರ್ಕಿ ದೇಶದಲ್ಲಿ ಒಬ್ಬರು ನಾಯಕರು ಮೇಲೆ ಬರ್ತಾರೆ, ಅವರೇ ಮುಸ್ತಾಫಾ ಕೆಮಲ್ ಅಟಾತುರ್ಕ್. ಇವರನ್ನ ಇವತ್ತಿನ ರಿಪಬ್ಲಿಕ್ ಆಫ್ ಟರ್ಕಿ ಅಂತ ದೇಶ ಏನಿದೆ ಈ ದೇಶದ ಫೌಂಡರ್ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಇವತ್ತಿನ ಮಾಡರ್ನ್ ಟರ್ಕಿಯನ್ನ ಹುಟ್ಟು ಹಾಕಿದ್ದು, ಮಾಡರ್ನ್ ಟರ್ಕಿಯನ್ನ ಸೆಕ್ಯುಲರ್ ದೇಶ ಆಗಿ ಮಾಡಿದ್ದು ಈ ನಾಯಕರೇ. ಆದ್ದರಿಂದ ಸೊ ವಾಪಸ್ಸು ಹಯಾ ಸೋಫಿಯಾಗೆ ಬರೋದಾದ್ರೆ 1934 ವರೆಗೂ ಹಯಾ ಸೋಫಿಯಾ ಒಂದು ಮಾಸ್ಕ್ ಆಗಿತ್ತು. 1934 ಅಲ್ಲಿ ಇದನ್ನ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಲಾಯಿತು. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿದೆ. ಆದರೆ ಈಗ ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಅಂತಂದ್ರೆ ಈ ಹಯಾ ಸೋಫಿಯಾನ ಮಾಸ್ಕ್ ಇಂದ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದು ಸರಿಯಲ್ಲ ಅನ್ನುವಂತ ನಿರ್ಧಾರವನ್ನ ಇತ್ತೀಚೆಗೆ ಟರ್ಕಿ ದೇಶದ ನ್ಯಾಯಾಂಗ ಕೊಡುತ್ತೆ. ಅದರ ಹಿನ್ನೆಲೆಯಲ್ಲೇ ಟರ್ಕಿ ದೇಶದ ಗವರ್ನಮೆಂಟ್ ಈಗ ಹಯಾ ಸೋಫಿಯಾವನ್ನ ಮ್ಯೂಸಿಯಂ ಇಂದ ಮಾಸ್ಕ್ ಆಗಿ ಕನ್ವರ್ಟ್ ಮಾಡಿದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೇ ಪಾಯಿಂಟ್ ನೆನಪಿರಬೇಕಾಗಿರೋದು, ಹಯಾ ಸೋಫಿಯಾ ಮ್ಯೂಸಿಯಂ ಅಥವಾ ಹಯಾ ಸೋಫಿಯಾ ಮಾಸ್ಕ್ ಎಲ್ಲಿ ಲೊಕೇಟ್ ಆಗಿದೆ ಅಂತ. ಟರ್ಕಿ ದೇಶದ ಇಸ್ತಾನ್ಬುಲ್ ಅಲ್ಲಿ ಲೊಕೇಟ್ ಆಗಿದೆ. ಇಷ್ಟು ಮಾತ್ರನೇ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಇದೇ ವಾರ ಛತ್ತೀಸ್ಗಢ ರಾಜ್ಯ ಲೋಕ್ ಅದಾಲತನ್ನ ಎಲೆಕ್ಟ್ರಾನಿಕ್ ಫಾರ್ಮ್ಗೆ ತಗೊಂಡು ಬರುತ್ತೆ. ಈ ರೀತಿಯಾಗಿ ಈ ಲೋಕ್ ಅದಾಲತನ್ನ ಇನಾಗ್ರೇಟ್ ಮಾಡಿದಂತ ಮೊಟ್ಟ ಮೊದಲನೆಯ ರಾಜ್ಯ ನಮ್ಮ ದೇಶದಲ್ಲಿ ಛತ್ತೀಸ್ಗಢ ರಾಜ್ಯ ಆಗುತ್ತೆ. ಆದ್ದರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೇರವಾದಂತ ಒಂದು ಕ್ವೆಶನ್ ಬರಬಹುದು, ಇತ್ತೀಚೆಗೆ ಯಾವ ರಾಜ್ಯ ಈ ಲೋಕ್ ಅದಾಲತನ್ನ ತಗೊಂಡು ಬಂತು, ಅಥವಾ ನಮ್ಮ ದೇಶದಲ್ಲಿ ಈ ಲೋಕ್ ಅದಾಲತನ್ನ ತಂದಂತ ಮೊಟ್ಟ ಮೊದಲನೆಯ ರಾಜ್ಯ ಯಾವುದು? ಈ ರೀತಿಯಾದಂತ ಒಂದು ಕ್ವೆಶನ್ ಬರಬಹುದು. ಛತ್ತೀಸ್ಗಢ ಅಂತ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ಇಲ್ಲಿ ಲೋಕ್ ಅದಾಲತ್ ಅಂದ್ರೆ ಏನು? ಒಂದು ಸಿವಿಲ್ ಕೋರ್ಟಿನ ರೂಪದಲ್ಲಿ ಕೆಲಸ ಮಾಡುವಂತ ಒಂದು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಆಗಿದೆ. ಇಲ್ಲಿ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಅಂತಂದ್ರೆ ಕೋರ್ಟ್ಗಳನ್ನ, ನಾರ್ಮಲಿ ಇರುವಂತ ನ್ಯಾಯಾಲಯಗಳಿಂದ ಹೊರಗಡೆ ನಾವು ಕೇಸಸ್ ಗಳನ್ನ ರಿಸಾಲ್ವ್ ಮಾಡೋದು. ಅದಕ್ಕೋಸ್ಕರನೇ ಲೋಕ್ ಅದಾಲತ್ ಅನ್ನ ತಗೊಂಡ್ ಬರ್ತೀವಿ. ಆದರೆ ಲೋಕ್ ಅದಾಲತ್ ಇಲ್ಲಿ ಟ್ರೈ ಮಾಡೋದು ಕೇವಲ ಸಿವಿಲ್ ಕೇಸಸ್ ಗಳನ್ನ ಮಾತ್ರನೇ. ಆದ್ರಿಂದ ಲೋಕ್ ಅದಾಲತ್ ಅನ್ನ ನಾವು ಸಿವಿಲ್ ಕೋರ್ಟಿನ ರೂಪದಲ್ಲಿ ಟ್ರೀಟ್ ಮಾಡ್ತೀವಿ. ಇಲ್ಲಿ ಸಿವಿಲ್ ಕೇಸಸ್ಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ರಿಲೇಟೆಡ್, ಕುಟುಂಬ ಕಲಹಗಳ ರಿಲೇಟೆಡ್ ಆಗಿರುವಂತಹ ಕೇಸಸ್ಗಳು, ಲ್ಯಾಂಡ್ ರಿಲೇಟೆಡ್ ಆಗಿರುವಂತಹ ಕೇಸಸ್ಗಳು, ಇಂಥ ಕೇಸಸ್ಗಳನ್ನ ನಾವು ಲೋಕ್ ಅದಾಲತ್ಗೆ ಒಯ್ತೀವಿ. ಇಲ್ಲಿ ಲೋಕ್ ಅದಾಲತ್ ಕೊಡುವಂತ ವರ್ಡಿಕ್ಟು ಫೈನಲ್ ಆಗಿರುತ್ತೆ ಮತ್ತು ಬೈಂಡಿಂಗ್ ಆಗಿರುತ್ತೆ. ಅಂದ್ರೆ ನಾವು ಇದನ್ನ ಅಪೀಲ್ ಮಾಡುವ ಹಾಗಿಲ್ಲ. ಪಾರ್ಟಿಗಳು ಏನಿದ್ದಾರೆ ಅವರು ಇದರ ವರ್ಡಿಕ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಆದ್ದರಿಂದ ಇದು ಬೈಂಡಿಂಗ್ ಆಗಿರುತ್ತೆ ಮತ್ತು ಫೈನಲ್ ಆಗಿರುತ್ತೆ. ಯಾಕೆಂತಂದ್ರೆ ಅಪೀಲ್ ಮಾಡುವ ಹಾಗೆ ಇಲ್ಲ ಲೋಕ್ ಅದಾಲತ್ ಕೊಟ್ಟಿರುವಂತ ವರ್ಡಿಕ್ಟ್ ಅನ್ನ. ನಂತರ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಲೋಕ್ ಅದಾಲತ್ ಗಳನ್ನ ನಾವು ಸ್ಟ್ಯಾಟ್ಯೂಟರಿ ಬಾಡಿಗಳು ಅಂತ ಕರಿತೀವಿ. ಯಾಕೆಂತಂದ್ರೆ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ 1987 ನ ಅಡಿಯಲ್ಲಿ ಈ ಲೋಕ್ ಅದಾಲತ್ ಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಅದಕ್ಕೋಸ್ಕರ ಸೊ ಮೊದಲನೇ ಪಾಯಿಂಟ್, ಇತ್ತೀಚೆಗೆ ಈ ಲೋಕ್ ಅದಾಲತ್ ಅನ್ನ ತಂದಂತ ರಾಜ್ಯ ಯಾವುದು ಅಂತಂದ್ರೆ ಛತ್ತೀಸ್ಗಢ. ಎರಡನೇ ಪಾಯಿಂಟ್, ಈ ಲೋಕ್ ಅದಾಲತ್ಗಳ ಬಗ್ಗೆ ಜನರಲ್ ಆಗಿ ಹೇಳೋದಾದ್ರೆ ಇವುಗಳು ಕೊಡುವಂತ ವರ್ಡಿಕ್ಟ್ ಫೈನಲ್ ಮತ್ತು ಬೈಂಡಿಂಗ್ ಆಗಿರ್ತದೆ. ಮತ್ತು ಲೋಕ್ ಅದಾಲತ್ಗಳು ಟ್ರೈ ಮಾಡೋದು ಸಿವಿಲ್ ಕೇಸಸ್ಗಳನ್ನ. ಆದ್ದರಿಂದ ಈ ಲೋಕ್ ಅದಾಲತ್ಗಳನ್ನ ನಾವು ಸಿವಿಲ್ ಕೋರ್ಟ್ಗಳ ರೂಪದಲ್ಲಿ ಟ್ರೀಟ್ ಮಾಡ್ತೀವಿ. ನಂತರ ಈ ಲೋಕ್ ಅದಾಲತ್ಗಳನ್ನ ನಾವು ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟಿನ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಆದ್ದರಿಂದ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅನ್ನ ಹೊಂದಿದವೆ ಈ ಲೋಕ್ ಅದಾಲತ್ಗಳು. ಇಷ್ಟು ನಮಗೆ ಓವರಾಲ್ ಈ ಒಂದು ಟಾಪಿಕ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಪಾಯಿಂಟ್ಸ್. ನಂತರ ನಾವು GS ಪೇಪರ್ 3 ಎಕಾನಮಿ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ನಮ್ಮ ದೇಶದಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಗಳನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಅರೌಂಡ್ 10,000 FPOs ಗಳನ್ನ ಸೆಟಪ್ ಮಾಡ್ಲಿಕ್ಕೋಸ್ಕರ ಹೊಸ ಗೈಡ್ಲೈನ್ಸ್ ಗಳನ್ನ ತಗೊಂಡು ಬಂದಿದೆ ಅಂತ. ಇದರ ಹಿನ್ನೆಲೆಯಲ್ಲಿ FPOs ಗಳ ಬಗ್ಗೆ ಮತ್ತು ತಂದಿರುವಂತಹ ಹೊಸ ಗೈಡ್ಲೈನ್ಸ್ ಗಳ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನು ನೋಡೋಣ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಅದಕ್ಕಿಂತ ಮುಂಚೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಗಳ ಬಗ್ಗೆ ಹೇಳೋದಾದ್ರೆ, ಮೊದಲಿಗೆ ಅದರ ಹೆಸರೇ ಹೇಳೋ ಹಾಗೆ ಇದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ಉತ್ಪಾದನೆ ಮಾಡ್ತಾ ಇರುವಂತ ರೈತರ ಒಂದು ಸಂಸ್ಥೆ ಆಗಿದೆ. ನಮ್ಮಲ್ಲಿ ಯೂಶಲಿ ಎಕಾನಮಿಗಳಲ್ಲಿ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಗಳು ಬರ್ತವೆ. ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಉತ್ಪಾದನೆ ಮಾಡ್ತಾ ಇರೋರು ಒಂದು ಆರ್ಗನೈಸೇಷನ್ ಅಥವಾ ಒಂದು ಸಂಸ್ಥೆಯನ್ನ, ಸಂಘವನ್ನ ಕಟ್ಕೊಳ್ತಾರೆ. ಅಂತ ಒಂದು ಸಂಸ್ಥೆಯನ್ನು ನಾವು ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಕರಿತೀವಿ. ಈಗ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಗಳಲ್ಲೇ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಗಳು ಬರ್ತವೆ. ಅಂದ್ರೆ ರೈತರು ಉತ್ಪಾದನೆ ಮಾಡ್ತಾ ಇರುವಂತ, ರೈತರು ಕಟ್ಟಿಕೊಂಡಿರುವಂತ ಸಂಸ್ಥೆಗಳು. ಈ ಸಂಸ್ಥೆಗಳು ಒಂದು ಕೋಆಪರೇಟಿವ್ ಸೊಸೈಟೀಸ್ಗಳು ಆಗಿರಬಹುದು, ಕೋಆಪರೇಟಿವ್ ಸೊಸೈಟೀಸ್ ಆಕ್ಟಿನ ಅಡಿಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಕೋಆಪರೇಟಿವ್ಸ್ಗಳು ಆಗಿರಬಹುದು, ಅಥವಾ ಕಂಪನೀಸ್ಗಳು ಕೂಡ ಆಗಿರಬಹುದು. ಇಂಥ ಕಂಪನಿಗಳನ್ನು ನಾವು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳು ಅಂತ ಕರಿತೀವಿ. ಈ ಕಂಪನಿಗಳು ಕಂಪನೀಸ್ ಆಕ್ಟಿನ ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ತವೆ. ಈ ಕಂಪನಿಗಳಿಗೆ ಕೇವಲ ಫಾರ್ಮರ್ಸ್ ಅಥವಾ ಉತ್ಪಾದಕರು ಮಾತ್ರನೇ ಮೆಂಬರ್ಸ್ ಆಗಿರ್ತಾರೆ. ಉತ್ಪಾದಕರು ಆಗಿರುವಂತಹ ರೈತರು ಮೆಂಬರ್ಸ್ ಆಗಿರ್ತಾರೆ, ಅಥವಾ ಉತ್ಪಾದನೆ ಮಾಡ್ತಾ ಇರುವಂತಹ ಗುಂಪು, ರೈತರ ಗುಂಪು ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿರುತ್ತೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯಲ್ಲಿ. ಸೊ ಇನ್ನೊಂದು ಸಲ ಇದೇ ಫ್ಲೋ ಅನ್ನು ನಾವು
ಅರ್ಥ ಮಾಡ್ಕೊಳ್ಳೋದಾದ್ರೆ ಎಕಾನಮಿಯಲ್ಲಿ ಉತ್ಪಾದನೆ ಮಾಡ್ತಾ ಇರೋರು, ಸೆಕ್ಟರ್ ವೈಸ್ ಉತ್ಪಾದನೆ ಮಾಡ್ತಾ ಇರೋರು ಸಂಘಗಳನ್ನ ಅಥವಾ ಸಂಸ್ಥೆಗಳನ್ನ ಕಟ್ಕೊಳ್ತಾರೆ. ಅವೇ ನಮಗೆ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ಗಳು. ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಇರೋದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಈ ಒಂದು ಆರ್ಗನೈಸೇಷನ್ಸ್ಗಳು ಕೋಆಪರೇಟಿವ್ಸ್ ರೂಪದಲ್ಲಿ ಇರಬಹುದು, ಕೋಆಪರೇಟಿವ್ಸ್ ಆಕ್ಟಿನ ಅಡಿಯಲ್ಲಿ ರಿಜಿಸ್ಟರ್ ಆಗಿ, ಅದೇ ರೀತಿಯಾಗಿ ಕಂಪನಿಗಳು ಕೂಡ ಆಗಿರಬಹುದು, ಕಂಪನೀಸ್ ಆಕ್ಟಿನ ಅಡಿಯಲ್ಲಿ ರಿಜಿಸ್ಟರ್ ಆಗಿರುವಂತ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳು. ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳು ಕಂಪನೀಸ್ ಆಕ್ಟಿನ ಅಡಿಯಲ್ಲಿ ರಿಜಿಸ್ಟರ್ ಆಗಿರುತ್ತವೆ ಮತ್ತು ಈ ಕಂಪನೀಸ್ಗಳಲ್ಲಿ ಮೆಂಬರ್ಸ್ಗಳು ಕೇವಲ ರೈತರು ಮತ್ತು ಉತ್ಪಾದನೆ ಮಾಡ್ತಾ ಇರುವಂತಹ ರೈತರ ಗುಂಪು, ಇವುಗಳು ಮಾತ್ರನೇ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ತವೆ ಈ ಕಂಪನಿಯಲ್ಲಿ, ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯಲ್ಲಿ. ಈಗ ನಾವು ಆರ್ಟಿಕಲ್ಗೆ ಬರೋಣ. ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಅರೌಂಡ್ 5000 FPOsಗಳು ಇದಾವೆ. ಇವುಗಳನ್ನ ಇನ್ಕ್ರೀಸ್ ಮಾಡಿ ನೆಕ್ಸ್ಟ್ 5 years ಅಲ್ಲಿ 10,000 FPOsಗಳಾಗಿ ಮಾಡಬೇಕು ಅಂತ ಇತ್ತೀಚೆಗೆ ಫಿನಾನ್ಸ್ ಮಿನಿಸ್ಟರ್ ಬಜೆಟ್ ಅಲ್ಲಿ ಹೇಳ್ತಾರೆ. ಅದರ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಗೈಡ್ಲೈನ್ಸ್ ಅನ್ನ ಹೊರತಂದಿರೋದು. ಇಲ್ಲಿ FPO ಅಂತಂದ್ರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಒಂದು ಲೀಗಲ್ ಎಂಟಿಟಿ. ಇದು ಕಂಪನಿ ಆದ್ರೂ ಆಗಿರಬಹುದು, ಕಂಪನೀಸ್ ಆಕ್ಟಿನ ಅಡಿಯಲ್ಲಿ, ಕೋಆಪರೇಟಿವ್ ಸೊಸೈಟಿ ಆದ್ರೂ ಆಗಿರಬಹುದು, ಕೋಆಪರೇಟಿವ್ ಸೊಸೈಟೀಸ್ ಆಕ್ಟಿನ ಅಡಿಯಲ್ಲಿ. ಈ ಒಂದು ಆರ್ಗನೈಸೇಷನ್ ಅಲ್ಲಿ ಇರೋದು ಮೇನ್ಲಿ ಫಾರ್ಮರ್ಸ್. ಯಾತಕ್ಕೋಸ್ಕರ ಇಂಥ ಆರ್ಗನೈಸೇಷನ್ಸ್ ಗಳನ್ನ ಫಾರ್ಮ್ ಮಾಡ್ಕೊಳ್ತಾರೆ ಫಾರ್ಮರ್ಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಸಿಂಗಲ್ ರೈತ ತಾನು ಬೆಳೆದಿರುವಂತಹ ಬೆಳೆಯನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಸರಿಯಾದ ಬೆಲೆ ಸಿಗದೇ ಇರಬಹುದು. ಆದ್ದರಿಂದ ಒಂದಷ್ಟು ರೈತರು ಗುಂಪನ್ನ ಮಾಡಿಕೊಂಡು ತಮ್ಮೆಲ್ಲ ಬೆಳೆಯನ್ನ ಒಂದು ಕಡೆ ಕಲೆ ಹಾಕಿ ಮಾರುಕಟ್ಟೆಗೆ ಹೋಗಿದ್ದೆ ಆದ್ರೆ ಇವರೆಲ್ಲರಿಗೂ ಒಂದಷ್ಟು ಬಾರ್ಗೇನಿಂಗ್ ಪವರ್ ಸಿಗುತ್ತೆ, ಒಳ್ಳೆಯ ಬೆಲೆ ಕೂಡ ಸಿಗಬಹುದು. ಅದೇ ರೀತಿಯಾಗಿ ಒಂದು ಹೊಲದಲ್ಲಿ ಬೆಳೆಯನ್ನ ಬೆಳೀತಾ ಇರುವಂತ ರೈತ ತನಗೆ ಸಾಕಷ್ಟು ಇನ್ಪುಟ್ಸ್ ಗಳು ಬೇಕು, ಫಾರ್ ಎಕ್ಸಾಂಪಲ್ ಲೋನ್ ಬೇಕಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಒಳ್ಳೆಯ ಬೀಜಗಳು ಬೇಕಾಗಿರ್ತವೆ, ಫಾರ್ ಎಕ್ಸಾಂಪಲ್ ಗೊಬ್ಬರ ಬೇಕಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಮುನ್ಸೂಚನೆ ಬಗ್ಗೆ, ಹವಾಮಾನ ಮುನ್ಸೂಚನೆಯ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ. ಇದೆಲ್ಲವೂ ಆ ರೈತನಿಗೆ ಸಿಗದೇ ಇರಬಹುದು. ಆದರೆ ಅದೇ ರೈತರು ಒಂದು ಗುಂಪನ್ನ ಮಾಡಿಕೊಂಡು ಒಂದು ಸಂಸ್ಥೆಯನ್ನ ತಂದಿದ್ದೆ ಆದ್ರೆ, ಫಾರ್ ಎಕ್ಸಾಂಪಲ್ ಅರೌಂಡ್ 300 ಫಾರ್ಮರ್ಸ್ ಒಟ್ಟುಗೂಡಿ ಒಂದು ಸಂಸ್ಥೆಯನ್ನ ತಂದಿದ್ದೆ ಆದ್ರೆ ಆ ಸಂಸ್ಥೆಯನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಅರೌಂಡ್ 5 to 10 ಮ್ಯಾನೇಜ್ ಮಾಡ್ಲಿಕ್ಕೆ ಅಂತ ವರ್ಕ್ ಫೋರ್ಸ್ ಅನ್ನ ಇಟ್ಕೊಂಡಿದ್ದೆ ಆದ್ರೆ ಈ ಮ್ಯಾನೇಜ್ಮೆಂಟ್ ಇಲ್ಲಿರುವಂತ ಎಲ್ಲಾ 300 ರೈತರಿಗೂ ಬೇಕಾಗಿರುವಂತ ಎಲ್ಲ ಇನ್ಪುಟ್ಸ್ ಗಳ ವಿಷಯವಾಗಿ, ಬೇಕಾಗಿರುವಂತ ಮಾರುಕಟ್ಟೆಯ ಆಕ್ಸೆಸ್ಸಿನ ವಿಷಯವಾಗಿ, ಎಲ್ಲ ವಿಷಯವಾಗಿ ಸಹಾಯವನ್ನ ಮಾಡಬಹುದು. ಎಲ್ಲ ಫಾರ್ಮರ್ಸ್ ಗಳಿಗೆ ಬೇಕಾಗಿರುವಂತ ಹವಾಮಾನ ಮುನ್ಸೂಚನೆಯ ಇನ್ಫಾರ್ಮೇಶನ್ ನ ಕೊಡಬಹುದು, ಬೇಕಾಗಿರುವಂತ ಇನ್ಪುಟ್ಸ್ ಗಳು ಬೀಜಗಳೇ ಆಗಿರಬಹುದು, ಗೊಬ್ಬರವೇ ಆಗಿರಬಹುದು, ಎಲ್ಲದರ ವಿಷಯವಾಗಿ ಸರಿಯಾದ ಬೆಲೆಯಲ್ಲಿ ಸರಿಯಾದ ಸಮಯದಲ್ಲಿ ರೈತರಿಗೆ ಸಿಗುವ ಹಾಗೆ ಮಾಡಬಹುದು. ಅದೇ ಈ ಮ್ಯಾನೇಜ್ಮೆಂಟಿನ ಕೆಲಸ. ಆ ರೀತಿಯಾದಂತ ಒಂದು ಆರ್ಗನೈಸೇಷನ್ ನಾವು ತರಬಹುದು. ಅದೇ ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆಗಿದೆ. ಅಂದ್ರೆ FPOಗಳ ಕೆಲಸ ಏನು ಅಂತಂದ್ರೆ ರೈತರಿಗೆ ಸಹಾಯವನ್ನ ಮಾಡೋದು, ಇನ್ಪುಟ್ಸ್ ಗಳ ವಿಷಯದಲ್ಲೂ ಸಹಾಯವನ್ನ ಮಾಡೋದು, ಮಾರ್ಕೆಟಿಂಗಿನ ವಿಷಯದಲ್ಲಿ ಕೂಡ ಸಹಾಯವನ್ನ ಮಾಡೋದು. ಅದೇ ಈ FPOsಗಳ ಕೆಲಸ. ಸೊ ಈಗ ನಮ್ಗೆ FPOsಗಳು ಅಂದ್ರೆ ಏನು, ಇವುಗಳನ್ನ ಯಾವ ಕಾನೂನಿನ ಅಡಿಯಲ್ಲಿ ತರ್ತೀವಿ, ಯಾತಕ್ಕೋಸ್ಕರ ತರ್ತೀವಿ, ಇಷ್ಟು ನಮ್ಗೆ ಅರ್ಥ ಆಯ್ತು. ಈಗ ಗವರ್ನಮೆಂಟ್ ತಂದಿರುವಂತ ಗೈಡ್ಲೈನ್ಸಿನ ಬಗ್ಗೆ ನೋಡೋಣ. ಈ ಗೈಡ್ಲೈನ್ಸ್ ಅನ್ನ ಯಾತಕ್ಕೋಸ್ಕರ ತಂದಿರೋದು ಅಂತಂದ್ರೆ ಗವರ್ನಮೆಂಟ್ ಹೇಳುತ್ತೆ ಒಂದು ಪ್ರೊಡಕ್ಟಿವಿಟಿಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಇನ್ನೊಂದು ಈಗ ತಾನೇ ಫಾರ್ಮ್ ಆಗಿರುವಂತ FPOsಗಳಿಗೆ ಅಪ್ ಟು 5 years ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅನ್ನ ಕೊಡ್ಲಿಕ್ಕೋಸ್ಕರ, ಇನ್ನೊಂದು ಕೆಪಾಸಿಟಿ ಬಿಲ್ಡಿಂಗ್ ಅನ್ನ ಮಾಡ್ಲಿಕ್ಕೋಸ್ಕರ. ಯಾಕೆಂತಂದ್ರೆ FPOsಗಳು ಇಂಥ ಆರ್ಗನೈಸೇಷನ್ಸ್ ಗಳನ್ನ ಕಟ್ಟಬೇಕು ಅಂತಂದ್ರೆ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ಗಳು ಬೇಕಾಗ್ತವೆ. ಇಂಥ ಕೌಶಲ್ಯಗಳನ್ನ ಕೊಡ್ಲಿಕ್ಕೋಸ್ಕರ ಈ ಗೈಡ್ಲೈನ್ಸ್ ಅನ್ನ ತಂದಿರೋದು. ಈ ಗೈಡ್ಲೈನ್ಸ್ ಅಲ್ಲಿ ಮೇಜರ್ ಪಾಯಿಂಟ್ಸ್ ಗಳು ಅಂತಂದ್ರೆ ಮೊದಲಿಗೆ ಯಾವ FPOs ಗಳನ್ನ ಈ ಗೈಡ್ಲೈನ್ ಕವರ್ ಮಾಡುತ್ತೆ ಅಂತಂದ್ರೆ ಪ್ಲೇನ್ ಏರಿಯಾದಲ್ಲಿ ಇರುವಂತ FPOsಗಳು 300 ಮಿನಿಮಮ್ 300 ಫಾರ್ಮರ್ಸ್ ಗಳನ್ನ ಹೊಂದಿರಬೇಕು ಅಂತ FPOs ಗಳನ್ನ, ಅದೇ ನಾರ್ತ್ ಈಸ್ಟರ್ನ್ ಇಂಡಿಯಾ ಮತ್ತು ಹಿಲ್ಲಿ ಏರಿಯಾಸ್ ಗಳಲ್ಲಿ ಅಟ್ಲೀಸ್ಟ್ 100 ಫಾರ್ಮರ್ಸ್ ಅನ್ನಾದ್ರೂ ಹೊಂದಿರಬೇಕು ಅಂತ FPOs ಗಳಿಗೆ ಅಪ್ಲಿಕಬಲ್ ಆಗುತ್ತೆ ಈ ಗೈಡ್ಲೈನ್. ನಂತರ ಈ ಗೈಡ್ಲೈನ್ ಅಡಿಯಲ್ಲಿ FPOs ಗಳನ್ನ ಫಾರ್ಮ್ ಮಾಡೋದು, ಪ್ರಮೋಟ್ ಮಾಡೋದು ಯಾವ ಕಾನ್ಸೆಪ್ಟಿನ ಆಧಾರದ ಮೇಲೆ ಅಂತಂದ್ರೆ ಪ್ರೊಡ್ಯೂಸ್ ಕ್ಲಸ್ಟರ್ ಏರಿಯಾ ಅನ್ನುವಂತ ಕಾನ್ಸೆಪ್ಟಿನ ಆಧಾರದ ಮೇಲೆ. ಇಲ್ಲಿ ಪ್ರೊಡ್ಯೂಸ್ ಕ್ಲಸ್ಟರ್ ಅಂತಂದ್ರೆ ಆ ಪದವೇ ಹೇಳ್ತಾ ಇದೆ, ಪ್ರೊಡ್ಯೂಸ್ ಅಲ್ಲಿರುವಂತ ಉತ್ಪನ್ನವನ್ನ ನಾವು ಫೋಕಸ್ ಮಾಡ್ತೀವಿ. ಆ ಉತ್ಪನ್ನವನ್ನ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೇ ತುಮಕೂರು ಏರಿಯಾವನ್ನು ನಾವು ತಗೊಂಡಿದ್ದೆ ಅಲ್ಲಿ ಶೇಂಗಾವನ್ನ ಹೆಚ್ಚಾಗಿ ಬೆಳೀತಾರೆ. ಆದ್ದರಿಂದ ಈ ಉತ್ಪನ್ನವನ್ನ ನಾವು ಫೋಕಸ್ ಮಾಡಿ ಈ ತುಮಕೂರು ಏರಿಯಾವನ್ನೇ ಒಂದು ಕ್ಲಸ್ಟರ್ ಆಗಿ ಡೆವಲಪ್ ಮಾಡಬಹುದು. ಈ ಕ್ಲಸ್ಟರ್ ಅಲ್ಲೇ ನಾವು FPOs ಗಳನ್ನ ಡೆವಲಪ್ ಮಾಡಬಹುದು. ಅಂದ್ರೆ ತುಮಕೂರು ಏರಿಯಾದಲ್ಲಿ ಶೇಂಗಾ ಬೆಳೆಯನ್ನ ಬೆಳೀತಾ ಇರುವಂತ ಎಲ್ಲ ರೈತರುಗಳನ್ನ ಒಳಗೊಂಡಿರುವಂತ ಒಂದು ಆರ್ಗನೈಸೇಷನ್ FPO ಅನ್ನು ನಾವು ಪ್ರಮೋಟ್ ಮಾಡಬಹುದು. ಈ ರೀತಿಯಾಗಿ ಜಿಯೋಗ್ರಾಫಿಕಲ್ ಏರಿಯಾವನ್ನ ಒಂದು ಪ್ರೊಡ್ಯೂಸ್ ಅನ್ನ ಟಾರ್ಗೆಟ್ ಮಾಡುತ್ತೆ ಈ ಗೈಡ್ಲೈನ್. ನಂತರ ಈ ಗೈಡ್ಲೈನ್ ಅಡಿಯಲ್ಲಿ ಪ್ರಾಜೆಕ್ಟ್ ಗಳ ಬಗ್ಗೆ ಸಲಹೆಗಳನ್ನ ಕೊಡ್ಲಿಕ್ಕೋಸ್ಕರ, ಪ್ರಾಜೆಕ್ಟ್ ಗಳನ್ನ ಮಾನಿಟರಿಂಗ್ ಮಾಡ್ಲಿಕ್ಕೋಸ್ಕರ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಏಜೆನ್ಸಿಯನ್ನ ಕೂಡ ತಗೊಂಡ್ ಬರ್ತಾ ಇದೀವಿ, ನ್ಯಾಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ. ನಂತರ ಈ ಗೈಡ್ಲೈನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತ ಏಜೆನ್ಸಿಗಳು ಯಾವ್ಯಾವು ಅಂತಂದ್ರೆ ಒಂದು ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸಿನೆಸ್ ಕನ್ಸಾರ್ಟಿಯಂ, ಎರಡನೇದು ನಬಾರ್ಡ್, ಮೂರನೇದು ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈ ಮೂರು ಏಜೆನ್ಸಿಗಳು ಇಂಪ್ಲಿಮೆಂಟ್ ಮಾಡ್ತವೆ ಈ ಒಂದು ಗೈಡ್ಲೈನ್ಸ್ ಅನ್ನ. ಜೊತೆಗೆ ಸ್ಟೇಟ್ಸ್ಗಳು ಮತ್ತು ಯೂನಿಯನ್ ಟೆರಿಟರಿಗಳು ತಮ್ಮದೇ ಆದಂತ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳನ್ನ
ಗಳನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿಕೊಳ್ಳಬಹುದು. ಇಷ್ಟು ನಮಗೆ ಓವರಾಲ್ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ಇಲ್ಲಿ ನಿಮಗೆ FPOsಗಳ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನೆನಪಿದ್ರೆ ಸಾಕಾಗುತ್ತೆ. ನಂತರ ಈ ವಾರದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ರೇವಾ ಸೋಲಾರ್ ಪ್ರಾಜೆಕ್ಟ್ ಅನ್ನ ಪ್ರೈಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಮೊದಲಿಗೆ ಈ ರೇವಾ ಸೋಲಾರ್ ಪ್ರಾಜೆಕ್ಟಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ಈ ರೇವಾ ಸೋಲಾರ್ ಪಾರ್ಕ್ ಅನ್ನೋದು ಲೊಕೇಟ್ ಆಗಿರೋದು ಮಧ್ಯಪ್ರದೇಶದಲ್ಲಿ. ಇದರ ಸ್ಪೆಷಾಲಿಟಿ ಅಂತಂದ್ರೆ ಇದು ಈಗ ಸದ್ಯಕ್ಕೆ ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಆಗಿದೆ. ಯಾಕೆ ಅಂತಂದ್ರೆ ಇದರ ಪ್ರೊಡಕ್ಷನ್ ಕೆಪಾಸಿಟಿ ಬಂದು 750 ಮೆಗಾವ್ಯಾಟ್ ಅಷ್ಟು. ಆದರೆ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕು, ಕರ್ನಾಟಕದಲ್ಲಿ ಪಾವಗಡ ತಾಲೂಕಿನಲ್ಲಿ ಪಾವಗಡ ಶಕ್ತಿ ಸ್ಥಳ ಅನ್ನುವಂತ ಒಂದು ಸೋಲಾರ್ ಪ್ರಾಜೆಕ್ಟ್ ಅನ್ನು ನಾವು ತರ್ತಾ ಇದೀವಿ. ಇದರ ಕೆಪಾಸಿಟಿ ಬಂದು 2 ಗಿಗಾವ್ಯಾಟ್ ಅಥವಾ 2000 ಮೆಗಾವ್ಯಾಟ್. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಆಗೋದಿದೆ ಕಂಪ್ಲೀಟ್ ಆದಾಗ. ಆದರೆ ಈಗ ಸದ್ಯಕ್ಕೆ ಕಂಪ್ಲೀಟ್ ಆಗಿರುವಂತ ರೇವಾ ಸೋಲಾರ್ ಪ್ರಾಜೆಕ್ಟ್ ಏನಿದೆ ಇದು ಏಷ್ಯಾದಲ್ಲೇ ಲಾರ್ಜೆಸ್ಟ್ ಆಗಿದೆ. ಜೊತೆಗೆ ಈ ಪ್ರಾಜೆಕ್ಟಿನ ಇನ್ನೊಂದು ವಿಶಿಷ್ಟತೆ ಅಂತಂದ್ರೆ ನಮ್ಮ ದೇಶದಲ್ಲಿ ಗ್ರಿಡ್ ಪ್ಯಾರಿಟಿ ಬ್ಯಾರಿಯರ್ ಅನ್ನ ಬ್ರೇಕ್ ಮಾಡಿದಂತ ಮೊಟ್ಟ ಮೊದಲನೆಯ ಸೋಲಾರ್ ಪಾರ್ಕ್ ಇದಾಗಿದೆ. ಈಗ ನಾವು ಈ ಗ್ರಿಡ್ ಪ್ಯಾರಿಟಿ ಬ್ಯಾರಿಯರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ, ಒಂದು ಗ್ರಿಡ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಸಿಟಿ ಗ್ರಿಡ್, ಇಲ್ಲಿ ವಿದ್ಯುತ್ ಸಂವಹಿಸುತ್ತೆ. ಇಂಥ ಗ್ರಿಡ್ ಅಲ್ಲಿ ಒಂದು ಕಡೆಯಿಂದ ಕೋಲ್ ಅಥವಾ ನ್ಯಾಚುರಲ್ ಗ್ಯಾಸ್ ಅನ್ನ ಬಳಕೆ ಮಾಡಿಕೊಳ್ಳುವಂತ ಥರ್ಮಲ್ ಪವರ್ ಪ್ಲಾಂಟ್ ಗಳಿಂದ ಬರುವಂತ ವಿದ್ಯುತ್ ಬರುತ್ತೆ. ಇನ್ನೊಂದು ಕಡೆ ಸೋಲಾರ್ ಪಾರ್ಕ್ ಗಳಿಂದ ಬರುವಂತ ವಿದ್ಯುತ್ ಬರುತ್ತೆ. ವಿಂಡ್ ಪಾರ್ಕ್ ಆಗಿರಬಹುದು, ಸೋಲಾರ್ ಪಾರ್ಕ್ ಆಗಿರಬಹುದು, ಅಥವಾ ಯಾವುದೋ ಒಂದು ರಿನ್ಯೂವಲ್ ಎನರ್ಜಿ ರಿಸೋರ್ಸಸ್ ಇಂದ ವಿದ್ಯುತ್ ಬರುತ್ತೆ. ಆದರೆ ಈ ಥರ್ಮಲ್ ಪವರ್ ಪ್ಲಾಂಟ್ ಗಳಿಂದ ಬರುವಂತ ವಿದ್ಯುತ್ ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ಬರುತ್ತೆ. ಒಂದು ಯೂನಿಟ್ ಗೆ 2 ರಿಂದ 3 ರೂಪಾಯಿ ಕಾಸ್ಟ್ ಇರುತ್ತೆ. ಅದೇ ಸೋಲಾರ್ ಪ್ರಾಜೆಕ್ಟ್ ಗಳಿಂದ ನಾವು ತಗೊಂಡಿದ್ದೆ ಆದ್ರೆ 2017ರಲ್ಲಿ ನಾವು ನೋಡಿದ್ದೆ ಆದ್ರೆ ಒಂದು ಯೂನಿಟ್ ಗೆ 4.5 ರೂಪಾಯಿಯಷ್ಟು ಕಾಸ್ಟ್ ಇತ್ತು. ಇದರ ಅರ್ಥ ಏನು? ಇಲ್ಲಿರುವಂತಹ ಎಲೆಕ್ಟ್ರಿಸಿಟಿ ಗ್ರಿಡ್ ಅಲ್ಲಿ ವಿದ್ಯುತ್ 2 ಕಡೆಯಿಂದ ಬರ್ತದೆ. ಆದರೆ ಒಂದು ಕಡೆಯಿಂದ ಬರುವಂತಹ ವಿದ್ಯುತ್ ಸಾಕಷ್ಟು ಕಡಿಮೆ ದರದಲ್ಲಿ ಬರ್ತಾ ಇದೆ, ಇನ್ನೊಂದು ಕಡೆಯಿಂದ ಬರ್ತಾ ಇರುವಂತಹ ವಿದ್ಯುತ್ ಸಾಕಷ್ಟು ಹೆಚ್ಚಿನ ದರದಲ್ಲಿ ಬರ್ತಾ ಇದೆ. ಈ ಎರಡರ ನಡುವೆ ಏನು ವ್ಯತ್ಯಾಸ ಇದೆ ಇದನ್ನೇ ನಾವು ಗ್ರಿಡ್ ಪ್ಯಾರಿಟಿ ಬ್ಯಾರಿಯರ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಸೋಲಾರ್ ಪಾರ್ಕ್ ಗಳಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇರುವಂತಹ ವಿದ್ಯುತ್ ಅನ್ನ ಸುಲಭವಾಗಿ ಈಗಾಗಲೇ ಇರುವಂತಹ ಗ್ರಿಡ್ ಅಲ್ಲಿ ನಾವು ಇಂಟಿಗ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ರೀತಿಯಾಗಿ ಪ್ರೈಸ್ ಗಳ ವಿಷಯದಲ್ಲಿರುವಂತಹ ಪ್ಯಾರಿಟಿಯ ಬ್ಯಾರಿಯರ್ ಏನಿತ್ತು ಇದನ್ನ ಬ್ರೇಕ್ ಮಾಡ್ತಾ ಇದೆ ಈ ರೇವಾ ಪ್ರಾಜೆಕ್ಟ್. ಹೇಗೆ ಅಂತಂದ್ರೆ ಸಾಕಷ್ಟು ಕಡಿಮೆ ದರದಲ್ಲಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾ ಇದೆ. ಈ ಪ್ರಾಜೆಕ್ಟ್ ಹೇಳುತ್ತೆ ಈಗ ಸದ್ಯಕ್ಕೆ ಒಂದು ಯೂನಿಟ್ ಎಲೆಕ್ಟ್ರಿಸಿಟಿಗೆ 2.97 ರೂಪೀಸ್ ಅಷ್ಟು ಕಡಿಮೆ ದರದಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಗ್ರಿಡ್ ಪ್ಯಾರಿಟಿ ಬ್ಯಾರಿಯರ್ ಅನ್ನ ಬ್ರೇಕ್ ಮಾಡಿದಂತ ಇಂಡಿಯಾದ ಮೊಟ್ಟ ಮೊದಲನೆಯ ಸೋಲಾರ್ ಪಾರ್ಕ್ ಈ ರೇವಾ ಸೋಲಾರ್ ಪಾರ್ಕ್ ಆಗಿದೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ರೇವಾ ಸೋಲಾರ್ ಪಾರ್ಕಿನ ಬಗ್ಗೆ ತಿಳಿದಿರಬೇಕು. ಇಲ್ಲಿ ಪಾವಗಡ ಶಕ್ತಿ ಸ್ಥಳವನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು. ನಂತರ ಇಂಡಿಯಾದ ಸೋಲಾರ್ ಸೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ, ನಾವು ಆನ್ಯುಯಲಿ ಸೋಲಾರ್ ಸೆಲ್ ಗಳನ್ನ ಎಷ್ಟರ ಮಟ್ಟಿಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತಂದ್ರೆ ಅರೌಂಡ್ 4 ಗಿಗಾವ್ಯಾಟ್ ಅಷ್ಟು ನಾವು ಸೋಲಾರ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಷ್ಟು ಸೋಲಾರ್ ಸೆಲ್ ಗಳನ್ನ ನಾವು ಉತ್ಪಾದನೆ ಮಾಡ್ತೀವಿ. ಆದರೆ ಇವತ್ತು ಇಂಡಿಯನ್ ಎಕಾನಮಿಯಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತಂದ್ರೆ ಸೋಲಾರ್ ಸೆಲ್ ಗಳಿಗೆ ಅರೌಂಡ್ 10 to 15 ಗಿಗಾವ್ಯಾಟ್ ಅಷ್ಟು ಡಿಮ್ಯಾಂಡ್ ಇದೆ. ಆದ್ದರಿಂದ ಈ ಉಳಿದಿರುವಂತಹ ಡಿಮ್ಯಾಂಡ್ ಏನಿದೆ ಇದನ್ನ ನಾವು ಮೀಟ್ ಮಾಡ್ತಾ ಇರೋದು ಇಂಪೋರ್ಟ್ ಇಂದ. ಅದರಲ್ಲೂ ಇಂಪೋರ್ಟ್ ಎಲ್ಲಿಂದ ನಾವು ಹೆಚ್ಚು ಮಾಡ್ಕೊಳ್ತೀವಿ ಅಂತಂದ್ರೆ ಚೈನಾ ದೇಶದಿಂದ 77.5% ಅಷ್ಟು ಸೋಲಾರ್ ಸೆಲ್ ಗಳ ಇಂಪೋರ್ಟ್ ನಮಗೆ 2019-20 ಸಾಲಿನಲ್ಲಿ ಚೈನಾ ದೇಶದಿಂದನೇ ಬಂದಿದೆ. ಈ ಒಂದು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇದನ್ನೇ ಒಂದು ಸ್ಟೇಟ್ಮೆಂಟ್ ಆಗಿ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಈ ರೇವಾ ಸೋಲಾರ್ ಪಾರ್ಕ್ ಅನ್ನ ಇನಾಗ್ರೇಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಇದನ್ನ ಮೆನ್ಷನ್ ಮಾಡಿದ್ರು ಅದರ ಹಿನ್ನೆಲೆಯಲ್ಲಿ. ನಂತರ ಇಂಡಿಯಾದ ರಿನ್ಯೂವಬಲ್ ಎನರ್ಜಿ ಟಾರ್ಗೆಟ್ ಅನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಬೈ 2022 175 ಗಿಗಾವ್ಯಾಟ್ ಅಷ್ಟು ರಿನ್ಯೂವಬಲ್ ಎನರ್ಜಿಯನ್ನು ಉತ್ಪಾದನೆ ಮಾಡಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀವಿ. ಅದರಲ್ಲಿ 5 ಗಿಗಾವ್ಯಾಟ್ ಸ್ಮಾಲ್ ಹೈಡಲ್ ಪ್ರಾಜೆಕ್ಟ್ ಗಳಿಂದ, 10 ಗಿಗಾವ್ಯಾಟ್ ಬಯೋಮಾಸ್ ಇಂದ, 60 ಗಿಗಾವ್ಯಾಟ್ ವಿಂಡ್ ಎನರ್ಜಿಯಿಂದ, ಉಳಿದಿರುವಂತಹ 100 ಗಿಗಾವ್ಯಾಟ್ ಸೋಲಾರ್ ಎನರ್ಜಿಯಿಂದ ಬರಬೇಕು. ಅದರಲ್ಲೂ 40 ಗಿಗಾವ್ಯಾಟ್ ಅಲ್ಟ್ರಾ ಮೆಗಾ ಪಾರ್ಕ್ ಗಳಿಂದ ಬರಬೇಕು. ಪ್ಲಸ್ 40 ಗಿಗಾವ್ಯಾಟ್ ರೂಫ್ ಟಾಪ್ ಸೋಲಾರ್ ಪ್ರಾಜೆಕ್ಟ್ ಗಳಿಂದ ಬರಬೇಕು. ಅಂದ್ರೆ ನಮ್ಮ ಮನೆಯ ಮೇಲೆಗಡೆ ರೂಫ್ ಟಾಪ್ ಅಲ್ಲಿ ನಾವು ಏನು ಸೋಲಾರ್ ಪ್ಯಾನೆಲ್ ಗಳನ್ನ ಇನ್ಸ್ಟಾಲ್ ಮಾಡ್ತೀವಿ ಅದರಿಂದ ಬರಬೇಕು 40 ಗಿಗಾವ್ಯಾಟ್. ನಂತರ ಉಳಿದಿರುವಂತಹ 20 ಗಿಗಾವ್ಯಾಟ್ ಯುಟಿಲಿಟಿ ಸ್ಕೇಲ್ ಸೋಲಾರ್ ಪ್ರಾಜೆಕ್ಟ್ ಗಳಿಂದ ಬರಬೇಕು. ಇದು ನಮಗಿರುವಂತಹ ಟಾರ್ಗೆಟ್. ಆದರೆ ಟಾರ್ಗೆಟ್ ಅನ್ನ ಮೀಟ್ ಮಾಡುವ ಹಂತದಲ್ಲಿ ನಾವೀಗ ಇಲ್ಲ. ಈಗ ಸದ್ಯಕ್ಕೆ ಸ್ಟೇಟಸ್ ಏನಿದೆ ಅಂತ ನೋಡೋದಾದ್ರೆ, ಒಂದು ಕಡೆ ವಿಂಡ್ ಎನರ್ಜಿಯಿಂದ ಅರೌಂಡ್ 35 ಗಿಗಾವ್ಯಾಟ್ ಅಷ್ಟು ಉತ್ಪಾದನೆ ಮಾಡ್ತಿದ್ವಿ. ಟಾರ್ಗೆಟ್ ಇರೋದು 60 ಗಿಗಾವ್ಯಾಟ್. ಆದರೆ ಅದಕ್ಕಿಂತನೂ ಇಂಪಾರ್ಟೆಂಟ್ ಸೋಲಾರ್ ಪವರ್. ಸೋಲಾರ್ ಪವರ್ ಅನ್ನು ನಾವು ಉತ್ಪಾದನೆ ಮಾಡಬೇಕಾಗಿರೋದು ಟಾರ್ಗೆಟ್ ಇರೋದು 100 ಗಿಗಾವ್ಯಾಟ್. ಆದರೆ ಈಗ ಸದ್ಯಕ್ಕೆ ಉತ್ಪಾದನೆ ಮಾಡ್ತಿರೋದು ಕೇವಲ 25 ಗಿಗಾವ್ಯಾಟ್ ಮಾತ್ರನೇ. ನಂತರ ಸ್ಮಾಲ್ ಹೈಡ್ರೋ ಪವರ್ ಅರೌಂಡ್ 4.5 ಗಿಗಾವ್ಯಾಟ್ ಅಷ್ಟು ಉತ್ಪಾದನೆ ಮಾಡ್ತಾ ಇದೀವಿ. ಟಾರ್ಗೆಟ್ ಬಂದು 5 ಗಿಗಾವ್ಯಾಟ್ ಇದೆ. ನಂತರ ಬಯೋಮಾಸ್ ಇಂದ 10 ಗಿಗಾವ್ಯಾಟ್ ಅಷ್ಟು ಉತ್ಪಾದನೆ ಮಾಡಬೇಕು. ಈಗ ಆಲ್ರೆಡಿ ಅರೌಂಡ್ 10 ಗಿಗಾವ್ಯಾಟ್ ಅಷ್ಟು ಉತ್ಪಾದನೆ ಮಾಡ್ತಾ ಇದೀವಿ. ಇಷ್ಟು ನಮಗೆ ಓವರ್ ಆಲ್ ಈ ಒಂದು ಟಾಪಿಕ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್.
ನಂತರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಆಸಿಮ್ ಅನ್ನುವಂತ ಒಂದು ಪೋರ್ಟಲ್ ಅನ್ನ ತಗೊಂಡು ಬಂದಿದೆ ಅಂತ. ನಾವು ಈಗ ಈ ಪೋರ್ಟಲ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ. ಮೊದಲಿಗೆ ಇಲ್ಲಿ ಆಸಿಮ್ ಅನ್ನುವಂತ ಪದ ಏನಿದೆ ಇದರ ಎಕ್ಸ್ಪಾನ್ಷನ್ ಅನ್ನು ನೋಡೋದಾದ್ರೆ ಆತ್ಮನಿರ್ಭರ ಸ್ಕಿಲ್ಡ್ ಎಂಪ್ಲಾಯರ್ ಮ್ಯಾಪಿಂಗ್. ಅದರ ಹೆಸರೇ ಹೇಳ್ತಾ ಇದೆ. ಈ ಒಂದು ಪೋರ್ಟಲ್ ಅಡಿಯಲ್ಲಿ ಸ್ಕಿಲ್ಡ್ ಎಂಪ್ಲಾಯೀಸ್ಗಳು ಅಂತ ಏನಿದ್ದಾರೆ, ಕೌಶಲ್ಯವನ್ನ ಹೊಂದಿರುವಂತ ವರ್ಕರ್ಸ್ ಏನಿದ್ದಾರೆ ಅವರನ್ನ ಮತ್ತು ಈ ಕೌಶಲ್ಯವನ್ನ ಹೊಂದಿರುವಂತ ವರ್ಕರ್ಸ್ ಅನ್ನ ಬೇಡ್ತಾ ಇರುವಂತ ಎಂಪ್ಲಾಯರ್ಸ್ಗಳು ಏನಿದ್ದಾರೆ ಇಬ್ಬರನ್ನು ಮ್ಯಾಪ್ ಮಾಡುವಂತ ಒಂದು ಪೋರ್ಟಲ್ ಇದಾಗಿದೆ. ಇದೇ ರೀತಿಯಾದಂತಹ ಒಂದು ಪೋರ್ಟಲ್ ನ ಈಗಾಗಲೇ ಗವರ್ನಮೆಂಟ್ ಆಫ್ ಇಂಡಿಯಾ ತಗೊಂಡು ಬಂದಿತ್ತು ವಂದೇ ಭಾರತ್ ಮಿಷನ್ ನ ಹಿನ್ನೆಲೆಯಲ್ಲಿ. ಅದರ ಹೆಸರು ಸ್ವದೇಶ್, ಸ್ಕಿಲ್ಡ್ ವರ್ಕರ್ಸ್ ಅರೈವಲ್ ಡೇಟಾಬೇಸ್ ಫಾರ್ ಎಂಪ್ಲಾಯ್ಮೆಂಟ್ ಸಪೋರ್ಟ್. ಇದರ ಉದ್ದೇಶ ಏನು ಅಂತಂದ್ರೆ, ವಂದೇ ಭಾರತ್ ಮಿಷನ್ ನ ಅಡಿಯಲ್ಲಿ ಪ್ರಪಂಚದಾದ್ಯಂತ ಇರುವಂತಹ ಇಂಡಿಯನ್ಸ್ ಅನ್ನು ನಾವು ವಾಪಸ್ಸು ಕರ್ಕೊಂಡು ಬರ್ತೀವಿ ಪ್ಯಾಂಡಮಿಕ್ ಮತ್ತು ಲಾಕ್ಡೌನ್ ಗಳ ಹಿನ್ನೆಲೆಯಲ್ಲಿ. ಹೀಗೆ ವಾಪಸ್ಸು ಬಂದಿರುವಂತಹ ಇಂಡಿಯನ್ಸ್ ಅವರಲ್ಲಿರುವಂತಹ ಸ್ಕಿಲ್ಸ್ ಗಳನ್ನ, ಕೌಶಲ್ಯವನ್ನ ಐಡೆಂಟಿಫೈ ಮಾಡೋದು ಈ ಇನಿಷಿಯೇಟಿವ್ ನ ಉದ್ದೇಶ ಆಗಿತ್ತು. ಈ ಇನಿಷಿಯೇಟಿವ್ ಅಲ್ಲಿ ಆಕ್ಚುಲಿ ಒಂದು ಡೇಟಾ ಬೇಸ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಈ ಡೇಟಾ ಬೇಸ್ ಅಲ್ಲಿ ಈ ವಂದೇ ಭಾರತ್ ಮಿಷನ್ ನ ಅಡಿಯಲ್ಲಿ ವಾಪಸ್ಸು ಇಂಡಿಯಾಕ್ಕೆ ಬಂದಿರುವಂತಹ ಪ್ರತಿಯೊಬ್ಬ ಇಂಡಿಯನ್ ಅವರಲ್ಲಿರುವಂತಹ ಸ್ಕಿಲ್, ಕೌಶಲ್ಯವನ್ನ ಐಡೆಂಟಿಫೈ ಮಾಡಿ ಈ ಡೇಟಾ ಬೇಸ್ ಅಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಫಿಲ್ ಮಾಡಲಾಗುತ್ತೆ. ಜೊತೆಗೆ ಆ ರಿಟರ್ನ್ ವಾಪಸ್ ಬಂದಿರುವಂತಹ ಇಂಡಿಯನ್ಗೆ ಒಂದು ಸ್ವದೇಶ್ ಸ್ಕಿಲ್ ಕಾರ್ಡ್ ಅನ್ನ ಕೂಡ ಕೊಡಲಾಗುತ್ತೆ. ಈಗ ಈ ಡೇಟಾ ಬೇಸ್ ಅನ್ನ ಇಂಡಸ್ಟ್ರಿಗಳು ಬಳಕೆ ಮಾಡ್ಕೊಳ್ತವೆ. ಇಂಡಸ್ಟ್ರಿಗಳಿಗೆ ಬೇಕಾಗಿದೆ ಸ್ಕಿಲ್ಡ್ ವರ್ಕ್ ಫೋರ್ಸ್. ಆದ್ರಿಂದ ಇಂಡಸ್ಟ್ರಿಗಳು ಈ ಡೇಟಾ ಬೇಸ್ ಅನ್ನ ಬಳಕೆ ಮಾಡಿಕೊಂಡು ಸ್ಕಿಲ್ಡ್ ವರ್ಕ್ ಫೋರ್ಸ್ ಅನ್ನ ಪಡೆದುಕೊಳ್ಳಬಹುದು, ರೆಕ್ರೂಟ್ ಮಾಡ್ಕೊಳ್ಳಬಹುದು. ಅಂತ ಒಂದು ಡೇಟಾ ಬೇಸ್ ಅನ್ನ ನಾವು ಸ್ವದೇಶ್ ಇನಿಷಿಯೇಟಿವ್ ನ ಅಡಿಯಲ್ಲಿ ತಗೊಂಡು ಬರ್ತೀವಿ. ಅಗೇನ್ ಈ ಇನಿಷಿಯೇಟಿವ್ ಕೂಡ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ನ ಇನಿಷಿಯೇಟಿವ್ ಆಗಿದೆ. ಜೊತೆಗೆ ಇಲ್ಲಿ ವಂದೇ ಭಾರತ್ ಮಿಷನ್ ಇರೋದ್ರಿಂದ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಮತ್ತು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೂಡ ಕೈ ಜೋಡಿಸುತ್ತೆ ಈ ಇನಿಷಿಯೇಟಿವ್ಗೆ. ಜೊತೆಗೆ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಯಾರು ಅಂತಂದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈಗ ನಾವು ವಾಪಸ್ ಆಸಿಮ್ ಪೋರ್ಟಲ್ಗೆ ಬರೋಣ. ಈ ಪೋರ್ಟಲ್ ಅನ್ನ ಕೂಡ ಸ್ವದೇಶ್ ಡೇಟಾ ಬೇಸಿನ ಜೊತೆಗೆ ಇಂಟಿಗ್ರೇಟ್ ಮಾಡಲಾಗುತ್ತೆ. ಸ್ವದೇಶ್ ಡೇಟಾ ಬೇಸು ಕೇವಲ ವಂದೇ ಭಾರತ್ ಮಿಷನ್ ನ ಅಡಿಯಲ್ಲಿ ಇಂಡಿಯಾಕ್ಕೆ ವಾಪಸ್ ಬಂದಿರುವಂತಹ ವರ್ಕ್ ಫೋರ್ಸ್ ಅನ್ನ ಮಾತ್ರನೇ ಟಾರ್ಗೆಟ್ ಮಾಡುತ್ತೆ. ಆದರೆ ಆಸಿಮ್ ಪೋರ್ಟಲ್ ಎಲ್ಲ ಇಂಡಿಯನ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಅದಕ್ಕೋಸ್ಕರ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಆಸಿಮ್ ಪೋರ್ಟಲ್. ಸೊ ಮೊದಲನೇ ಪಾಯಿಂಟ್, ಈ ಇನಿಷಿಯೇಟಿವ್ ಅನ್ನ ತಗೊಂಡು ಬಂದಿರೋದು ಯಾರು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್. ಎರಡನೇ ಪಾಯಿಂಟ್, ಇದನ್ನ ಯಾತಕ್ಕೋಸ್ಕರ ತಂದಿರೋದು ಅಂತಂದ್ರೆ ಸ್ಕಿಲ್ಡ್ ಪೀಪಲ್ ಅಂತ ಏನಿದ್ದಾರೆ, ಕೌಶಲ್ಯವನ್ನ ಹೊಂದಿರುವಂತಹ ಜನತೆ, ಅವರಲ್ಲಿರುವಂತಹ ಕೌಶಲ್ಯವನ್ನ ಐಡೆಂಟಿಫೈ ಮಾಡಿ ನಾವು ಮ್ಯಾಪ್ ಮಾಡ್ತೀವಿ. ಮ್ಯಾಪ್ ಮಾಡಿದಾಗ ಎಂಪ್ಲಾಯರ್ಸ್ ಗಳಿಗೆ ಗೊತ್ತಾಗುತ್ತೆ ಈ ರೀತಿಯಾದಂತಹ ಕೌಶಲ್ಯ ಈ ರೀತಿಯಾದಂತಹ ಜನತೆಯಲ್ಲಿ ಇದೆ ಅಂತ ಅವರನ್ನ ರೆಕ್ರೂಟ್ ಮಾಡ್ಕೊಳ್ತಾರೆ. ಇದರಿಂದ ಈ ಸ್ಕಿಲ್ಡ್ ಪೀಪಲ್ಗೆ ಸಸ್ಟೈನಬಲ್ ಲೈವ್ಲಿಹುಡ್ ಆಪರ್ಚುನಿಟೀಸ್ ಗಳನ್ನು ನಾವು ಕೊಟ್ಟ ಹಾಗೆ ಆಗುತ್ತೆ. ಅವರ ಜೀವನೋಪಾಯಕ್ಕೆ ಒಂದು ಅವಕಾಶವನ್ನ ನಾವು ದೊರಕಿಸಿಕೊಟ್ಟ ಹಾಗೆ ಆಗುತ್ತೆ ಈ ಒಂದು ಪೋರ್ಟಲ್ ನ ಮುಖಾಂತರವಾಗಿ. ಜೊತೆಗೆ ಈ ಸ್ಕಿಲ್ಡ್ ವರ್ಕ್ ಫೋರ್ಸ್ ಬೇಕು ಅಂತ ನಮ್ಮ ಇಂಡಸ್ಟ್ರಿ ಕಾದಿದೆ. ಅಂದ್ರೆ ಇಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಗ್ಯಾಪ್ ಇದೆ. ನಮ್ಮ ಇಂಡಸ್ಟ್ರಿಗೆ ಸ್ಕಿಲ್ಡ್ ವರ್ಕ್ ಫೋರ್ಸ್ ಅನ್ನು ನಾವು ಪ್ರೊವೈಡ್ ಮಾಡಿದ ಹಾಗೆ ಆಯ್ತು. ನಮ್ಮ ಸ್ಕಿಲ್ಡ್ ವರ್ಕ್ ಫೋರ್ಸ್ಗೆ ಒಂದು ಲೈವ್ಲಿಹುಡ್ ಆಪರ್ಚುನಿಟಿಯನ್ನ ಕೊಟ್ಟ ಹಾಗೆ ಆಗುತ್ತೆ ಈ ಪೋರ್ಟಲ್ ನ ಮುಖಾಂತರವಾಗಿ. ಸೊ ಒಟ್ಟಾರಿಗೆ ಸ್ಕಿಲ್ಡ್ ವರ್ಕ್ ಫೋರ್ಸಿನ ವಿಷಯವಾಗಿ ಅಕ್ರಾಸ್ ದಿ ಸೆಕ್ಟರ್ಸ್ ಇವತ್ತು ಇರುವಂತಹ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ಏನಿದೆ ಇದನ್ನ ಬ್ರಿಡ್ಜ್ ಮಾಡ್ಲಿಕ್ಕೋಸ್ಕರ ಈ ಪ್ಲಾಟ್ಫಾರ್ಮ್ ಅನ್ನ ನಾವು ತಂದಿರೋದು. ಈ ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡಿರೋದು ಮತ್ತು ಮ್ಯಾನೇಜ್ ಮಾಡಿರೋದು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಆದ್ದರಿಂದಲೇ ನಾವು ಸುಲಭವಾಗಿ ಈ ಆಸಿಮ್ ಪೋರ್ಟಲ್ ಅನ್ನ ಮತ್ತು ಸ್ವದೇಶಿ ಡೇಟಾ ಬೇಸ್ ಅನ್ನ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಆಗುತ್ತೆ. ಈ ಸಂಸ್ಥೆಯೇ ಆ ಸ್ವದೇಶಿ ಡೇಟಾ ಬೇಸ್ ಅನ್ನ ಕೂಡ ಮ್ಯಾನೇಜ್ ಮಾಡ್ತಿರೋದು, ಈಗ ಈ ಆಸಿಮ್ ಪೋರ್ಟಲ್ ನ ಕೂಡ ಮ್ಯಾನೇಜ್ ಮಾಡ್ತಾ ಇರೋದು. ಆದ್ದರಿಂದ ಸುಲಭವಾಗಿ ನಾವು ಇಂಟಿಗ್ರೇಟ್ ಮಾಡ್ಲಿಕ್ಕೆ ಆಗುತ್ತೆ. ನಂತರ ಈ ಪೋರ್ಟಲ್ ನ ಬಗ್ಗೆ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡ್ಕೊಳ್ಳುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ಪ್ರತಿಯೊಂದು ಪ್ರದೇಶದಲ್ಲೂ ಯಾವ ರೀತಿಯ ಕೌಶಲ್ಯವನ್ನ ಹೊಂದಿರುವಂತ ವರ್ಕ್ ಫೋರ್ಸ್ ಇದೆ ಅನ್ನೋದನ್ನ ಒಂದು ಕಡೆ ಮ್ಯಾಪ್ ಮಾಡುತ್ತೆ. ಆದ್ದರಿಂದ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆಸಿಮ್ ಪೋರ್ಟಲ್ ನ ಒಂದು ಫ್ಯಾಕ್ಟ್ ರೂಪದಲ್ಲಿ ಅಥವಾ ಒಂದು ಎಕ್ಸಾಂಪಲ್ ರೂಪದಲ್ಲಿ ಹೇಳಬಹುದು. ಇಷ್ಟು ನಮಗೆ ಓವರಾಲ್ ಆಸಿಮ್ ಪೋರ್ಟಲ್ ನ ಬಗ್ಗೆ ತಿಳಿದಿರಬೇಕಾದಂತದ್ದು. ನಂತರ ಇದೇ ವಾರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ನ್ಯಾಷನಲ್ ಫಿಶ್ ಫಾರ್ಮರ್ಸ್ ಡೇ ನ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಬ್ಲೂ ರೆವಲ್ಯೂಷನ್ ನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನ ಸಕ್ಸಸ್ಫುಲ್ ಮಾಡ್ಲಿಕ್ಕೋಸ್ಕರ ಗವರ್ನಮೆಂಟ್ ಇನ್ನೊಂದು ಸ್ಟೆಪ್ ಅನ್ನ ತಗೊಂಡಿದೆ. ಅದೇ ಫಿಶ್ ಕ್ರಯೋ ಬ್ಯಾಂಕ್ಸ್ ಗಳು. ದೇಶದಾದ್ಯಂತ ಫಿಶ್ ಕ್ರಯೋ ಬ್ಯಾಂಕ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಅಂತ ಗವರ್ನಮೆಂಟ್ ಮುಂದೆ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋದಾದ್ರೆ, ಮೊದಲಿಗೆ ಈ ಫಿಶ್ ಕ್ರಯೋ ಬ್ಯಾಂಕ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಿರೋದು ಯಾರು ಅಂತಂದ್ರೆ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ ಜೊತೆಗೆ ನ್ಯಾಷನಲ್ ಬ್ಯೂರೋ ಆಫ್ ಫಿಶ್ ಜೆನೆಟಿಕ್ ರಿಸೋರ್ಸಸ್ ಕೂಡ ಕೈ ಜೋಡಿಸ್ತಾ ಇದೆ. ಈ ಫಿಶ್ ಕ್ರಯೋ ಬ್ಯಾಂಕ್ಸ್ ಗಳ ಉದ್ದೇಶ ಏನು ಅಂತಂದ್ರೆ ಮೀನು ಸಾಕಾಣೆಕಾರರಿಗೆ ಎಲ್ಲಾ ಸಂದರ್ಭದಲ್ಲಿ ಒಳ್ಳೆಯ ಗುಣಮಟ್ಟದ ಫಿಶ್ ಸ್ಪರ್ಮ್ ದೊರಕುವ ಹಾಗೆ ನೋಡ್ಕೊಳ್ಳೋದು.
ಇಲ್ಲಿ ಅದರ ಹೆಸರೇ ಹೇಳ್ತಾ ಇದೆ, ಮೀನುಗಳ ವಿಷಯವಾಗಿ ಒಂದು ಬ್ಯಾಂಕ್ ಅನ್ನ ನಾವು ತರ್ತಾ ಇದೀವಿ, ಅದರಲ್ಲಿ ಕ್ರಯೋ ಟೆಕ್ನಾಲಜಿಯನ್ನ ಬಳಕೆ ಮಾಡ್ತಾ ಇದೀವಿ. ಇಲ್ಲಿ ಕ್ರಯೋ ಅಂತಂದ್ರೆ ಅತಿ ಕಡಿಮೆ ಟೆಂಪರೇಚರ್ -50 ಅಥವಾ -60 ಡಿಗ್ರಿ ಅಷ್ಟು ಕಡಿಮೆ ಟೆಂಪರೇಚರ್ ನ ಶೈತ್ಯ ವಾತಾವರಣದಲ್ಲಿ ನಾವು ಫಿಶ್ ಸ್ಪರ್ಮ್ಸ್ ಗಳನ್ನ ಸ್ಟೋರ್ ಮಾಡ್ತೀವಿ. ಇದರಿಂದ ಮೀನು ಸಾಕಣೆ ಮಾಡ್ತಾ ಇರೋರಿಗೆ ವರ್ಷ ಪೂರ್ತಿ ಒಳ್ಳೆಯ ಕ್ವಾಲಿಟಿಯ ಫಿಶ್ ಸ್ಪರ್ಮ್ ದೊರಕುವ ಹಾಗೆ ಆಗುತ್ತೆ. ಇದು ನಮಗೆ ಇಂಪಾರ್ಟೆಂಟ್ ಸ್ಟೆಪ್. ಯಾಕೆ ಅಂತಂದ್ರೆ ಈ ರೀತಿಯಾಗಿ ಫಿಶ್ ಕ್ರಯೋ ಬ್ಯಾಂಕ್ ಪ್ರಪಂಚದಲ್ಲೇ ಮೊಟ್ಟ ಮೊದಲನೆಯ ಫಿಶ್ ಕ್ರಯೋ ಬ್ಯಾಂಕ್ ಇನಿಷಿಯೇಟಿವ್ ಇಂಡಿಯಾದಲ್ಲೇ ಬರ್ತಾ ಇದೆ. ಅದಕ್ಕೋಸ್ಕರ PIB ಹೇಳುತ್ತೆ, ಇಂಡಿಯಾದಲ್ಲಿ ತರ್ತಾ ಇರುವಂತಹ ಈ ಫಿಶ್ ಕ್ರಯೋ ಬ್ಯಾಂಕ್ ಇನಿಷಿಯೇಟಿವ್ ಪ್ರಪಂಚದಲ್ಲೇ ಮೊಟ್ಟ ಮೊದಲನೆಯ ಇನಿಷಿಯೇಟಿವ್ ಆಗ್ತಾ ಇದೆ ಅಂತ. ಇದನ್ನೇ ಒಂದು ಸ್ಟೇಟ್ಮೆಂಟ್ ಆಗಿ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಇಷ್ಟು ನಮಗೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಶಿಫ್ಟ್ ಆಗೋದಾದ್ರೆ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಸ್ಟಾರ್ಸ್ ಗಳ ಬಗ್ಗೆ ಇರುವಂತ ಒಂದು ಪಜಲ್ ಅನ್ನ ಇಂಡಿಯನ್ ಸೈಂಟಿಸ್ಟ್ ಗಳು ಸಾಲ್ವ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಪಜಲ್ ಯಾವುದು ಅಂತ ಈ ಚಿತ್ರದ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಚಿತ್ರ ನಕ್ಷತ್ರಗಳ ಲೈಫ್ ಸೈಕಲ್ ನ ಬಗ್ಗೆ ಹೇಳುತ್ತೆ. ಮೊದಲಿಗೆ ನಕ್ಷತ್ರಗಳು ಯಾವ ರೀತಿಯಾಗಿ ಹುಟ್ಟುತ್ತವೆ ಅಂತಂದ್ರೆ ಸ್ಟೆಲ್ಲಾರ್ ನೆಬ್ಯುಲಾ ಅನ್ನುವಂತ ಒಂದು ವಸ್ತುವಿನಿಂದ ನಕ್ಷತ್ರಗಳು ಇವಾಲ್ವ್ ಆಗ್ಲಿಕ್ಕೆ ಶುರು ಮಾಡ್ತವೆ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಸ್ಟೆಲ್ಲಾರ್ ಅಂದ್ರೆ ಸ್ಟಾರ್ ಬಗ್ಗೆ, ನಕ್ಷತ್ರದ ಬಗ್ಗೆ ಇರೋದು. ನೆಬ್ಯುಲಾ ಅಂತಂದ್ರೆ ಒಂದು ಮೋಡದ ರೂಪದಲ್ಲಿ ಇರೋದು, ನಕ್ಷತ್ರಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ಹೊಂದಿರುವಂತ ಒಂದು ಮೋಡದ ರೂಪದಲ್ಲಿರುವಂತ ಈ ಒಂದು ವಸ್ತುವಿನಿಂದ ನಕ್ಷತ್ರಗಳು ಹುಟ್ಟಲಿಕ್ಕೆ ಶುರುವಾಗ್ತವೆ. ಮೊದಲಿಗೆ ಆವರೇಜ್ ಸ್ಟಾರ್, ಫಾರ್ ಎಕ್ಸಾಂಪಲ್ ಸೂರ್ಯನಂತ ಒಂದು ಸ್ಟಾರ್ ಉದ್ಭವ ಆಗುತ್ತೆ. ಇದು ನೆಕ್ಸ್ಟ್ ಬೆಳೀತಾ ರೆಡ್ ಗೈಂಟ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನೂ ದೊಡ್ಡ ನಕ್ಷತ್ರ ಏನಾದ್ರೂ ಹುಟ್ಟಿದೆ ಆದ್ರೆ, ಮ್ಯಾಸಿವ್ ಸ್ಟಾರ್ ಏನಾದ್ರೂ ಹುಟ್ಟಿದೆ ಆದ್ರೆ ಇದು ರೆಡ್ ಸೂಪರ್ ಗೈಂಟ್ ಆಗಿ ಬೆಳವಣಿಗೆಯನ್ನ ಕಾಣುತ್ತೆ. ಇದಾದ ನಂತರ ನಕ್ಷತ್ರ ಅಂತ್ಯದ ಕಡೆಗೆ ಹೋಗುತ್ತೆ, ಅಂದ್ರೆ ನಕ್ಷತ್ರ ಅಂತ್ಯ ಆಗ್ತಾ ಇರುತ್ತೆ. ಈ ಅಂತ್ಯ ಆಗ್ತಾ ಇರುವಂತ ಸ್ಟೇಜ್ ಅಲ್ಲಿ ಮತ್ತೆ ಪ್ಲಾನೆಟರಿ ನೆಬ್ಯುಲಾ ಆಗುತ್ತೆ ಅಥವಾ ವೈಟ್ ಡ್ವಾರ್ಫ್ ಆಗುತ್ತೆ. ಅದೇ ಈ ರೆಡ್ ಸೂಪರ್ ಗೈಂಟ್ ಆದ್ರೆ ಸೂಪರ್ ನೋವನ್ನ ಕಾಣುತ್ತೆ. ನಂತರ ಬ್ಲಾಕ್ ಹೋಲ್ ಆಗಬಹುದು ಅಥವಾ ನೆಬ್ಯುಲಾ ಆಗಬಹುದು. ಈ ನೆಬ್ಯುಲಾ ಮತ್ತೆ ಇನ್ನೊಂದು ಹೊಸ ನಕ್ಷತ್ರಕ್ಕೆ ಕಾರಣ ಆಗುತ್ತೆ. ಈ ರೀತಿಯಾಗಿ ಒಂದು ಲೈಫ್ ಸೈಕಲ್ ಇರುತ್ತೆ ನಕ್ಷತ್ರಗಳದ್ದು. ಈಗ ನಾವು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತ ಪಜಲ್ ಗೆ ಬರೋಣ. ಪಜಲ್ ಏನು ಅಂತಂದ್ರೆ ಯೂಶಲಿ ನಕ್ಷತ್ರಗಳಲ್ಲಿ ಲಿಥಿಯಂ ಅನ್ನುವಂತ ಮೆಟೀರಿಯಲ್ ಕಡಿಮೆ ಇರುತ್ತೆ. ಅದೇ ಈ ನಕ್ಷತ್ರಗಳ ಸುತ್ತ ಸುತ್ತುತ್ತಾ ಇರುವಂತ ಪ್ಲಾನೆಟ್ಸ್ ಗಳು ಏನಿದಾವೆ, ಫಾರ್ ಎಕ್ಸಾಂಪಲ್ ಸೂರ್ಯನ ಸುತ್ತ ಸುತ್ತುತ್ತಾ ಇರುವಂತ ಭೂಮಿಯಲ್ಲಿ ಲಿಥಿಯಂ ಜಾಸ್ತಿ ಇರುತ್ತೆ. ಅಂದ್ರೆ ಈ ನಕ್ಷತ್ರದಿಂದನೇ ಉದ್ಭವ ಆಗಿರುವಂತ ಪ್ಲಾನೆಟ್ಸ್ ಗಳಲ್ಲಿ ಲಿಥಿಯಂ ಜಾಸ್ತಿ ಇದೆ, ಆದರೆ ಈ ನಕ್ಷತ್ರಗಳಲ್ಲಿ ಲಿಥಿಯಂ ಕಡಿಮೆ ಇದೆ. ಇದು ನಾವು ಕಾಮನ್ ಆಗಿ ಅಬ್ಸರ್ವ್ ಮಾಡೋದು. ಎಲ್ಲ ನಕ್ಷತ್ರಗಳಲ್ಲೂ ಜನರಲಿ ನಮಗೆ ಸಿಗೋದು ಅಂತಂದ್ರೆ ನಕ್ಷತ್ರಗಳಲ್ಲಿ ಲಿಥಿಯಂ ಕಡಿಮೆ ಇರುತ್ತೆ. ಯಾಕೆ ಅಂತಂದ್ರೆ ನಕ್ಷತ್ರಗಳು ಈ ರೀತಿಯಾಗಿ ವಿಕಾಸವನ್ನ ಹೊಂದುತ್ತಾ ಇರಬೇಕಾದ್ರೆ ಲಿಥಿಯಂ ಅನ್ನ ನಾಶ ಮಾಡ್ತಾ ಹೋಗ್ತವೆ. ಆದ್ದರಿಂದ ನಕ್ಷತ್ರಗಳಲ್ಲಿ ಲಿಥಿಯಂ ಕಡಿಮೆ ಇರುತ್ತೆ. ಆ ನಕ್ಷತ್ರಗಳ ಸುತ್ತುತ್ತಾ ಇರುವಂತಹ ಪ್ಲಾನೆಟ್ಸ್ ಗಳಲ್ಲಿ ಲಿಥಿಯಂ ಜಾಸ್ತಿ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸೂರ್ಯ ಮತ್ತು ಭೂಮಿ. ಸೂರ್ಯನಲ್ಲಿ ಲಿಥಿಯಂ ಕಡಿಮೆ ಇದೆ, ಅದಕ್ಕಿಂತ ಜಾಸ್ತಿ ಲಿಥಿಯಂ ನಾವು ಕಾಣ್ತೀವಿ ಭೂಮಿಯಲ್ಲಿ. ಆದರೆ ಕೆಲವೊಂದು ನಕ್ಷತ್ರಗಳಲ್ಲಿ ಈ ನಕ್ಷತ್ರಗಳಲ್ಲೇ ಲಿಥಿಯಂ ಜಾಸ್ತಿ ಇರೋದು ನಮಗೆ ಅಬ್ಸರ್ವೇಷನ್ಗೆ ಬರುತ್ತೆ. ಹೀಗೆ ಯಾಕೆ ಆಗಿದೆ ಅನ್ನೋದು ಇಲ್ಲಿರುವಂತ ಪಜಲ್. ಅಂದ್ರೆ ಜನರಲಿ ನಕ್ಷತ್ರಗಳಲ್ಲಿ ಲಿಥಿಯಂ ಕಡಿಮೆ ಇದೆ, ಆದರೆ ಕೆಲವೊಂದು ನಕ್ಷತ್ರಗಳಲ್ಲಿ ಲಿಥಿಯಂ ಯಾಕೆ ಜಾಸ್ತಿ ಇದೆ, ಇದು ನಮಗೆ ಇರುವಂತ ಪಜಲ್. ಈ ಪಜಲ್ಗೆ ಇಂಡಿಯನ್ ಸೈಂಟಿಸ್ಟ್ ಗಳು ಉತ್ತರವನ್ನ ಕೊಡ್ತಾರೆ. ಉತ್ತರ ಏನು ಅಂತಂದ್ರೆ ಇಲ್ಲಿ ನಕ್ಷತ್ರಗಳ ಲೈಫ್ ಸೈಕಲ್ ಅನ್ನು ನಾವು ನೋಡಿದಾಗ ರೆಡ್ ಗೈಂಟ್ ಅನ್ನ ನೋಡಿದ್ವಿ. ರೆಡ್ ಗೈಂಟಿನ ನಂತರ ಒಂದು ಸ್ಟೇಜ್ ಬರುತ್ತೆ ಕೆಲವೊಂದು ನಕ್ಷತ್ರಗಳಲ್ಲಿ, ಅದೇ ರೆಡ್ ಕ್ಲಂಪ್ ಸ್ಟೇಜ್ ಅಂತ. ರೆಡ್ ಕ್ಲಂಪ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ನಕ್ಷತ್ರ ಹೀಲಿಯಂ ಫ್ಲಾಶ್ ಅನ್ನ ಕಾಣುತ್ತೆ. ಹೀಲಿಯಂ ಫ್ಲಾಶ್ ಅಂತಂದ್ರೆ ಈ ನಕ್ಷತ್ರ ತನ್ನ ಕೋರ್ ಏರಿಯಾದಲ್ಲಿ ಎಲ್ಲ ಹೀಲಿಯಂ ಅನ್ನ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳುತ್ತೆ. ಇದರಿಂದ ಈ ನಕ್ಷತ್ರಗಳ ಕೋರ್ ಏರಿಯಾದಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವಾತಾವರಣದಲ್ಲಿ ಆ ನಕ್ಷತ್ರ ಲಿಥಿಯಂ ಅನ್ನ ತಾನೇ ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಹೀಲಿಯಂ ಫ್ಲಾಶಿನ ಸಂದರ್ಭದಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ಒಂದು ವಾತಾವರಣದಲ್ಲಿ ಲಿಥಿಯಂ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡುತ್ತೆ ಆ ನಕ್ಷತ್ರವೇ. ಅಂದ್ರೆ ಈಗ ಕೆಲವೊಂದು ನಕ್ಷತ್ರಗಳಲ್ಲಿ ಮಾತ್ರನೇ ಯಾಕೆ ಲಿಥಿಯಂ ಜಾಸ್ತಿ ಇದೆ ಅಂತಂದ್ರೆ ಆ ನಕ್ಷತ್ರಗಳು ಈ ರೆಡ್ ಕ್ಲಾಂಪ್ ಸ್ಟೇಜಿಗೆ ಎಂಟರ್ ಆಗಿದಾವೆ. ಅದಕ್ಕೋಸ್ಕರ ರೆಡ್ ಕ್ಲಾಂಪ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಹೀಲಿಯಂ ಫ್ಲಾಶ್ ಆಗುತ್ತೆ. ಹೀಲಿಯಂ ಫ್ಲಾಶ್ ಅಂದ್ರೆ ಏನು, ಆ ನಕ್ಷತ್ರದ ಕೋರ್ ಏರಿಯಾಕ್ಕೆ ಎಲ್ಲ ಹೀಲಿಯಂ ಬಂದು ಕಾನ್ಸಂಟ್ರೇಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇದರಿಂದ ಟೆಂಪರೇಚರ್ ಜಾಸ್ತಿಯಾಗಿ ಪ್ರೆಷರ್ ಜಾಸ್ತಿಯಾಗಿ ಆ ನಕ್ಷತ್ರವೇ ಲಿಥಿಯಂ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಈ ಕಾರಣದಿಂದಾಗಿ ಕೆಲವೊಂದು ನಕ್ಷತ್ರಗಳಲ್ಲಿ ನಾವು ಲಿಥಿಯಂ ಅನ್ನ ಜಾಸ್ತಿ ಕಾಣಬಹುದು ಅಂತ ಇಂಡಿಯನ್ ಸೈಂಟಿಸ್ಟ್ ಗಳು ಹೇಳಿದ್ದಾರೆ. ಅದನ್ನೇ ಈ ಆರ್ಟಿಕಲ್ ಹೇಳ್ತಾ ಇದೆ. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲನೇ ಸ್ಟೇಟ್ಮೆಂಟ್, ನಕ್ಷತ್ರಗಳಲ್ಲಿ ಯೂಶಲಿ ಲಿಥಿಯಂ ಕಡಿಮೆ ಇರುತ್ತೆ, ಅದೇ ನಕ್ಷತ್ರಗಳ ಸುತ್ತ ಇರುವಂತಹ ಪ್ಲಾನೆಟ್ಸ್ ಗಳಲ್ಲಿ ಲಿಥಿಯಂ ಜಾಸ್ತಿ ಇರುತ್ತೆ. ಎರಡನೇ ಪಾಯಿಂಟ್, ಕೆಲವೊಂದು ನಕ್ಷತ್ರಗಳಲ್ಲಿ ಲಿಥಿಯಂ ಜಾಸ್ತಿ ಇರೋದು ನಮಗೆ ಕಂಡು ಬಂದಿದೆ. ಅದಕ್ಕೆ ಕಾರಣ ಅಂತಂದ್ರೆ ಆ ನಕ್ಷತ್ರಗಳು ಈ ರೆಡ್ ಗೈಂಟ್ ಸ್ಟೇಜ್ ನಂತರ ರೆಡ್ ಕ್ಲಂಪ್ ಸ್ಟೇಜ್ಗೆ ಎಂಟರ್ ಆಗಿದ್ದಾವೆ. ಈ ರೆಡ್ ಕ್ಲಂಪ್ ಸ್ಟೇಜ್ ಅಲ್ಲಿ ಹೀಲಿಯಂ ಫ್ಲಾಶ್ ಆಗುತ್ತೆ. ಇದರಿಂದ ಆ ನಕ್ಷತ್ರಗಳಲ್ಲಿ ಲಿಥಿಯಂ ಉತ್ಪಾದನೆಯಾಗಿ ಲಿಥಿಯಂ ಜಾಸ್ತಿ ಇರೋದು ನಮಗೆ ಕಂಡು ಬರ್ತಾ ಇದೆ. ಇಷ್ಟು ಮಾತ್ರ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್. ಇವುಗಳನ್ನೇ ಸ್ಟೇಟ್ಮೆಂಟ್ ಆಗಿ UPSC ಪ್ರಿಲಿಮ್ಸ್ ಅಲ್ಲಿ ಕೊಡಬಹುದು.
ನಂತರ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಇಂಡಿಯಾ 2018ರ ಟೈಗರ್ ಸೆನ್ಸಸ್ಸಿನ ಸಂದರ್ಭದಲ್ಲಿ ತೆಗೆದುಕೊಂಡಂತ ಕ್ಯಾಮ್ರಾ ಟ್ರಾಪ್ಸ್ಗಳು ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಕ್ಯಾಮ್ರಾ ಟ್ರಾಪ್ಸ್ಗಳು ಆಗಿರೋದ್ರಿಂದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ದಾಖಲೆಯನ್ನ ಬರ್ತಿದಾವೆ ಅಂತ. ನಾವು ಟೈಗರ್ ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇರಬೇಕಾದ್ರೆ ಅರಣ್ಯದಲ್ಲಿ ಕೆಲವೊಂದು ಭಾಗಗಳಲ್ಲಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿರ್ತೀವಿ. ಆ ಕ್ಯಾಮ್ರಾಗಳ ಮುಂದೆ ಹುಲಿ ಹಾದು ಹೋಗ್ತಾ ಇರಬೇಕಾದ್ರೆ ಆ ಕ್ಯಾಮ್ರಾ ಪಿಕ್ಚರ್ಸ್ ಗಳನ್ನ ಕ್ಲಿಕ್ ಮಾಡ್ಕೊಳ್ಳುತ್ತೆ, ಕ್ಯಾಮ್ರಾ ಟ್ರಾಪಿಂಗ್ಸ್ ಗಳನ್ನ ತಗೊಳುತ್ತೆ. ಈ ರೀತಿಯಾಗಿ ವೈಲ್ಡ್ ಲೈಫ್ ಸರ್ವೆ ಒಂದರಲ್ಲಿ ತೆಗೆದುಕೊಂಡಂತ ಕ್ಯಾಮ್ರಾ ಟ್ರಾಪಿಂಗ್ಸ್ ಗಳು ಪ್ರಪಂಚದಲ್ಲೇ ಅತಿ ಹೆಚ್ಚು ಯಾವುದು ಅಂತಂದ್ರೆ ಇಂಡಿಯಾ 2018ರಲ್ಲಿ ಕಂಡಕ್ಟ್ ಮಾಡಿದಂತ ಟೈಗರ್ ಸೆನ್ಸಸ್ ಅಲ್ಲಿ ಅನ್ನುವಂತ ಈ ಮಾತು ಈಗ ಗಿನ್ನಿಸ್ ಬುಕ್ಕಿಗೆ ಸೇರಿದೆ. ಇದರ ಹಿನ್ನೆಲೆಯಲ್ಲಿ ಒಂದು ಟೈಗರ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು, ಎರಡನೇದು ಟೈಗರ್ ಸೆನ್ಸಸ್ಸಿನ ಬಗ್ಗೆ ಡಿಸ್ಕಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಈ ಕ್ಯಾಮ್ರಾ ಟ್ರಾಪಿಂಗ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ನಾವು ಟೈಗರ್ ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡ್ತಿರ್ಬೇಕಾದ್ರೆ ಕ್ಯಾಮ್ರಾ ಟ್ರಾಪಿಂಗ್ಸ್ ಗಳನ್ನ ತಗೊಳ್ತೀವಿ. ಕ್ಯಾಮ್ರಾ ಟ್ರಾಪಿಂಗ್ಸ್ ಗಳಲ್ಲಿ ಈ ಟೈಗರ್ಸ್ ಗಳ ಪಿಕ್ಚರ್ಸ್ ಗಳನ್ನ ತಗೊಳ್ತೀವಿ. ಪಿಕ್ಚರ್ಸ್ ಗಳನ್ನ ತಗೊಂಡು ಈ ಟೈಗರ್ಸ್ ಗಳ ಮೈ ಮೇಲೆ ಇರುವಂತ ಗೆರೆಗಳು ಏನಿದಾವೆ ಅವುಗಳನ್ನ ಅನಲೈಸ್ ಮಾಡಿ ಎಷ್ಟು ಟೈಗರ್ಸ್ ಗಳು ಇದಾವೆ ಅಂತ ಕೌಂಟ್ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಹತ್ತಿರ ಇರುವಂತ ವ್ಯವಸ್ಥೆ ಅಂತಂದ್ರೆ ಎಂ ಸ್ಟ್ರೈಪ್ಸ್, ಮಾನಿಟರಿಂಗ್ ಸಿಸ್ಟಮ್ ಫಾರ್ ಟೈಗರ್ಸ್ ಇಂಟೆನ್ಸಿವ್ ಪ್ರೊಟೆಕ್ಷನ್ ಅಂಡ್ ಎಕಲಾಜಿಕಲ್ ಸ್ಟೇಟಸ್ ಅನ್ನುವಂತ ಒಂದು ಆಪ್ ಬೇಸ್ಡ್ ಮಾನಿಟರಿಂಗ್ ಸಿಸ್ಟಮ್ ಇದೆ. ಇದನ್ನ ಡೆವಲಪ್ ಮಾಡಿರೋದು NTCA. 2010ರಲ್ಲೇ ಈ ವ್ಯವಸ್ಥೆಯನ್ನ ತಗೊಂಡ್ ಬರುತ್ತೆ NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಈ ಅಥಾರಿಟಿಯ ಬಗ್ಗೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಈ ಅಥಾರಿಟಿನ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಇದರ ಉದ್ದೇಶ ಏನು? ಪ್ರಾಜೆಕ್ಟ್ ಟೈಗರ್ ಅನ್ನ ಇಂಪ್ಲಿಮೆಂಟ್ ಮಾಡೋದು, ನಮ್ಮ ದೇಶದಲ್ಲಿ ಟೈಗರ್ಸ್ ಗಳ ಸಂರಕ್ಷಣೆ ವಿಷಯವಾಗಿ ಸ್ಟೆಪ್ಸ್ ಗಳನ್ನ ತಗೊಳ್ಳೋದು. ಈಗ ಈ ಕ್ಯಾಮ್ರಾ ಟ್ರಾಪಿಂಗ್ಸ್ ಗಳ ಬಗ್ಗೆ, ಟೈಗರ್ ಸೆನ್ಸಸ್ಸಿನ ಬಗ್ಗೆ ಮಾತಾಡೋದಾದ್ರೆ ಇದನ್ನ ಪ್ರತಿ 4 ವರ್ಷಕ್ಕೆ ಒಂದು ಬಾರಿ ನಾವು ಕಂಡಕ್ಟ್ ಮಾಡ್ತೀವಿ. ಇದನ್ನ ಕಂಡಕ್ಟ್ ಮಾಡೋದು NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದಕ್ಕೆ ಬೇಕಾಗಿರುವಂತಹ ಟೆಕ್ನಿಕಲ್ ಹೆಲ್ಪ್ ಅನ್ನ ಕೊಡೋದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಈ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನ್ನೋದು ಡೆಹ್ರಾಡೂನ್ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಅನ್ನ ಹೊಂದಿರುವಂತಹ ಒಂದು ಸಂಸ್ಥೆ ಆಗಿದೆ. ಈಗ ಟೈಗರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಇಂಡಿಯಾದಲ್ಲಿರುವಂತಹ ರಾಯಲ್ ಬೆಂಗಾಲ್ ಟೈಗರ್, ಇದರ ಪ್ರೊಟೆಕ್ಷನ್ ಸ್ಟೇಟಸ್ ಅನ್ನು ನೋಡೋದಾದ್ರೆ ನಮ್ಮಲ್ಲಿರುವಂತಹ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಶೆಡ್ಯೂಲ್ 1 ಅಡಿಯಲ್ಲಿ ಅಂದ್ರೆ ಅತಿ ಹೆಚ್ಚಿನ ಸಂರಕ್ಷಣೆಯನ್ನ ಈ ಪ್ರಾಣಿಗೆ ನಾವು ಕೊಡ್ತಾ ಇದ್ದೀವಿ. ನಂತರ IUCN ಅಡಿಯಲ್ಲಿ ಎಂಡೇಂಜರ್ ಸ್ಟೇಟಸ್ ಅನ್ನ ಹೊಂದಿದೆ ರಾಯಲ್ ಬೆಂಗಾಲ್ ಟೈಗರ್. ನಂತರ ಸೈಟ್ಸ್ ಕನ್ವೆನ್ಷನ್ ಅಲ್ಲಿ ಕೂಡ ಅಪೆಂಡಿಕ್ಸ್ 1 ಅಡಿಯಲ್ಲಿ ಸಂರಕ್ಷಣೆಯನ್ನ ಒದಗಿಸಲಾಗ್ತಾ ಇದೆ ರಾಯಲ್ ಬೆಂಗಾಲ್ ಟೈಗರ್ಗೆ. ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಇರೋದು 50 ಟೈಗರ್ ರಿಸರ್ವ್ಸ್ಗಳು. ಇದರಲ್ಲಿ ಲಾರ್ಜೆಸ್ಟ್ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿರುವಂತಹ ನಾಗಾರ್ಜುನ್ ಶ್ರೀಶೈಲಂ ಟೈಗರ್ ರಿಸರ್ವ್ ಆಗಿದೆ. ಅದೇ ಸ್ಮಾಲೆಸ್ಟ್ ಅಂತಂದ್ರೆ ಅಸ್ಸಾಂ ರಾಜ್ಯದಲ್ಲಿರುವಂತಹ ಒರಾಂಗ್ ನ್ಯಾಷನಲ್ ಪಾರ್ಕ್ ಆಗಿದೆ. ಈಗ ನಾವು ಟೈಗರ್ ಸರ್ವೆಯ ಬಗ್ಗೆ ಮಾತಾಡೋಣ. ಮೊದಲಿಗೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿರುವ ಹಾಗೆ ಈ ಟೈಗರ್ ಸೆನ್ಸಸ್ ಅನ್ನ ಪ್ರತಿ 4 ವರ್ಷಗಳಿಗೆ ಒಮ್ಮೆ NTCA ಕಂಡಕ್ಟ್ ಮಾಡುತ್ತೆ. ಮೊದಲನೇ ಸೆನ್ಸಸ್ ಅನ್ನು ನಾವು ಕಂಡಕ್ಟ್ ಮಾಡೋದು 2006ರಲ್ಲಿ. ಆಗ ನಮಗೆ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ ಅರೌಂಡ್ 1400 ಟೈಗರ್ಸ್ ಗಳು ಇದಾವೆ ಅಂತ. ನಂತರ 2010ರ ಸೆನ್ಸಸ್ ಅಲ್ಲಿ ಗೊತ್ತಾಗುತ್ತೆ ಇಂಡಿಯಾದಲ್ಲಿ ಇನ್ಕ್ರೀಸ್ ಆಗಿ 1700 ಟೈಗರ್ಸ್ ಗಳು ಇದಾವೆ ಅಂತ. 2010 ನಮಗೆ ಇಂಪಾರ್ಟೆಂಟ್, ಯಾಕೆಂತಂದ್ರೆ ಈ ವರ್ಷ ಇಂಡಿಯಾ ಇತರ 12 ಟೈಗರ್ ರೇಂಜ್ ಕಂಟ್ರೀಸ್ ಗಳ ಜೊತೆಗೂಡಿ ಒಂದು ಅಗ್ರಿಮೆಂಟ್ ಅನ್ನ ಸಹಿ ಮಾಡುತ್ತೆ. ಇಲ್ಲಿ ಟೈಗರ್ ರೇಂಜ್ ಕಂಟ್ರೀಸ್ ಗಳು ಅಂತಂದ್ರೆ ಟೈಗರ್ಸ್ ಗಳನ್ನ ಹೊಂದಿರುವಂತ, ನ್ಯಾಚುರಲಿ ಆ ದೇಶಗಳಲ್ಲಿ ಟೈಗರ್ಸ್ ಗಳು ಕಂಡು ಬರುವಂತ ದೇಶಗಳನ್ನ ಟೈಗರ್ ರೇಂಜ್ ಕಂಟ್ರೀಸ್ ಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೌತ್ ಏಷ್ಯಾದಲ್ಲಿ ಇಂಡಿಯಾ, ನೇಪಾಳ್, ಭೂತಾನ್ ಮತ್ತು ಸೌತ್ ಈಸ್ಟ್ ಏಷ್ಯಾಕ್ಕೆ ಹೋಗಿದ್ದೆ ಆದ್ರೆ ಮಯನ್ಮಾರ್, ಮಲೇಷಿಯಾ ಮತ್ತು ಇತರ ದೇಶಗಳು ಈ ಟೈಗರ್ ರೇಂಜ್ ಕಂಟ್ರೀಸ್ ಗಳು ಆಗಿದ್ದಾವೆ. ಈ ಟೈಗರ್ ರೇಂಜ್ ಕಂಟ್ರೀಸ್ ಗಳು 2010ರಲ್ಲಿ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತವೆ. ಅದೇನು ಅಂತಂದ್ರೆ ಬೈ 2022 ಈಗ ಇರುವಂತ ಟೈಗರ್ಸ್ ಗಳ ಸಂಖ್ಯೆ ಏನಿದೆ ಇದನ್ನ ಡಬಲ್ ಮಾಡಬೇಕು ಅಂತ. ಇದನ್ನೇ T+2 ಅಂತ ಕೂಡ ಕರಿತೀವಿ. ಅಂದ್ರೆ ಟೈಗರ್ಸ್ ಗಳನ್ನ ಡಬಲ್ ಮಾಡಬೇಕು. ಯಾವ ವರ್ಷದ ಹೊತ್ತಿಗೆ? 2022ರ ಹೊತ್ತಿಗೆ. ಈಗ 2010ನ್ನೇ ತೆಗೆದುಕೊಂಡಿದ್ದೆ ಆದ್ರೆ ಇಂಡಿಯಾದಲ್ಲಿ 1700 ಟೈಗರ್ಸ್ ಗಳು ಇದ್ವು. ಈಗ 2018ರ 4ನೇ ಟೈಗರ್ ಸೆನ್ಸಸ್ ಹೇಳುತ್ತೆ ಅರೌಂಡ್ 3000 ಟೈಗರ್ಸ್ ಗಳು ಇಂಡಿಯಾದಲ್ಲಿ ಇದಾವೆ ಅಂತ. ಅಂದ್ರೆ ನಾವಿಲ್ಲಿ ಡಬಲ್ ಮಾಡುವಲ್ಲಿ ಯಶಸ್ವಿ ಆಗಿದ್ದೀವಿ. ಅದರಲ್ಲೂ ಇನ್ನೂ 2 ವರ್ಷಗಳು ಇರುವಾಗಲೇ ನಮ್ಮ ಟಾರ್ಗೆಟ್ ಅನ್ನ ನಾವು ಅಚೀವ್ ಮಾಡಿದೀವಿ. ಅದರ ಬಗ್ಗೆ ಕೂಡ ಈ ವಾರದಲ್ಲಿ ಒಂದಷ್ಟು ಆರ್ಟಿಕಲ್ಸ್ ಗಳು ಬಂದವು. ಇಷ್ಟು ನಮಗೆ ಟೈಗರ್ ಸೆನ್ಸಸ್ಸಿನ ಬಗ್ಗೆ. ಇತ್ತೀಚೆಗೆ ಆದಂತ 4ನೇ ಟೈಗರ್ ಸೆನ್ಸಸ್ ಅಲ್ಲಿ ಮೊದಲನೇ ಪಾಯಿಂಟ್, ಇಂಡಿಯಾದಲ್ಲಿ ಅರೌಂಡ್ 3000 ಟೈಗರ್ಸ್ ಗಳು ಇದಾವೆ ಅಂತ ಗೊತ್ತಾಗುತ್ತೆ. ಅತಿ ಹೆಚ್ಚು ಟೈಗರ್ಸ್ ಗಳು ಇರೋದು ಒಂದು ಮಧ್ಯಪ್ರದೇಶದಲ್ಲಿ 526 ಟೈಗರ್ಸ್ ಗಳು ಇದಾವೆ. ಅದರಲ್ಲೂ ಇಲ್ಲಿರುವಂತ ಪೆಂಚ್ ಟೈಗರ್ ರಿಸರ್ವ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಟೈಗರ್ಸ್ ಗಳನ್ನ ಹೊಂದಿರುವಂತ ಟೈಗರ್ ರಿಸರ್ವ್ ಆಗಿ ಹೊರಹೊಮ್ಮುತ್ತೆ. ನಂತರ 2ನೇ ರಾಜ್ಯ ಕರ್ನಾಟಕ 524 ಟೈಗರ್ಸ್ ಗಳನ್ನ ಹೊಂದಿದೆ. 3ನೇ ರಾಜ್ಯ ಉತ್ತರಾಖಂಡ್ 442 ಟೈಗರ್ಸ್ ಗಳನ್ನ ಹೊಂದಿದೆ. 4ನೇ ರಾಜ್ಯ ಮಹಾರಾಷ್ಟ್ರ 312 ಟೈಗರ್ಸ್ ಗಳನ್ನ ಹೊಂದಿದೆ. 5ನೇ ರಾಜ್ಯ ತಮಿಳುನಾಡು. ಈ ಟಾಪ್ 5 ಸ್ಟೇಟ್ಸ್ ಗಳನ್ನಾದ್ರೂ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿರೋದು ಏನು? ಕ್ಯಾಮ್ರಾ ಟ್ರಾಪಿಂಗ್ಸ್ ಗಳು. ಎರಡನೆಯದು ಇಂಡಿಯಾದಲ್ಲಿ ನಾವು ಸಂರಕ್ಷಣೆಗೆ ಒಳಪಡಿಸಿರುವಂತಹ ರಾಯಲ್ ಬೆಂಗಾಲ್ ಟೈಗರ್, ಇದರ ಬಗ್ಗೆ ಬೇಸಿಕ್ ಡೀಟೇಲ್ಸ್, ಸಂರಕ್ಷಣೆಯನ್ನ ಯಾವ ರೀತಿಯಾಗಿ ಮಾಡ್ತಾ ಇದೀವಿ ಅಂತ. ಮೂರನೆಯದು ಟೈಗರ್ ಸೆನ್ಸಸ್ಸಿನ ಬಗ್ಗೆ, ಅದರಲ್ಲೂ ಇತ್ತೀಚೆಗೆ ಬಂದಂತ 4ನೇ ಟೈಗರ್ ಸೆನ್ಸಸ್ಸಿನ ಬಗ್ಗೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ.
ನಂತರ GS ಪೇಪರ್ 3 ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದ್ರೆ ಇದೇ ವಾರ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ನೆಟ್ ಗ್ರಿಡ್ ಒಂದು MOU ಸಹಿ ಮಾಡುತ್ತೆ NCRB ಜೊತೆಗೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಜೊತೆಗೆ. ಯಾತಕ್ಕೋಸ್ಕರ ಅಂತಂದ್ರೆ ಈ NCRB ಮ್ಯಾನೇಜ್ ಮಾಡ್ತಾ ಇರುವಂತ CCTNS ಅನ್ನುವಂತ ಒಂದು ಡೇಟಾ ಬೇಸ್ ಅನ್ನ ಆಕ್ಸೆಸ್ ಮಾಡ್ಲಿಕ್ಕೋಸ್ಕರ, CCTNS ಅನ್ನ ಮತ್ತು ನೆಟ್ ಗ್ರಿಡ್ ಅನ್ನ ಎರಡನ್ನು ಇಂಟಿಗ್ರೇಟ್ ಮಾಡ್ಲಿಕ್ಕೋಸ್ಕರ ಈ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಸಹಿ ಮಾಡಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಒಂದು ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ನೆಟ್ ಗ್ರಿಡ್ನ ಬಗ್ಗೆ ಡಿಸ್ಕಸ್ ಮಾಡಬೇಕು, ಎರಡನೆಯದು NCRB ಬಗ್ಗೆ, ಮೂರನೇದು ಈ NCRB ಮ್ಯಾನೇಜ್ ಮಾಡ್ತಾ ಇರುವಂತ CCTNS, ಈ ಮೂರು ಆಸ್ಪೆಕ್ಟ್ ಗಳ ಬಗ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡಬೇಕು. ಮೊದಲಿಗೆ ನೆಟ್ ಗ್ರಿಡ್ ಅನ್ನೇ ತಗೊಳ್ಳೋದಾದ್ರೆ, ನೆಟ್ ಗ್ರಿಡ್ ಅಂತಂದ್ರೆ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್. ಅದರ ಹೆಸರೇ ಹೇಳ್ತಾ ಇದೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ಗೋಸ್ಕರ ನಾವು ತಂದಿರುವಂತ ಒಂದು ಗ್ರಿಡ್. ಇಂಥ ಒಂದು ಇನಿಷಿಯೇಟಿವ್ ನಮಗೆ ಬೇಕು ಅಂತ ಅನ್ಸೋದು 2008ರಲ್ಲಿ ಆದಂತ ಮುಂಬೈ ಟೆರರಿಸ್ಟ್ ಅಟ್ಯಾಕಿನ ಹಿನ್ನೆಲೆಯಲ್ಲಿ. ಈ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಟೆರರಿಸ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ ಈ ಟೆರರಿಸ್ಟ್ಗಳು ಅಟ್ಯಾಕ್ ಅನ್ನ ಪ್ಲಾನ್ ಮಾಡ್ತಾ ಇರುವಂತ ಟೆರರಿಸ್ಟ್ಗಳು ನಮ್ಮ ದೇಶಕ್ಕೆ ಒಂದಲ್ಲ ಒಂದು ದಾರಿಯಿಂದ ಒಂದಲ್ಲ ಒಂದು ಕಾರಣವನ್ನ ಕೊಟ್ಟು ನಮ್ಮ ದೇಶದ ಒಳಗಡೆ ಬಂದು ಹೊರಗಡೆ ಹೋಗಿದ್ರು. ಇನ್ಫ್ಯಾಕ್ಟ್ ಈ ಅಟ್ಯಾಕ್ ಅನ್ನ ಪ್ಲಾನ್ ಮಾಡ್ತಾ ಇದ್ದವರಲ್ಲಿ ಒಂದಷ್ಟು ಟೆರರಿಸ್ಟ್ಗಳು ನಮ್ಮ ಪೊಲೀಸ್ ಸ್ಟೇಷನ್ ಕೂಡ ಎಂಟರ್ ಆಗಿ ಹೊರಗಡೆ ಹೋಗಿದ್ರು. ಫಾರ್ ಎಕ್ಸಾಂಪಲ್, ಬೆಂಗಳೂರಿನಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಅಟ್ಯಾಕ್ ಅಲ್ಲಿ ಇನ್ವಾಲ್ವ್ ಆಗಿದ್ದಂತ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರು. ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದ್ರು. ಅಂದ್ರೆ ಈ ಟೆರರಿಸ್ಟ್ಗಳು ಇಂಡಿಯಾದ ಒಳಗಡೆ ಬಂದಿದ್ರು, ಇಂಡಿಯಾದ ಒಳಗಡೆ ಪೊಲೀಸ್ ಸ್ಟೇಷನ್ ನ ಒಳಗಡೆ ಬಂದು ಹೋಗಿದ್ದಾರೆ. ಹಾಗಿದ್ದು ಕೂಡ ನಾವು ಟೆರರಿಸ್ಟ್ ಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಫೇಲ್ ಆದ್ವಿ. ಯಾಕೆ ಫೇಲ್ ಆದ್ವಿ ಅಂತಂದ್ರೆ, ನಮ್ಮಲ್ಲಿ ಇದ್ದಂತ ಮಾಹಿತಿ ಸ್ಕ್ಯಾಟರ್ಡ್ ಆಗಿತ್ತು. ಇವರು ನಮ್ಮ ದೇಶದ ಒಳಗಡೆ ಬಂದಾಗ ಏರ್ಪೋರ್ಟ್ ಅನ್ನ ಬಳಕೆ ಮಾಡ್ಕೊಂಡಿರಬಹುದು. ಆದ್ರಿಂದ ಇವರು ಬಂದಂತ ಮಾಹಿತಿ ಏರ್ಪೋರ್ಟಿನ ಹತ್ತಿರ ಇದೆ, ಆದರೆ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಹತ್ತಿರ ಇಲ್ಲ. ಅದೇ ರೀತಿಯಾಗಿ ಇವರನ್ನ ಅರೆಸ್ಟ್ ಮಾಡಿದ್ದು ಯಾವುದೋ ಸಣ್ಣ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿರ್ತಾರೆ. ಅಲ್ಲಿರುವಂತಹ ಪೊಲೀಸ್ ಅವರಿಗೆ ಇವರು ಟೆರರಿಸ್ಟ್ ಗಳು ಅಂತ ಗೊತ್ತಿರೋದಿಲ್ಲ, ಆದರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಈ ಇನ್ಫಾರ್ಮೇಶನ್ ಇಂಟೆಲಿಜೆನ್ಸ್ ಏಜೆನ್ಸಿಯ ಹತ್ತಿರ ಇಲ್ಲ. ಅಂದ್ರೆ ಈ ಟೆರರಿಸ್ಟ್ ಗಳ ಬಗ್ಗೆ ನಮ್ಮ ದೇಶದಾದ್ಯಂತ ಮಾಹಿತಿ ಹರಡಿಕೊಂಡಿದೆ. ಈ ಮಾಹಿತಿಯನ್ನ ಒಂದು ಡೇಟಾ ಬೇಸ್ಗೆ ತಂದಿದೆ ಆದ್ರೆ ಒಳ್ಳೆಯ ಇಂಟೆಲಿಜೆನ್ಸ್ ಅನ್ನು ನಾವು ಜನರೇಟ್ ಮಾಡಬಹುದು. ಈ ಅಟ್ಯಾಕ್ ಗಳು ಆಗ್ತವೆ ಅಂತ ಮುಂಚೆಯೇ ನಾವು ಮಾಹಿತಿಯನ್ನ ಪಡ್ಕೊಳ್ಬಹುದು. ಎಲ್ಲ ಇನ್ಫಾರ್ಮೇಶನ್ ನ ಒಂದು ಕಡೆ ಕಲೆ ಹಾಕಿದ್ದೆ ಆದ್ರೆ ಅಂತ ಒಂದು ಅವಶ್ಯಕತೆ ನಮಗೆ ಬೀಳುತ್ತೆ 2008ರ ಮುಂಬೈ ಟೆರರಿಸ್ಟ್ ಅಟ್ಯಾಕಿನ ನಂತರ. ಆದ್ದರಿಂದ ನಾವು ಈ ನೆಟ್ ಗ್ರಿಡ್ ಅನ್ನ ತಗೊಂಡ್ ಬರ್ತೀವಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಅಡಿಯಲ್ಲಿ. ಇದರ ಉದ್ದೇಶ ಏನು? ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ನಮಗೆ ಸೆಕ್ಯೂರಿಟಿ ಇಶ್ಯೂಸ್ ಗಳನ್ನ ತರುವಂತ, ಫಾರ್ ಎಕ್ಸಾಂಪಲ್ ಟೆರರಿಸ್ಟ್ ಗಳು, ನಕ್ಸಲೈಟ್ಸ್ ಗಳು, ಇವರ ಬಗ್ಗೆ ಇನ್ಫಾರ್ಮೇಶನ್ ಬೇರೆ ಬೇರೆ ಕಡೆ ಹರಡಿಕೊಂಡಿರುತ್ತೆ. ಆ ಎಲ್ಲ ಇನ್ಫಾರ್ಮೇಶನ್ ನ ಒಂದು ಕಡೆ ಕಲೆ ಹಾಕೋದು, ಒಂದು ಡೇಟಾ ಬೇಸ್ಗೆ ತರೋದು. ಈ ಒಂದು ಡೇಟಾ ಬೇಸ್ ಅಲ್ಲಿರುವಂತಹ ಇನ್ಫಾರ್ಮೇಶನ್ ನ ನಮ್ಮ ಗವರ್ನಮೆಂಟಿನ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ, ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಸುಲಭವಾಗಿ ದೊರಕುವ ಹಾಗೆ ಮಾಡೋದು. ಅದೇ ಈ ನೆಟ್ ಗ್ರಿಡ್ ನ ಉದ್ದೇಶ ಆಗಿದೆ. ಸೊ ಮೊದಲನೇ ಪಾಯಿಂಟ್, ಇದು ಒಂದು ಸೆಂಟ್ರಲೈಸ್ಡ್ ಡೇಟಾ ಬೇಸ್ ಆಗಿದೆ. ಈ ಡೇಟಾ ಬೇಸ್ ಅಲ್ಲಿ ನಮಗೆ ಸಸ್ಪೆಕ್ಟ್ಸ್ ಅಂತ ಯಾರಿರ್ತಾರೆ, ಟೆರರಿಸ್ಟ್ ಗಳಾಗಿರಬಹುದು, ನಕ್ಸಲೈಟ್ಸ್ ಗಳಾಗಿರಬಹುದು, ಇವರು ನಮ್ಮ ದೇಶಕ್ಕೆ ಬಂದಾಗ ಬಳಕೆ ಮಾಡಿರುವಂತಹ ಬ್ಯಾಂಕ್ಸ್ ಗಳು ಅಥವಾ ಕ್ರೆಡಿಟ್ ಕಾರ್ಡ್ಗಳು ಅಥವಾ ಯಾವ ವೀಸಾವನ್ನ ಬಳಕೆ ಮಾಡಿದರೆ, ಇಮಿಗ್ರೇಷನ್ ಎಲ್ಲಿಂದ ಆಗಿದರೆ, ಯಾವ ರೂಪದಲ್ಲಿ ಆಗಿದರೆ, ಏರ್ ಟ್ರಾವೆಲ್ ಏನು, ಟ್ರೈನ್ ಟ್ರಾವೆಲ್ ಏನು, ಈ ರೀತಿಯಾಗಿ ಎಲ್ಲ ಇನ್ಫಾರ್ಮೇಶನ್ ನ ಒಂದು ಕಡೆ ಕಲೆ ಹಾಕಿರುವಂತ ಒಂದು ಡೇಟಾ ಬೇಸ್ ಈ ನೆಟ್ ಗ್ರಿಡ್ ಆಗಿದೆ. ನಮಗೆ ಯಾವುದೇ ಇನ್ಫಾರ್ಮೇಶನ್ ಬೇಕು ಅಂತಂದ್ರು, ಫಾರ್ ಎಕ್ಸಾಂಪಲ್ ಒಬ್ಬ ಟೆರರಿಸ್ಟ್ ಇಂಡಿಯಾಗೆ ಎಂಟರ್ ಆಗಿದ್ದಾನೆ ಅಂತಂದ್ರೆ ನಾವು ಗೂಗಲ್ ಅನ್ನ ಸರ್ಚ್ ಮಾಡುವಂತ ಅವಶ್ಯಕತೆ ಇಲ್ಲ, ಅಥವಾ ಆ ಟೆರರಿಸ್ಟ್ ಎಂಟರ್ ಆಗಿರುವಂತಹ ಏರ್ಪೋರ್ಟ್ ಗೆ ಕಾಂಟ್ಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಈ ನೆಟ್ ಗ್ರಿಡ್ ಅನ್ನ ಬಳಕೆ ಮಾಡ್ಕೊಳ್ಬಹುದು. ಆದ್ದರಿಂದ ಈ ನೆಟ್ ಗ್ರಿಡ್ ಒಂದು ಡೇಟಾ ಬೇಸ್ ಆಗಿದೆ, ಒಂದು ಲಿಂಕ್ ರೂಪದಲ್ಲಿ ಇದು ಕೆಲಸ ಮಾಡುತ್ತೆ. ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕಲೆ ಹಾಕಿರುವಂತಹ ಮಾಹಿತಿಯನ್ನ ಇದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಈ ಮಾಹಿತಿಯನ್ನ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ತಲುಪಿಸುತ್ತೆ. ಆದ್ದರಿಂದ ಈ ಎರಡು ಏಜೆನ್ಸಿಗಳ ನಡುವೆ ಇರುವಂತಹ ಒಂದು ಲಿಂಕ್ ರೂಪದಲ್ಲಿ ಇದೆ ನೆಟ್ ಗ್ರಿಡ್. ನಂತರ ಈ ನೆಟ್ ಗ್ರಿಡ್ ಡೇಟಾ ಬೇಸ್ ಅಲ್ಲಿರುವಂತಹ ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಇಂಟೆಲಿಜೆನ್ಸ್ ಬ್ಯೂರೋ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಇಂಥ ಸೆಂಟ್ರಲೈಸ್ಡ್ ಏಜೆನ್ಸಿಗಳಿಗೆ ಮಾತ್ರನೇ ಅವೈಲಬಲ್ ಇದೆ. ಸ್ಟೇಟ್ಸ್ ಗಳ ಹಂತದಲ್ಲಿ, ಲೋಕಲ್ ಲೆವೆಲ್ ಅಲ್ಲಿ ಇರುವಂತಹ ಪೊಲೀಸ್ ಫೋರ್ಸಸ್ ಗಳಿಗೆ ಈ ಇನ್ಫಾರ್ಮೇಶನ್ ಅವೈಲಬಲ್ ಇಲ್ಲ. ಆದ್ದರಿಂದಲೇ ಸ್ಟೇಟ್ಸ್ ಗಳು ಈ ನೆಟ್ ಗ್ರಿಡ್ ಡೇಟಾ ಬೇಸ್ ಅನ್ನ ಅಪೋಸ್ ಮಾಡ್ತಾ ಇದ್ದಾವೆ. ಫೆಡರಲಿಸಂಗೆ ವಿರುದ್ಧವಾಗಿರುವಂತಹ ಡೇಟಾ ಬೇಸ್ ಇದು ಅಂತ ಸ್ಟೇಟ್ಸ್ ಗಳು ಹೇಳ್ತಾ ಇದ್ದಾವೆ. ನಂತರ ಈ ಡೇಟಾ ಬೇಸ್ ಟೆಕ್ನಾಲಜಿ ಇಂಟೆನ್ಸಿವ್ ಸೊಲ್ಯೂಷನ್ಸ್ ಅನ್ನ ಕೊಡುತ್ತೆ ಇಂಟೆಲಿಜೆನ್ಸ್ ಮತ್ತು ಇನ್ವೆಸ್ಟಿಗೇಷನ್ ನ ವಿಷಯವಾಗಿ. ಫಾರ್ ಎಕ್ಸಾಂಪಲ್, ಇದು ಬಿಗ್ ಡೇಟಾವನ್ನ ಬಳಕೆ ಮಾಡಿಕೊಳ್ಳುತ್ತೆ. ಈಗಾಗಲೇ ನಮ್ಮ ದೇಶದಲ್ಲಿರುವಂತಹ ಇತರ ಡೇಟಾ ಬೇಸಸ್ ಗಳನ್ನ ಕೂಡ ಬಳಕೆ ಮಾಡಿಕೊಳ್ಳುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈಗ NCRB ಜೊತೆಗೆ MOU ಅನ್ನ ಸಹಿ ಮಾಡಿದೆ CCTNS ಅನ್ನ ಬಳಕೆ ಮಾಡ್ಕೊಳ್ಳಿಕ್ಕೋಸ್ಕರ. ಈಗ ನಾವು NCRB ಬಗ್ಗೆ ಡಿಸ್ಕಸ್ ಮಾಡೋಣ. ಇದನ್ನ ನಾವು 1986 ಅಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾತಕ್ಕೋಸ್ಕರ ಅಂತಂದ್ರೆ ಕ್ರೈಮ್ ಮತ್ತು ಕ್ರಿಮಿನಲ್ಸ್ ಗಳ ವಿಷಯವಾಗಿ ಇರುವಂತಹ ಎಲ್ಲ ಮಾಹಿತಿ
ಮಾಹಿತಿಯನ್ನ ಒಂದು ಕಡೆ ಕಲೆ ಹಾಕಿ ರೆಪಾಸಿಟರಿ ರೂಪದಲ್ಲಿ ಕೆಲಸ ಮಾಡ್ಲಿಕ್ಕೋಸ್ಕರ. ಅದರ ಹೆಸರೇ ಹೇಳ್ತಾ ಇದೆ, ಕ್ರೈಮ್ ರಿಲೇಟೆಡ್ ಇರುವಂತ ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡುವಂತ ಒಂದು ಬ್ಯೂರೋ ಆಗಿದೆ ನ್ಯಾಷನಲ್ ಲೆವೆಲ್ ಅಲ್ಲಿ. ಆದ್ದರಿಂದ NCRBಯ ಕೆಲಸ ಏನು? ಕ್ರೈಮ್, ಅಪರಾಧ ಮತ್ತು ಅಪರಾಧಿಗಳ ಬಗ್ಗೆ ಇರುವಂತಹ ಮಾಹಿತಿಯನ್ನ ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳುವಂತ ರೆಪಾಸಿಟರಿ ಇದಾಗಿದೆ. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ಡೆಲ್ಲಿಯಲ್ಲಿ ಇದೆ. ಇದನ್ನು ನಾವು ಎಸ್ಟಾಬ್ಲಿಷ್ ಮಾಡೋದು 1985 ಅಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಟಾಸ್ಕ್ ಫೋರ್ಸ್ ಮತ್ತು ನ್ಯಾಷನಲ್ ಪೊಲೀಸ್ ಕಮಿಷನ್, ಈ ಕಮಿಷನ್ ನ ರೆಕಮೆಂಡೇಶನ್ಸ್ ಆಧಾರದ ಮೇಲೆ. ಈ NCRBಯನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕಿಂತ ಮುಂಚೆ ಅಪರಾಧ ಮತ್ತು ಅಪರಾಧಿಗಳ ಬಗ್ಗೆ ಮಾಹಿತಿಯನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಹಲವಾರು ಸಂಸ್ಥೆಗಳು ಇದ್ವು. ಎಲ್ಲ ಸಂಸ್ಥೆಗಳನ್ನ ಮರ್ಜ್ ಮಾಡಿ ನಾವು NCRBಯನ್ನ ತಗೊಂಡ್ ಬರ್ತೀವಿ. ಈ NCRB ಪ್ರತಿ ವರ್ಷ ಕ್ರೈಮ್ ಇನ್ ಇಂಡಿಯಾ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ನಮ್ಮ ದೇಶದಲ್ಲಿ ಅಪರಾಧಗಳ ಬಗ್ಗೆ ಒಂದು ಸಮಗ್ರವಾಗಿ ಅಂಕಿ ಸಂಖ್ಯೆಗಳನ್ನ ಕೊಡುವಂತ ಒಂದು ರಿಪೋರ್ಟೇ ಈ ಕ್ರೈಮ್ ಇನ್ ಇಂಡಿಯಾ ರಿಪೋರ್ಟ್ ಆಗಿದೆ. ಇದನ್ನ ನಾವು 1953 ಇಂದನೂ ಪಬ್ಲಿಷ್ ಮಾಡ್ಕೊಳ್ತಾ ಬಂದಿದ್ದೀವಿ. ಈಗ ಸದ್ಯಕ್ಕೆ ಪಬ್ಲಿಷ್ ಮಾಡೋದು ಯಾರು ಅಂತಂದ್ರೆ NCRB ಆಗಿದೆ. ಈಗ ನಾವು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿರುವಂತ CCTNS ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಅಂಡ್ ಸಿಸ್ಟಮ್, CCTNS. ಈ ಒಂದು ವ್ಯವಸ್ಥೆಯನ್ನ NCRB 2009ರಲ್ಲಿ ತಗೊಂಡ್ ಬರುತ್ತೆ. ಯಾತಕ್ಕೋಸ್ಕರ ಅಂತಂದ್ರೆ ಅದರ ಹೆಸರೇ ಹೇಳೋ ಹಾಗೆ ಕ್ರೈಮ್ ಮತ್ತು ಕ್ರಿಮಿನಲ್ಸ್ ಗಳನ್ನ ಟ್ರ್ಯಾಕ್ ಮಾಡ್ಲಿಕ್ಕೋಸ್ಕರ ಅಂತ ಒಂದು ನೆಟ್ವರ್ಕ್ ಅನ್ನ, ಅಂತ ಒಂದು ವ್ಯವಸ್ಥೆಯನ್ನ ಈ CCTNS ತಗೊಂಡ್ ಬರುತ್ತೆ. ಹೇಗೆ ಟ್ರ್ಯಾಕ್ ಮಾಡುತ್ತೆ? ಹೇಗೆ ಅಂತಂದ್ರೆ ಎಲ್ಲ ಪೊಲೀಸ್ ಸ್ಟೇಷನ್ಸ್ ಗಳನ್ನ ಡಿಜಿಟೈಸ್ ಮಾಡುವುದರ ಮುಖಾಂತರವಾಗಿ, ಪೊಲೀಸ್ ಸ್ಟೇಷನ್ ಗಳಲ್ಲಿ ಇರುವಂತಹ ಮಾಹಿತಿಯನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ತರುವುದರ ಮುಖಾಂತರವಾಗಿ. ಫಾರ್ ಎಕ್ಸಾಂಪಲ್, FIR ರಿಜಿಸ್ಟ್ರೇಷನ್ ಆಗಿರಬಹುದು, ಇನ್ವೆಸ್ಟಿಗೇಷನ್ ಆಗಿರಬಹುದು, ಚಾರ್ಜ್ ಶೀಟ್ ಆಗಿರಬಹುದು, ಇದೆಲ್ಲವನ್ನು ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ತಂದಿದ್ದೆ ಆದ್ರೆ, ಒಂದು ಸಿಂಗಲ್ ಡೇಟಾಬೇಸ್ ಗೆ ತಂದಿದ್ದೆ ಆದ್ರೆ ಎಲ್ಲ ಕ್ರೈಮ್ ಗಳ ಬಗ್ಗೆ, ಕ್ರಿಮಿನಲ್ಸ್ ಗಳ ಬಗ್ಗೆ ಒಂದು ಕಡೆ ನಮಗೆ ಮಾಹಿತಿ ಸಿಗುತ್ತೆ. ಅದೇ ಈ CCTNS ಅನ್ನುವಂತ ಪ್ರಾಜೆಕ್ಟ್ ಆಗಿದೆ. ಇದನ್ನ ತಂದಿರೋದು NCRB. ಈಗ ಈ CCTNS ನ ಅಡಿಯಲ್ಲಿರುವಂತಹ ಅಪರಾಧಿಗಳ ಮತ್ತು ಅಪರಾಧಗಳ ಬಗೆಗಿನ ಮಾಹಿತಿ ಏನಿದೆ ಅದನ್ನ ನೆಟ್ ಗ್ರಿಡ್ ಏನಾದ್ರೂ ಬಳಕೆ ಮಾಡ್ಕೊಂಡಿದ್ದೆ ಆದ್ರೆ ಮಾಹಿತಿ ಇನ್ನೂ ಸುಲಭವಾಗಿ ಸಿಗುತ್ತೆ. ಅದಕ್ಕೋಸ್ಕರನೇ ಈ ನೆಟ್ ಗ್ರಿಡ್ ಅಲ್ಲಿರುವಂತಹ ಮಾಹಿತಿಯನ್ನ ಮತ್ತು CCTNS ಅಲ್ಲಿರುವಂತಹ ಮಾಹಿತಿಯನ್ನ ಸುಲಭವಾಗಿ ಇಂಟಿಗ್ರೇಟ್ ಮಾಡಿಕೊಂಡು ಬಳಕೆ ಮಾಡ್ಕೊಳ್ಳಿಕ್ಕೋಸ್ಕರ ಈಗ MOU ಅನ್ನ ಸಹಿ ಮಾಡಲಾಗಿದೆ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನೆಟ್ ಗ್ರಿಡ್ನ ಬಗ್ಗೆ, NCRBಯ ಬಗ್ಗೆ ಮತ್ತು CCTNS ನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ನಿಮಗೆ ಅರ್ಥ ಆಗಿದ್ರೆ ಸಾಕಾಗುತ್ತೆ. ನಂತರ ಪ್ಯಾಂಡಮಿಕ್ ಮತ್ತು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎಜುಕೇಶನ್ ಸಿಸ್ಟಮ್ಗೆ ಸಾಕಷ್ಟು ಹೊಡೆತ ಬಿದ್ದಿದೆ. ಆದ್ದರಿಂದ ಡಿಜಿಟಲ್ ಎಜುಕೇಶನ್ ನ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ, ಅದರಲ್ಲೂ ರೆಗ್ಯುಲೇಟ್ ಮಾಡ್ಲಿಕ್ಕೋಸ್ಕರ ಈಗ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಪ್ರಜ್ಞಾತ ಗೈಡ್ಲೈನ್ಸ್ ಅನ್ನ ತಗೊಂಡು ಬಂದಿದೆ. ಇಲ್ಲಿ ಪ್ರಜ್ಞಾತ ಅಂತಂದ್ರೆ ಅದರ ಎಕ್ಸ್ಪಾನ್ಷನ್ ನಾವು ನೋಡಬೇಕು. ಪ್ಲಾನ್, ರಿವ್ಯೂ, ಅರೇಂಜ್, ಗೈಡ್, ಯಾಕ್ ಅಥವಾ ಟಾಕ್, ಅಸೈನ್, ಟ್ರ್ಯಾಕ್ ಮತ್ತು ಅಪ್ರಿಷಿಯೇಟ್. ಈ ಎಕ್ಸ್ಪಾನ್ಷನ್ ನಮಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೆ ಪ್ರಜ್ಞಾತ ಗೈಡ್ಲೈನ್ಸ್ ಈ ಒಂದು ಪದ ನಮಗೆ ಇಂಪಾರ್ಟೆಂಟ್. ಪ್ರಜ್ಞಾತ ಗೈಡ್ಲೈನ್ಸ್ ಇತ್ತೀಚೆಗೆ ಯಾವ ಮಿನಿಸ್ಟ್ರಿ ರಿಲೀಸ್ ಮಾಡ್ತು ಈ ಗೈಡ್ಲೈನ್ಸ್ ಅನ್ನ, ಅಥವಾ ಯಾವ ವಿಷಯದ ಮೇಲೆ ಈ ಗೈಡ್ಲೈನ್ಸ್ ಗಳು ಇದಾವೆ? ಈ ರೀತಿಯಾಗಿ ಪ್ರಿಲಿಮ್ಸ್ ಅಲ್ಲಿ ಒಂದು ಕ್ವೆಶ್ಚನ್ ಬರಬಹುದು. ಪ್ರಜ್ಞಾತ ಗೈಡ್ಲೈನ್ಸ್ ಅನ್ನ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇತ್ತೀಚೆಗೆ ರಿಲೀಸ್ ಮಾಡ್ತು. ಯಾವ ವಿಷಯದ ಬಗ್ಗೆ ಅಂತಂದ್ರೆ ಡಿಜಿಟಲ್ ಎಜುಕೇಶನ್ ಯಾವ ವಯಸ್ಸಿನ ಮಕ್ಕಳಿಗೆ ಯಾವ ರೀತಿಯಾಗಿ ಇರಬೇಕು ಅನ್ನುವ ವಿಷಯವಾಗಿ ಗೈಡ್ಲೈನ್ಸ್ ಗಳನ್ನ ಕೊಡ್ಲಿಕ್ಕೋಸ್ಕರ. ಇದನ್ನ ಡೆವಲಪ್ ಮಾಡಿದ್ದು, ಪ್ರಿಪೇರ್ ಮಾಡಿದ್ದು ಯಾರು ಅಂತಂದ್ರೆ NCRT, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇದು ನಮಗೆ ಪ್ರಿಪೇರ್ ಮಾಡಿ ಕೊಡುತ್ತೆ ಪ್ರಜ್ಞಾತ ಗೈಡ್ಲೈನ್ಸ್ ಅನ್ನ. ಇದು ಕೇವಲ ಅಡ್ವೈಸರಿ ನೇಚರ್ ಮಾತ್ರನೇ, ಅಂದ್ರೆ ಸಲಹೆ ಮಾತ್ರನೇ, ಸೆಂಟ್ರಲ್ ಗವರ್ನಮೆಂಟ್ ಕೊಡ್ತಾ ಇರುವಂತಹ ಸಲಹೆ ಮಾತ್ರನೇ ಈ ಪ್ರಜ್ಞಾತ ಗೈಡ್ಲೈನ್ಸ್ ಗಳು. ಇವುಗಳನ್ನ ಮಾಡಿಫೈ ಮಾಡ್ಕೊಳ್ಬಹುದು, ಇಂಪ್ಲಿಮೆಂಟ್ ಮಾಡುವಲ್ಲಿ ತಮಗೆ ಬೇಕಾಗಿರುವ ರೀತಿಯಲ್ಲಿ ಇವುಗಳನ್ನ ತಿದ್ದುಪಡಿಗೆ ಒಳಪಡಿಸಬಹುದು ಸ್ಟೇಟ್ಸ್ ಗಳು ಮತ್ತು ಯೂನಿಯನ್ ಟೆರಿಟರಿಗಳು. ನಮಗೆ ಈ ಪ್ರಜ್ಞಾತ ಗೈಡ್ಲೈನ್ಸ್ ಅಲ್ಲಿರುವಂತಹ ಒಳಗಡೆ ಇರುವಂತಹ ಅಂಶಗಳು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಆನ್ಸರ್ಸ್ ಗಳಲ್ಲಿ ನಾವು ಉಲ್ಲೇಖ ಮಾಡಬಹುದು. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಜ್ಞಾತ ಗೈಡ್ಲೈನ್ಸ್ ಗಳು ನೆನಪಿರಬೇಕು ಅಂತಂದ್ರೆ ಈ ಗೈಡ್ಲೈನ್ಸ್ ಗಳಲ್ಲಿರುವಂತಹ ಕೆಲವೊಂದು ಅಂಶಗಳನ್ನ ನಾವು ನೋಡೋಣ, ಜಸ್ಟ್ ಗ್ಲಾನ್ಸ್ ಮಾಡೋಣ. ಮೊದಲಿಗೆ ಈ ಗೈಡ್ಲೈನ್ಸ್ ಡಿಜಿಟಲ್ ಆಕ್ಸೆಸ್ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಮೊದಲಿಗೆ ಕನ್ಸಿಡರೇಷನ್ ಗೆ ತಗೊಳುತ್ತೆ. ಆದ್ದರಿಂದನೇ ಈ ಗೈಡ್ಲೈನ್ಸ್ ಅಲ್ಲಿ ಡಿಫರೆಂಟ್ ಕೆಟಗರೀಸ್ ಆಫ್ ಸ್ಟೂಡೆಂಟ್ಸ್ ಅನ್ನ ಕೊಡಲಾಗಿದೆ. ಮೊದಲನೇ ಕೆಟಗರಿ ಅಂತಂದ್ರೆ 4G ಇಂಟರ್ನೆಟ್ ಆಕ್ಸೆಸ್ ಇರುವಂತಹ ಸ್ಟೂಡೆಂಟ್ಸ್. ಇವರಿಗೆ ಸ್ಮಾರ್ಟ್ ಫೋನ್ ಇದೆ ಅಥವಾ ಕಂಪ್ಯೂಟರ್ ಇದೆ, 4G ಇಂಟರ್ನೆಟ್ ಆಕ್ಸೆಸ್ ಕೂಡ ಇದೆ, ಅಂದ್ರೆ ಸುಲಭವಾಗಿ ಈ ಸ್ಟೂಡೆಂಟ್ಸ್ ಗಳಿಗೆ ಆನ್ಲೈನ್ ಕ್ಲಾಸಸ್ ಗಳು ದೊರಕುತ್ತವೆ. ಎರಡನೇ ಸೆಕ್ಷನ್ ಅಂತಂದ್ರೆ ಇಂಟರ್ನೆಟ್ ಆಕ್ಸೆಸ್ ಇಲ್ಲ ಅಥವಾ ಇಂಟರ್ನೆಟ್ ಆಕ್ಸೆಸ್ ತುಂಬಾ ಕಡಿಮೆ ಇದೆ, ಅದೇ ಸ್ಮಾರ್ಟ್ ಫೋನ್ಸ್ ಗಳು ಇದಾವೆ. ಮೂರನೇ ಕೆಟಗರಿ ಅಂತಂದ್ರೆ ಕೇಬಲ್ ಅಥವಾ DTH ಕನೆಕ್ಷನ್ ಇರುವಂತಹ ಟೆಲಿವಿಷನ್ ಗಳನ್ನ ಹೊಂದಿರುವಂತಹ ಸ್ಟೂಡೆಂಟ್ಸ್ ಗಳ ಕೆಟಗರಿ. ನಾಲ್ಕನೇ ಕೆಟಗರಿ ಈ ಯಾವ ಫೆಸಿಲಿಟಿಯೂ ಇಲ್ಲ, ಆದರೆ ರೇಡಿಯೋ ಸೆಟ್ ಅಥವಾ ಬೇಸಿಕ್ ಮೊಬೈಲ್ ಫೋನ್ ಅನ್ನ ಇಟ್ಕೊಂಡು FM ರೇಡಿಯೋವನ್ನ ಆಲಿಸಬಹುದು. ಇಂಥ ಕೆಟಗರಿ ಸ್ಟೂಡೆಂಟ್ಸ್ ಇದ್ರೆ ಇವರಿಗೆ ಕೂಡ ಟಾರ್ಗೆಟ್ ಮಾಡಬೇಕಾಗಿದೆ. ಇವರಿಗೆ ಕೂಡ ಒಂದಷ್ಟರ ಮಟ್ಟಿಗೆ ಆದರೂ ಶಿಕ್ಷಣವನ್ನ ರೀಚ್ ಮಾಡಿಸಬೇಕಾಗಿದೆ ನಾವೀಗ. ಅದನ್ನೇ ಈ ಪ್ರಜ್ಞಾತ ಗೈಡ್ಲೈನ್ಸ್ ಮಾತಾಡ್ತಾ ಇರೋದು. ನಂತರ ಕೊನೆಯ ಕೆಟಗರಿ ಅಂತಂದ್ರೆ ಈ ಮೇಲೆ ನಾವು ಡಿಸ್ಕಸ್ ಮಾಡಿದಂತ ಯಾವ ಫೆಸಿಲಿಟಿಯೂ ಇಲ್ಲದೆ ಇರುವಂತ ಕೆಟಗರಿ ಆಫ್ ಸ್ಟೂಡೆಂಟ್ಸ್, ಇವರನ್ನ ಕೂಡ ನಾವು ಟಾರ್ಗೆಟ್
ಟಾರ್ಗೆಟ್ ಮಾಡಬೇಕು ಅಂತ ಈ ಗೈಡ್ಲೈನ್ಸ್ ಹೇಳುತ್ತೆ. ಅದಕ್ಕೋಸ್ಕರನೇ ಪ್ರಜ್ಞಾತ ಗೈಡ್ಲೈನ್ಸ್ ಹೇಳುತ್ತೆ, ಒಂದು ಶಾಲೆಯಲ್ಲಿ ಡಿಜಿಟಲ್ ಎಜುಕೇಶನ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಆ ಶಾಲೆಯಲ್ಲಿ ಒಂದು ಸರ್ವೆಯನ್ನ ಮಾಡಬೇಕು. ಅಲ್ಲಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಎಷ್ಟರ ಮಟ್ಟಿಗೆ ಫೆಸಿಲಿಟೀಸ್ ಗಳು ಇದಾವೆ, ಆ ಫೆಸಿಲಿಟೀಸ್ ಗಳನ್ನ ಬಳಕೆ ಮಾಡಿಕೊಂಡು ಟೀಚರ್ಸ್ ಗಳು ಯಾವ ರೀತಿಯಾಗಿ ಶಿಕ್ಷಣವನ್ನ ಈ ಮಕ್ಕಳಿಗೆ ತಲುಪಿಸಬಹುದು, ಯಾವ ರೀತಿಯಾಗಿ ಪೇರೆಂಟ್ಸ್ ಅನ್ನ ಇನ್ವಾಲ್ವ್ ಮಾಡ್ಕೊಳ್ಬಹುದು ಮಕ್ಕಳ ಈ ಶಿಕ್ಷಣದಲ್ಲಿ ಅನ್ನುವ ವಿಷಯವಾಗಿ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡಬೇಕು. ಆ ನಂತರವೇ ಡಿಜಿಟಲ್ ಎಜುಕೇಶನ್ ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂತ ಮಾತನ್ನ ಈ ಪ್ರಜ್ಞಾತ ಗೈಡ್ಲೈನ್ಸ್ ಹೇಳುತ್ತೆ. ಜೊತೆಗೆ ಇಂಪಾರ್ಟೆಂಟ್ಲಿ ಈ ಗೈಡ್ಲೈನ್ ಹೇಳುತ್ತೆ, ನಾವು ಡಿಜಿಟಲ್ ಕ್ಲಾಸ್ ರೂಮ್ ಗಳನ್ನ ಈಗ ಸದ್ಯಕ್ಕೆ ಇರುವಂತಹ ಫೇಸ್ ಟು ಫೇಸ್ ಕ್ಲಾಸ್ ರೂಮ್ಸ್ ಗಳನ್ನ ತೆಗೆದು ಹಾಕ್ಲಿಕ್ಕೆ ಅಥವಾ ರೀಪ್ಲೇಸ್ ಮಾಡ್ಲಿಕ್ಕೆ ಬಳಕೆ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಅನ್ನುವಂತ ಮಾತನ್ನ ಈ ಗೈಡ್ಲೈನ್ ಹೇಳುತ್ತೆ. ಜೊತೆಗೆ ಈ ಗೈಡ್ಲೈನ್ ಯಾವ ಏಜಿನ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಡಿಜಿಟಲ್ ಕೋರ್ಸಸ್ಗಳು ಇರಬೇಕು. ಫಾರ್ ಎಕ್ಸಾಂಪಲ್ ಕಿಂಡರ್ ಗಾರ್ಡನ್ ಇದ್ರೆ, ನರ್ಸರಿ ಇದ್ರೆ, ಪ್ರೀ ಸ್ಕೂಲ್ ಇದ್ರೆ ಕೇವಲ ಒಂದು ದಿನಕ್ಕೆ 30 ನಿಮಿಷಗಳಷ್ಟು ಮಾತ್ರನೇ ಸ್ಕ್ರೀನ್ ಟೈಮ್ ಇರಬೇಕು. ಅದೇ 1 ರಿಂದ 8ನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ 1.5 ಗಂಟೆಯಷ್ಟು ಸ್ಕ್ರೀನ್ ಟೈಮ್ ಇರಬೇಕು. ಈ ರೀತಿಯಾಗಿ ಪ್ರತಿಯೊಂದು ಕೆಟಗರಿ ಆಫ್ ಸ್ಟೂಡೆಂಟ್ಸ್ ಗಳಿಗೂ ಈ ಗೈಡ್ಲೈನ್ಸ್ ಅಲ್ಲಿ ಒಂದಷ್ಟು ಸಲಹೆಗಳನ್ನ ಕೊಡಲಾಗಿದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಜ್ಞಾತ ಗೈಡ್ಲೈನ್ಸ್ ಗಳನ್ನ ಯಾವ ಮಿನಿಸ್ಟ್ರಿ ರಿಲೀಸ್ ಮಾಡಿದೆ, ಯಾವ ವಿಷಯದ ಬಗ್ಗೆ ರಿಲೀಸ್ ಮಾಡಿದೆ, ಇಷ್ಟು ನಮಗೆ ಇಂಪಾರ್ಟೆಂಟ್. ನಂತರ ಇದೇ ವಾರ ZyCoV-D ಅನ್ನುವಂತ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಕೂಡ ಸುದ್ದಿಯಲ್ಲಿತ್ತು. ಇದು COVID-19ಗೆ ಅಂತ ನಾವು ಡೆವಲಪ್ ಮಾಡ್ತಾ ಇರುವಂತ 2ನೇ ಪೊಟೆನ್ಷಿಯಲ್ ವ್ಯಾಕ್ಸಿನ್ ಆಗಿದೆ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ, ಕೋವ್ಯಾಕ್ಸಿನ್ ಅನ್ನೋದು ಇಂಡಿಯಾದ ಮೊಟ್ಟ ಮೊದಲನೆಯ ಇಂಡಿಜಿನಿಯಸ್ಲಿ ಡೆವಲಪ್ಡ್ ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಆಗಿದೆ. ಇದಕ್ಕೆ ಹ್ಯೂಮನ್ ಟ್ರಯಲ್ ಅನ್ನ ಮಾಡ್ಲಿಕ್ಕೋಸ್ಕರ ಈಗಾಗಲೇ ಪರ್ಮಿಷನ್ ಅನ್ನ ಕೊಡಲಾಗಿದೆ. ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಈ ಪರ್ಮಿಷನ್ ನ ಈಗಾಗಲೇ ಕೋವ್ಯಾಕ್ಸಿನ್ಗೆ ಕೊಟ್ಟಿತ್ತು. ಈಗ 2ನೇ ಪೊಟೆನ್ಷಿಯಲ್ ವ್ಯಾಕ್ಸಿನ್ಗೆ ಪರ್ಮಿಷನ್ ನ ಕೊಡಲಾಗಿದೆ, ಅದೇ ZyCoV-D ಆಗಿದೆ. ಈಗ ಸದ್ಯಕ್ಕೆ ಜಸ್ಟ್ ಇವುಗಳ ಹೆಸರನ್ನ ಮಾತ್ರನೇ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಫೈನಲಿ ಯಾವ ವ್ಯಾಕ್ಸಿನ್ ನಮಗೆ ಇಂಡಸ್ಟ್ರಿಗೆ ಬರುತ್ತೋ ಅದರ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡೋಣ, ಪ್ರಿಲಿಮ್ಸ್ ಗಿಂತ ಮುಂಚೆ ಏನಾದರೂ ಡೆವಲಪ್ಮೆಂಟ್ಸ್ ಗಳು ಆಗಿದ್ದೆ ಆದ್ರೆ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.